ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲ ವೈಷ್ಣವಿಯರಿಗೆ ನನ್ನ ದಂಡವತ್ ಪ್ರಣಾಮಗಳು. ಗೋವರ್ಧನ ಪ್ರಚಾರ ಕೇಂದ್ರ ದಟ್ಟಗಳ್ಳಿ ಮೈಸೂರು ಇವರು ನಡೆಸಿಕೊಡುವ ಗೋಪಿ ಸೇನಾ ಕಾರ್ಯಕ್ರಮ ಪ್ರತಿ ಮಂಗಳವಾರ ನಡೆಸುವ ಈ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೊದಲಿಗೆ ನಾನು ಮಂಗಳಾಚರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸುತ್ತೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ನಾಮಿನೇ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಪುರಿ ಧಾಮದಲ್ಲಿ ಪುರುಷೋತ್ತಮ ಧಾಮವಾದ ಪುರಿ ಧಾಮ್ನಲ್ಲಿ ಸ್ನಾನಯಾತ್ರಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಶುಭ ಸಂದರ್ಭದಲ್ಲಿ ಮಾತಾಜಿಯವರು ಶ್ರೇಷ್ಠ ಭಕ್ತರಲ್ಲಿ ಒಬ್ಬರಾದ ಜಯದೇವ ಗೋಸ್ವಾಮಿಯವರ ಬಗ್ಗೆ ಇವತ್ತಿನ ಕಾರ್ಯಕ್ರಮವನ್ನ ಕ್ಲಾಸ್ ಕೊಡೋಕೆ ಬಂದಿದ್ದಾರೆ. ಅವರಿಗೆ ನಾನು ಆದರಣೀಯ ರೂಪಾ ಮಾತಾಜಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತೀನಿ. ಮತ್ತೆ ಅವರೇ ವೈಷ್ಣವ ಭಜನೆಯನ್ನು ಹಾಡಲಿದ್ದಾರೆ ಮಾತಾಜಿಯವರು. ಬಹುಶಃ ಅವರು ಗೀತ ಗೋವಿಂದನೇ ಹಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅವರ ಬಗ್ಗೆ ಒಂದು ಕಿರುಪರಿಚಯ. ಮಾತಾಜಿ ಅವರು ನಮ್ಗೆ ಚಿರಪರಿಚಿತರು. ಇವರು ಆಗಾಗ್ಲೇ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರಾದ ನಾಮದೇವರ ಬಗ್ಗೆ ಕ್ಲಾಸ್ ಅನ್ನ ಕೊಟ್ಟು ನಮ್ಮೆಲ್ಲರ ಮನವನ್ನ ಗೆದ್ದಿದ್ದಾರೆ ಮಾತಾಜಿಯವರು. ತುಂಬಾ ಉತ್ಸಾಹಿ. ಗೋವಾದಲ್ಲಿದ್ದಾರೆ ಅವರು. ಸ್ವತಃ ಗೋವಾ ಇಸ್ಕಾನ್ ಸೆಂಟರ್ ಅಲ್ಲಿ ಅವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಮತ್ತೆ ಈ ಗೋಪಿ ಸೇನಾ ಕಾರ್ಯಕ್ರಮದಲ್ಲಂತೂ ಅವರು ತಪ್ಪದೆ ಪಾಲ್ಗೊಳ್ತಾ ಬಂದಿದ್ದಾರೆ ಮಾತಾಜಿಯವರು. ಮತ್ತೆ ತುಂಬಾ ವಿನಮ್ರ ಭಕ್ತರು ಮಾತಾಜಿಯವರು. ಅವರನ್ನ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಆದರಣೀಯ ರೂಪಾ ಮಾತಾಜಿ ಅವರನ್ನ ನಾನು ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತ ಕೊಡ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ರೂಪಾ ಮಾತಾಜಿ, ನಿಮ್ಗೆ ಸ್ವಾಗತ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಇಲ್ಲಿ ನೆರೆದಿರುವ ಎಲ್ಲಾ ವೈಷ್ಣವ ಭಕ್ತರಿಗೆ ನನ್ನ ಕಡೆಯಿಂದ ನಿಮ್ಮ ಪಾದ ಪದ್ಮಗಳಿಗೆ ಅನಂತ ಕೋಟಿ ದಂಡವತ್ ಪ್ರಣಾಮಗಳು. ಮೊದಲನೇದಾಗಿ ಭಜನೆಯನ್ನ ಮಾಡೋಣ. ಭಜನೆ ಅಂದ್ರೆ ಗೀತ ಗೋವಿಂದ ಜಗನ್ನಾಥ್ಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಸೆಲೆಕ್ಟ್ ಮಾಡಿದ್ರೆ ಆ ಲೆವೆಲ್ ಅಲ್ಲಿ ಹೇಳೋ ಅಷ್ಟು ನಾನು ಲಾಯ್ಕೆ ಇಲ್ಲ. ಆದ್ರೂ ಇದು ಕೃಷ್ಣನ ಇಚ್ಛೆ ಅನ್ಕೊಂಡು ನಾನು ಹಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರಿನಾ? ಹರೇ ಕೃಷ್ಣ. ಶ್ರೀತಾ ಕಮಲಾ ಕುಚ ಮಂಡಲ ಧೃತ ಕುಂಡಲಯೇ ಕಲಿತ ಲಲಿತವನಮಾಲ ಜಯ ಜಯ ದೇವ ಹರೇ. ಕಲಿತ ಲಲಿತವನಮಾಲ ಜಯ ಜಯ ದೇವ ಹರೇ. ದಿನವಾಣಿ ಮಂಡಲ ಮಂಡನ ಭವಖಂಡನಯೇ
मुनिजन मानस हंस जय जय देव हरे। मुनिजन मानस हंस जय जय देव हरे। कालिया विषधर रंजना जनरंजनये जनरंजनये यदुकुल नलिन दिनेश जय जय देव हरे। यदुकुल नलिन दिनेश जय जय देव हरे। मधुमूरा नरक विनाशना गरुडासनये गरुडासनये सुरकुल केलि निधान जय जय देव हरे। सुरकुल केलि निधान जय जय देव हरे। अमर कमलदललोचना भवमोचनये भवमोचनये त्रिभुवन भवन निधान जय जय देव हरे। जय जय देव हरे। जनकासुता कृतभूषणा जितदूषणये जितदूषणये समरशमिता दशकण्ठ जय जय देव हरे। समरसमिता दशकण्ठ जय जय देव हरे। अभिनव जलधर सुंदरा धृतमन्दारये धृतमन्दारये श्रीमुख चंद्र चकोर जय जय देव हरे। राधा मुख चंद्र चकोर जय जय देव हरे। तव चरणं प्रणतावयम् इति भावये इति भावये कुरुकुशलं प्रणतेषु जय जय देव हरे। कुरुकुशलं प्रणतेषु जय जय देव हरे। श्री जय देव कवेरिदं कुरुते मुदं मङ्गलमञ्जुलगीतं जय जय देव हरे। मङ्गलमञ्जुलगीतं जय जय देव हरे। राधे कृष्ण हरे गोविंद गोपाला नंद जुकुलाला यशोदा दुलारा। राधे कृष्ण हरे गोविंद गोपाला नंद जुकुलाला यशोदा दुलारा। जय जय देव हरे जय जय देव हरे। जय जय देव हरे जय जय देव हरे। जगन्नाथ महाप्रभु की जय। नीलाचल धाम की जय। वृंदावनी बिहारी लाल की जय। राधा रमन की जय। बोलो हरि सब हरि भक्त जन की जय। ಹರೇ ಕೃಷ್ಣ. ಈಗ ಜಯದೇವ ಗೋಸ್ವಾಮಿ ಅವರ ಜೀವನ ಚರಿತ್ರೆ ಮತ್ತು ಗೀತ ಗೋವಿಂದ ಬಗ್ಗೆ ನಾವು ತಿಳಿಯೋಣ. ನನಗೆ ಎಷ್ಟು ಗೊತ್ತಿದೆ ಅಷ್ಟರ ಮಟ್ಟಿಗೆ ನಾನು ಹೇಳಬಲ್ಲೆ. ನೀವು ತುಂಬಾ ಕಾನ್ಸಂಟ್ರೇಷನ್ ಇಂದ ಕೇಳ್ಕೊಳ್ಳಿ. ಯಾಕಂದ್ರೆ ಜಯದೇವ ಗೋಸ್ವಾಮಿ ಸಾಮಾನ್ಯವಾದ ಕವಿ ಅಲ್ಲ, ತುಂಬಾ ದೊಡ್ಡ ಕವಿ, ಅಂದ್ರೆ ಮಹಾಕವಿ.
ಅವರ ಗೀತ ಗೋವಿಂದ ಅಂದ್ರೆ ಜಗನ್ನಾಥಿಗೆ ಅಷ್ಟು ಪ್ರಿಯ. ಅವ್ರ ಬಟ್ಟೆಯಲ್ಲಿ ಕೂಡ ಬರೆದು, ಅವ್ರ ಸಿಲ್ಕ್ ಬಟ್ಟೆ, ರೇಷ್ಮೆ ಬಟ್ಟೆ ಹಾಕ್ತಾರೆ ಜಗನ್ನಾಥಿ, ಅದ್ರಲ್ಲೂ ಕೂಡ ಬರ್ದ್ಬಿಟ್ಟು ಶಯನ ಆರತಿ ಆದ್ಮೇಲೆ ಅದು ಅವ್ರಿಗೆ ಹೇಳಿ ಆ ಬಟ್ಟೆನ ಹಾಕ್ಸಿ ಮಲಗಿಸ್ತಾರೆ. ಅದಕ್ಕಾಗಿ ತುಂಬಾ ಪ್ರೀತಿಯಿಂದ ಕೇಳಿ, ಯಾರು ಇದು ಪ್ರೀತಿಯಿಂದ ಕೇಳ್ತಾರೋ, ಪಠನ ಮಾಡ್ತಾರೋ, ಅವರಿಗೆ ತುಂಬಾ ಬುದ್ಧಿ ಹೆಚ್ಚಾಗುತ್ತೆ, ವೃದ್ಧಿ ಆಗುತ್ತೆ. ಇದು ಭೌತಿಕ ದೃಷ್ಟಿಯಲ್ಲ, ಆಧ್ಯಾತ್ಮಿಕ, ಅಂದ್ರೆ ನಾವು ರಾಧಾಕೃಷ್ಣನ ಬಗ್ಗೆ ತಿಳ್ಕೊಳ್ಳಬಹುದು. ಹೆಚ್ಚಾಗಿ ನಮ್ಮನ್ನ ಅವರು ಮರ್ಸಿ ಮಾಡ್ತಾರೆ, ಕೃಪೆ ಮಾಡ್ತಾರೆ ಜಗನ್ನಾಥ. ಹಾಗಾಗಿ ತುಂಬಾ ಕಾನ್ಸಂಟ್ರೇಷನ್ ಇಂದ ಗಮನವಿಟ್ಟು ಕೇಳಿ. ಮೊದಲು ಜಯದೇವ ಗೋಸ್ವಾಮಿಯವರ ಜನ್ಮಸ್ಥಾನ ಎಲ್ಲಾಯ್ತು ಅಂತ ತಿಳ್ಕೊಳ್ಳೋಣ. ಜಯದೇವ ಸ್ವಾಮಿಯವರು ನಿಜವಾಗಿ ಅಂದ್ರೆ ಅವರು ಬಂಗಾಳದವರು. ಅವರು ರಿಂಭೂಮ್ ಜಿಲ್ಲೆ ಅಂತ ಇದೆ, ಅಲ್ಲಿ ಕಿಂದುಬಿಲ್ ಗ್ರಾಮದಲ್ಲಿ ಅವ್ರದ್ದು ಜನ್ಮವಾಗುತ್ತೆ. ಅವರ ಪಿತಾಶ್ರೀ ಅಂದ್ರೆ ತಂದೆಯವರ ಹೆಸರು ಭೋಜದೇವ್, ಮಾತಾ ವಾಮದೇವಿ ಅಂತ. ತುಂಬಾ ಒಳ್ಳೆ ಭಕ್ತರು. ಅವರಿಗೆ ಒಬ್ಬರೇ ಸಂತಾನ ಇರ್ತಾರೆ. ಸುಮಾರು 7-8 ವರ್ಷ ಆದಾಗ ಜಯದೇವ ಗೋಸ್ವಾಮಿ ಅವ್ರ ತಂದೆ ತಾಯಿ ತಮ್ಮ ಶರೀರ ಬಿಟ್ಟು ಹೋಗ್ಬಿಡ್ತಾರೆ, ದೇಹ ತ್ಯಾಗ ಮಾಡ್ಬಿಡ್ತಾರೆ. ಆಮೇಲೆ ಕ್ಷಮಿಸಿ, ನಾ ಇನ್ನೊಂದು ಹೇಳಲಿಲ್ಲ. ಅವರು ಮಾಘ ಶುಕ್ಲ ವಸಂತ ಪಂಚಮಿ ತಿಥಿ ಮತ್ತೆ ಅದೇ ತಿಥಿ ದಿನ ಮಕರ ಸಂಕ್ರಾಂತಿ ಇತ್ತು. ಆ ತರ ಸಂಯೋಗ ಬರೋದು ತುಂಬಾ ಅಪರೂಪ ಅಂತೆ. ಆ ತಿಥಿಯಲ್ಲಿ ಅವರದ್ದು ಜನ್ಮವಾಯ್ತು. ಸುಮಾರು 7-8 ವರ್ಷ ಕಾಲ ಅವರ ಆದ್ಮೇಲೆ ಅವರ ತಂದೆ ತಾಯಿ ದೇಹವನ್ನು ತ್ಯಾಗ ಮಾಡ್ತಾರೆ. ಅವರು ಒಬ್ಬರೇ ಆಗ್ತಾರೆ. ದುಡ್ಡಿನ ವಿಷಯದಲ್ಲೂ ಹಣಕಾಸಿನವರು ತುಂಬಾ ಚೆನ್ನಾಗೇ ಇದ್ರು, ಅವರು ಆ ತರ ಏನು ಬಡತನ ಇರ್ಲಿಲ್ಲ. ಹೇಗೋ ಆದ್ರೆ ಅವ್ರ ಪಾಪ ಅವನು ಹೇಗೋ ಸ್ವಲ್ಪ ದಿನ ಕಾಲ ಕಳೀತಾರೆ. ಅವರು ಜಯದೇವ ಸ್ವಾಮಿ ತಾಯಿ ಇಲ್ಲ, ತಂದೆ ಇಲ್ಲ, ಅಕ್ಕಪಕ್ಕದಲ್ಲಿ ಸ್ವಲ್ಪ ಸಹಾಯ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ಒಬ್ಬ ಅಲ್ಲಿ ನಿರಂಜನ ಬ್ರಾಹ್ಮಣ ಅಂತ ಇರ್ತಾರೆ. ಅವ್ರು ತುಂಬಾ ಮೋಸಗಾರ. ಅವನು ಯೋಚನೆ ಮಾಡ್ತಾನೆ, ಇವನೊಬ್ಬ ಸಣ್ಣ ಬಾಲಕ, ಇವನಿಂದ ಯಾಕೆ ನಾನು ಈ ಆಸ್ತಿಯನ್ನ ಹೊಡಿಬಾರ್ದು, ಮೋಸ ಮಾಡ್ಬಿಟ್ಟ ಒಂದು ಎಲ್ಲ ದೋಚ್ಕೊಂಡ್ಬಿಡೋಣ, ಇವ್ರು ಹಿಂದಿಲ್ಲ ಮುಂದಿಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡಿ ಅವನು ಒಂದು ಯೋಜನೆ ಮಾಡ್ತಾನೆ, ಪ್ಲಾನ್. ಏನಂದ್ರೆ ಅವನ ಹತ್ರ ಹೋಗ್ಬಿಟ್ಟು ಒಂದು ಪತ್ರ ಬರ್ಕೊಂಡು ಹೋಗ್ತಾನೆ, ಲೆಟರ್ನ ತೋರಿಸ್ತಾನೆ. ನೋಡು ನೋಡು, ನಿನ್ ತಂದೆ ನನ್ನ ಹತ್ರ ತುಂಬಾ ಸಾಲ ಮಾಡಿದ್ರು, ಈ ಲೆಟರ್ ನೋಡು, ಈಗ ನೀನು ನನ್ನ ಮನೆನ ಬರ್ದು ಕೊಟ್ಬಿಡು, ಯಾಕಂದ್ರೆ ನಿನ್ಗೆ ಏನು ದುಡಿಮೆ ಇಲ್ಲ, ಇನ್ನು ಸಣ್ಣ ಹುಡುಗ, ಹಾಗಾಗಿ ಏನೇನೋ ಒಟ್ಟೆಲ್ಲ ಬ್ರೈನ್ ವಾಶ್ ಮಾಡ್ತಾನೆ ತಲೆನ. ಅವರು ತುಂಬಾ ಹುಷಾರಿರ್ತಾರೆ. ಜಯದೇವ ಅಂತಾರೆ, ನಮ್ಮಲ್ಲೇ ಅಷ್ಟು ಬಡತನ ಇಲ್ಲ, ನೀವು ಸುಳ್ಳು ಹೇಳ್ತಿದೆ ಅಂತ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು. ಆದ್ರೂ ಆಯ್ತು ಅಂತ ಒಪ್ಕೊಂತಾರೆ. ಅವ್ರು ಯಾರಿಗೂ ವಾದ ವಿವಾದ ಮಾಡಲ್ಲ. ಸರಿ ಅಂತ ಬರ್ಕೊಡ್ತಾರೆ. ಲೆಟರ್ನ ತಗೊಂತಾರೆ, ಅವ್ರಿಗೆ ಕೊಡ್ತಾರೆ. ಯಾರಿಗೆ? ಜಯದೇವ ಗೋಸ್ವಾಮಿ. ಸರಿ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಒಂದು ಸುದ್ದಿ ಬರುತ್ತೆ. ಏನ್ ಸುದ್ದಿ ಬರುತ್ತೆ ಅಂದ್ರೆ, ಆ ಬ್ರಾಹ್ಮಣ ಇರ್ತಾನೆ ನಿರಂಜನ ಮನೆಯಲ್ಲಿ ಬೆಂಕಿ ಬಿದ್ದ್ಬಿಡುತ್ತೆ. ಮನೆ ದಗ 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 ಉರಿಯಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಅಕ್ಕಪಕ್ಕದ ಬಂದ್ಬಿಟ್ಟು, ನಿರಂಜನ ನಿನ್ ಮನೆಯನ್ನ ಇದು ಬೆಂಕಿ ಹತ್ಬಿಟ್ಟಿದೆ, ಎಲ್ಲ ಭಸ್ಮ ಆಗ್ತಿದೆ, ಓಡು ಅಂದಾಗ, ಅಷ್ಟರಲ್ಲಿ ಈ ಜಯದೇವ ಗೋಸ್ವಾಮಿನ ಅಷ್ಟು ವೇಗವಾಗಿ ಓಡಿ ಅವರ ಮನೆಯಲ್ಲಿ ಏನು ಇಂಪಾರ್ಟೆಂಟ್ ಅಂತಲ್ಲ, ಮಹತ್ವದ ವಿಷಯಗಳಿರುತ್ತಲ್ಲ, ಸಾಮಾನುಗಳನ್ನ ಎಲ್ಲ ಸೇವ್ ಮಾಡ್ತಾರೆ, ಕಾಪಾಡ್ತಾರೆ ಅಲ್ಲಿಂದ. ಅದೆಲ್ಲ ಕಾಪಾಡ್ತಾರೆ. ಅದನ್ನ ಅವನು ಆಮೇಲೆ ಮುಟ್ತಾನೆ. ಇವ್ರು ಅಷ್ಟು ಫಾಸ್ಟ್ ಆಗಿ ವೇಗವಾಗಿ ಹೋಗಿರ್ತಾರೆ. ಅದನ್ನ ನೋಡ್ಬಿಟ್ಟು ಬ್ರಾಹ್ಮಣ ಅವನಿಗೆ ತುಂಬಾ ನಾಚಿಕೆ ಆಗ್ಬಿಡುತ್ತೆ. ಅವನು ಒಂಥರ, ಅಯ್ಯೋ ನಾನು ಎಂತ ತಪ್ಪು ಕೆಲಸ ಮಾಡ್ದೆ, ಈ ತರ ಮಾಡ್ಬಾರ್ದಿತ್ತು, ನನ್ನ ಕ್ಷಮಿಸಿ, ನಾನು ಎಷ್ಟು ಒಳ್ಳೆ ಹುಡುಗ ನೀವು, ನಾನು ನಿಮ್ಮನ್ನ ಮೋಸ ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿ, ಇನ್ಮೇಲೆ ಇವತ್ತು ನಾ ಈ ತರ ಕೆಲಸಗಳನ್ನ ಮಾಡಲ್ಲ. ಅವ್ನು ತುಂಬಾ ಮೋಸಗಾರ, ಎಲ್ಲಾರ್ಗು ಮೋಸ ಮಾಡ್ತಿರ್ತಾನೆ ಬ್ರಾಹ್ಮಣ. ಇವರ ನಡತೆ ನೋಡಿ, ಇವರ ಗುಣ ನೋಡಿ ಅವರಿಗೆ ನಾಚಿಕೆ ಆಗ್ಬಿಡುತ್ತೆ. ಅವಾಗ ಅವ್ರ ಜಯದೇವ ಸ್ವಾಮಿ ತುಂಬಾ ಉದಾರ ಮನಸ್ಸು. ಅವ್ರು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂತಿರಲ್ಲ. ಶುದ್ಧ ಭಕ್ತರು ಹಾಗೆ ಇರ್ತಾರಲ್ವಾ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಅವರು. ತಮ್ಮದು ಆಯ್ತು, ತಮ್ಮ ಭಕ್ತಿ ಆಯ್ತು. ಹಾಗಾಗಿ ಅವರು, ಇರ್ಲಿ ಪರವಾಗಿಲ್ಲ, ನನಗೇನು ಕ್ಷಮೆ ಕೇಳಬೇಡಿ, ನೀವು ವಯಸ್ಸಲ್ಲಿ ದೊಡ್ಡವರಿದ್ದೀರಾ, ಮನೆ ಕೂಡ ನೀವೇ ಹಿಡ್ಕೊಳ್ಳಿ, ನಂಗೆ ಏನು ಬೇಡ, ನಾನು ಇಲ್ಲಿ ಇರಕ್ಕೆ ಇಷ್ಟಪಡಲ್ಲ, ನಾನು ಭಜನೆ ಭಕ್ತಿ ಮಾಡ್ಬೇಕು, ನಾನು ಜಗನ್ನಾಥ್ಪುರಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಅವ್ರು ಕೇಳಲ್ಲ. ಆದ್ರೆ ಅವ್ರು ಇಲ್ಲ, ಇದು ನಿಮ್ಮ ಮನೆ, ನಾನು ಮೋಸ ಮಾಡಿದೆ, ಇಲ್ಲ ಪರವಾಗಿಲ್ಲ ಹಿಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಜಯದೇವ ಗೋಸ್ವಾಮಿಯವರು 12ನೇ ಶತಮಾನದವ್ರು ಇವರು. ಆಮೇಲೆ ಇವ್ರೇನ್ ಮಾಡ್ತಾರೆ, ಜಯದೇವ ಗೋಸ್ವಾಮಿ ಸರಿ ಅಂತ ಹೇಳಿ ಹೊರಡ್ತಾರೆ. ಹೊರಡ್ಬೇಕಾದ್ರೆ ಕಾಡು ಬರ್ತಾರೆ. ಆಗೆಲ್ಲ ಏನೋ ಬಸ್, ಲಾರಿ, ಏರೋಪ್ಲೇನ್ ಏನೂ ಇರ್ಲಿಲ್ಲ. ಹಾಗಾಗಿ ನಡ್ಕೊಂಡು ಕಾಡಲ್ಲಿ ಹೋಗ್ತಿರ್ತಾರೆ. ಅಲ್ಲಿ ನಮ್ ಜಗನ್ನಾಥ ಅವರಿಗೆ ಸಹಾಯ ಮಾಡ್ತಾರೆ. ಏನು ಅಂದ್ರೆ, ಜಯದೇವ ಗೋಸ್ವಾಮಿ ಅವರು ಸಾದಾ ಮನುಷ್ಯಲ್ಲ, ಸ್ವಯಂ ಜಗನ್ನಾಥನ ಸ್ವರೂಪ ಅವರು. ಹಾಗಾಗಿ ಅವರು ಬರ್ದಾಗ ಗೀತ ಗೋವಿಂದ ಕೂಡ ಆ ರಸ ತುಂಬಾ ಮಧುರ. ಅದು ರಾಧಾಕೃಷ್ಣನ ಪ್ರೇಮ ರಸ. ಇದನ್ನ ಸಾಮಾನ್ಯವಾಗಿ ಯಾರಿಗೂ ನಾವು ಹೇಳ್ಬಾರ್ದು, ಯಾಕಂದ್ರೆ ಅಪಾರ್ಥ ಮಾಡ್ಕೊಂತಾರಂತೆ. ನೀವೆಲ್ಲ ಇಲ್ಲಿ ಭಕ್ತರು ಇರೋಕ್ಕಿಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಮಾಧುರ್ಯ ರಸ ಇದೆ, ಫುಲ್ ಅವ್ರು ಮಾಧುರ್ಯ ರಸದ ಕವಿ. ಹಾಗಾಗಿ ಅವ್ರದ್ದೇ ಸ್ವರೂಪ ಇದ್ರಲ್ಲ, ಅವ್ರ ಜಗನ್ನಾಥ ಅವ್ರ ಮೇಲೆ ಯಾವಾಗ್ಲೂ ಕೃಪೆ ಇರೋದು ಅವರಿಗೆ.
ಅವ್ರು ವನದಲ್ಲಿ ಹೋದಾಗ ಅವರಿಗೆ ತುಂಬಾ ದಾಹ ಆಗುತ್ತೆ. ದಾಹ ಆದಾಗ ನಮ್ಮ ಕೃಷ್ಣ ಯಾವಾಗೂ ಸಹಾಯ ಮಾಡೋದು, ಅವ್ರಿಗೆ ಭಕ್ತರಿಗೆ ತುಂಬಾ ಸಹಾಯ ಮಾಡೋದು ಗುಣ ಅವರಲ್ಲಿ. ಅವ್ರೇನ್ ಮಾಡ್ತಾರೆ, ಒಂದು ಗ್ಲಾಸ್ ಅನ್ನ ನೀರ್ ತಂದು ಕೊಟ್ಬಿಟ್ಟು ಗೋಪಾಲನ ರೂಪದಲ್ಲಿ ಬರ್ತಾರೆ. ಗೋಪಾಲ ರೂಪದಲ್ಲಿ ಬಿಟ್ಟು ನೀರ್ ಕೊಡ್ತಾರೆ, ನೀರ್ ಕುಡಿ ಅಂತ ಹೇಳ್ತಾರೆ. ಆ ನೀರು ಕುಡಿದ ತಕ್ಷಣ ಅವರಿಗೆ ಆ ಬಾಯಾರಿಕೆ ಕೂಡ ಇದು ಬರದೇ ಇಲ್ಲ, ಮತ್ತೆ ಬಾಯಾರಿಕೆನೇ ಆಗಲ್ಲ ಅವರಿಗೆ. ಆಯ್ತಾ, ಮತ್ತೆ ಮತ್ತೆ ಒಂದ್ ಮರದ ಹತ್ರ ಹೋಗ್ತಾರೆ, ಕುತ್ಕೊಂತಾರೆ, ಹೇಳ್ತಾರೆ, ಮತ್ ನಡೀತಾರೆ. ಸಣ್ಣವ್ರಲ್ವಾ, 7-8 ವರ್ಷದವರು, ಪಾಪ ಸಣ್ಣ ಹುಡುಗ ಅವರು. ಒಂದ್ ಸ್ವಲ್ಪ ಮುಂದೆ ಹೋಗ್ತಾರೆ, ಅವರಿಗೆ ಹೊಟ್ಟೆ ಹಸ್ದು ಬಿಡುತ್ತೆ. ಹೊಟ್ಟೆ ಹಸಿದಾಗ ಅದು ಒಂದಲ್ಲಿ ಏನ್ ಸಿಗಲ್ಲಲ್ಲ. ಆಗ ಮತ್ತೆ ಅವರು ಒಂದು ಸಂತನ ರೂಪದಲ್ಲಿ ಬಂದ್ಬಿಟ್ಟು ಕೃಷ್ಣ ಅವರಿಗೆ ಒಂದು ಗ್ಲಾಸ್ ಹಾಲು ಕೊಡ್ತಾರೆ, ಹಸುವಿನ ಹಾಲು, ಗೋಮಾತೆ ಹಾಲು. ಅದು ಕೊಟ್ಮೇಲೆ ಅದು ಕುಡ್ತಾಗ ಅವ್ರಿಗೆ ಹಸಿವು ಕೂಡ ಆಗಲ್ಲ. ಅಂದ್ರೆ ನಮ್ ಕೃಷ್ಣನ ಬಾಯಾರಿಕೆನೂ ನಿಲ್ಸ್ಬಿಡ್ತಾರೆ, ಹಸಿವಿನೂ ನೆನಪಿರಲ್ಲ. ಹೀಗೆ ನಡ್ಕೊಂಡು 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 ಜಗನ್ನಾಥ್ಪುರಿಗೆ ಹೋಗ್ತಾರೆ. ಜಗನ್ನಾಥ್ಪುರಿಗೆ ಹೋದ್ಮೇಲೆ ಅಲ್ಲಿ ಜಗನ್ನಾಥ ದೇವಸ್ಥಾನದಲ್ಲಿ ಅವರ ಕೃಷ್ಣ, ನಮ್ಮ ಜಗನ್ನಾಥನ ದರ್ಶನ ಮಾಡ್ತಾರೆ. ತುಂಬಾ ಕಣ್ಣಲ್ಲಿ ನೀರ್ ಸುರಿಯುತ್ತೆ ಅವರಿಗೆ. ಕೃಷ್ಣ ಕೃಷ್ಣ, ಜಗನ್ನಾಥ ಜಗನ್ನಾಥ, ಅವರಿಗೆ ಅಷ್ಟು ಭಕ್ತಿ ಇರುತ್ತೆ, ತುಂಬಾ ಅಂದ್ರೆ ತುಂಬಾನೇ ಭಕ್ತಿ. ಹೀಗೆ ಅವರು ಏನ್ ಮಾಡ್ತಾರೆ, ಅವ್ರ ಹತ್ರ ಏನಿರುತ್ತೆ ಸಾಮಾನು, ಆ ಗೋದಡಿ ಅಂದ್ರೆ ಹಾಸಿಗೆ ತರ ಹಾಕ್ತಾರಲ್ಲ, ಕನ್ನಡದಲ್ಲಿ ಏನಂತ ನಂಗೆ ಗೊತ್ತಿಲ್ಲ. ಆ ಗೋದಡಿ ಅದು ಮಲ್ಕೊಳಕ್ಕೆ. ಆಮೇಲೆ ಕಮಂಡಲ್, ನೀರಿನ ಪಾತ್ರೆ, ಅದು ಬಿಟ್ರೆ ಅವ್ರ ಹತ್ರ ಮತ್ತೆ ಬಟ್ಟೆ, ಈ 3 ವಸ್ತು ಬಿಟ್ರೆ ಏನೇ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ಮರದ ಹತ್ರ ಒಂದಿನ, ಒಂದು ಮರದ ನಮ್ ಸನಾತನ ಗೋಸ್ವಾಮಿಯವರು ಹಾಗೆ ತಾನೇ ಮಾಡ್ತಾರೆ. ಒಂದು ಮರದ ಹತ್ರ ಇನ್ನೊಂದು ಮರ, ಒಂದು ಮರ ಬಿಟ್ಟು ಇನ್ನೊಂದು, ಮತ್ತೆ ಬೇರೆ ದಿನ ಎಲ್ಲಿ ಮೋಹ ಆಗುತ್ತೆ ಅಂತಾರು ಒಂದು ಮರದಲ್ಲಿ ಯಾವತ್ತೂ ವಾಸ ಮಾಡ್ತಿರಲ್ಲ. ಆ ತರನೇ ಇವರು ಜಯದೇವ ಗೋಸ್ವಾಮಿಯವರು ಒಂದು ಮರದ ಹತ್ರ ಒಂದ್ ಕಡೆ, ಈ ತರ ಜೀವನ ಕಳಿತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ, ಅಲ್ಲಿ ಜಗನ್ನಾಥ್ಪುರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾರೆ, ಸುದೇವ್ ಬ್ರಾಹ್ಮಣ ಅಂತ. ಅವರಿಗೆ ಸಂತಾನ ಇರಲ್ಲ. ಅವರಿಗೆ ಸಂತಾನ ಇರಕ್ಕೆ ಅವ್ರು ಏನ್ ಮಾಡ್ತಾರೆ, ತುಂಬಾ ನೊಂದ್ಕೊಂತಾರೆ. ದಂಪತಿಗಳ ಸಂತಾನ ಇರಲ್ಲ. ಅವರು ಜಗನ್ನಾಥಿಗೆ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಸಂತಾನ ಇಲ್ಲ, ಕೃಪೆ ಮಾಡೇಮ, ಏನಾದ್ರೂ ನಮ್ಗೆ ಸಂತಾನ ಆದ್ರೆ ಈ ಸಂತಾನ ನಿಮ್ಮನ್ನ ಅರ್ಪಿಸ್ತೀವಿ ನಿಮ್ ಸೇವೆಗೆ ಅಂತ ಬೇಡ್ಕೊಂತಾರೆ. ಆ ಜಗನ್ನಾಥ್ ತುಂಬಾ ಕೃಪಾಳ, ಅವ್ರ ದಯೆಯಿಂದ ಅವರಿಗೆ ಹೆಣ್ಣು ಸಂತಾನ, ಅವ್ರಿಗೆ ಗಂಡು ಸಂತಾನ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಅವ್ರ ಹೆಣ್ಣು ಸಂತಾನ ಆಗುತ್ತೆ. ಹೆಣ್ಣು ಸಂತಾನ ಆದಾಗ ಅವರು ಆ ಬಾಲಕಿಯನ್ನ ಚೆನ್ನಾಗಿ ಸೇವೆ ಮಾಡಿ ಎಲ್ಲಾ ಗುಣಗಳನ್ನ ಹೇಳ್ಕೊಡ್ತಾರೆ. ಒಂದ್ 12 ವರ್ಷದ ಆಗ್ತಾಳೆ. 12 ವರ್ಷ ಆದ ತಕ್ಷಣ ಅವ್ರೇನ್ ಮಾಡ್ತಾರೆ, ಆ ಸುದೇವ್ ಬ್ರಾಹ್ಮಣ ಜಗನ್ನಾಥ್ ಹತ್ರ ಹೋಗ್ಬಿಟ್ಟು, ನೋಡಿ ಜಗನ್ನಾಥ್, ನಾನು ನಿಮಗೆ ವಚನ ಕೊಟ್ಟಿದ್ದೆ, ನನಗೇನಾದ್ರು ಸಂತಾನ ಆದ್ರೆ ನಿಮ್ ಸೇವೆ ಕೊಡ್ತೀನಿ ಅಂತ. ಈಗ ಈ ನನ್ನ ಮಗಳನ್ನ ನಿಮ್ಮನ್ನ ಅರ್ಪಿಸ್ತಿದ್ದೀನಿ, ನೀವು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಸ್ವೀಕಾರ ಮಾಡಿ ಅಂತ ಜಗನ್ನಾಥ್, ನಿಲ್ಲು, ನಾನ್ ಸ್ವೀಕಾರ ಮಾಡಲ್ಲ, ಇವಳಿಗೆ ಸ್ವೀಕಾರ ಮಾಡಕ್ಕೆ ಒಬ್ರು ಜಯದೇವ್ ಗೋಸ್ವಾಮಿ ಅಂತ ಬ್ರಾಹ್ಮಣ ಇದ್ದಾರೆ, ನೀವು ಅವ್ರಿಗೆ ಕೊಟ್ಟು ಮದ್ವೆ ಮಾಡು. ಇವಳು ಸಾಧಾರಣವಾದ ಹುಡುಗಿ ಅಲ್ಲ, ಈ ಸ್ವಯಂ ನನ್ನ ಪದ್ಮ, ನನ್ನ ಲಕ್ಷ್ಮಿಯ ಸ್ವರೂಪ, ಹಾಗಾಗಿ ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ಅವ್ರು ಬ್ರಾಹ್ಮಣ, ಈಗ ಇದು ಜಗನ್ನಾಥನ ಆರ್ಡರ್ ಆಗ್ಬಿಟ್ಟಿದೆ, ಇಲ್ಲ ಅನ್ನಕ್ಕೆಲ್ಲ ಏನ್ ಮಾಡೋದು ಅಂತ ಹುಡ್ಕೊಂಡು ಹೋಗ್ತಾರೆ. ಜಯದೇವ್ ಗೋಸ್ವಾಮಿ ಎಲ್ಲಿದ್ದಾರೆ ಅಂತ ಸುದೇವ್ ಬ್ರಾಹ್ಮಣ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಾಗ ಅಲ್ಲಿ ನೋಡ್ತಾರೆ, ಅವ್ರು ಸಿಗ್ತಾರೆ ಜಯದೇವ ಗೋಸ್ವಾಮಿ. ಅಲ್ಲಿ ಹೋದ ತಕ್ಷಣ ಅವರು ಬರೇ ಕೀರ್ತನೆ, ಹಾಡು, ಕೃಷ್ಣನ್ ಇದರಲ್ಲಿ ಲೀಲೆಗಳಲ್ಲಿ ಮುಳುಗಿರ್ತಾರೆ. ಆಮೇಲೆ ಹೋದಾಗ ಅವ್ರ ಬ್ರಾಹ್ಮಣ ಅಂತಾರೆ, ನೋಡಿ ನನ್ನ ಮಗಳನ್ನ ನೀವು ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರಂತಾರೆ, ಅಲ್ಲ ಗುರ್ತಿಲ್ಲ, ಪರಿಚಯ ಇಲ್ಲ, ನಾನ್ ನೋಡಿದ್ರೆ ಒಬ್ಬ ಸಾಧು ಸಂತ, ನಂತರ ನೆಟ್ಟಿಗೆ ಬಟ್ಟೆ ಎಲ್ಲ ಇದೆಲ್ಲ, ನನ್ನ ಮಗಳನ್ನ ಸ್ವೀಕರಿಸು, ಮದ್ವೆ ಮಾಡ್ಕೊಂತ ಹೆಂಗ್ ಸಾಧ್ಯ ಆಗುತ್ತೆ, ನಾನ್ ಮಾಡ್ಕೊಳಲ್ಲ ಅಂತಾರೆ. ಇಲ್ಲ, ಈ ತರ ನಾನು ಬೇಡ್ಕೊಂಡಿದ್ದೆ, ನನ್ನ ಹರಕೆ ಇತ್ತು, ನನ್ನ ಸಂತಾನ ಆದ್ಮೇಲೆ ಜಗನ್ನಾಥ ಅರ್ಪಿಸ್ತೀನಿ ಅಂತ. ಅದ್ರ ಜನ ಅರ್ಪಿಸಕ್ ಹೋದಾಗ ಜಗನ್ನಾಥ ನಿಮ್ಮನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅವ್ರು ಜಯದೇವ ಗೋಸ್ವಾಮಿ ಅಂತಾರೆ, ಅವ್ರೇನು 16,108 ಮದ್ವೆ ಮಾಡ್ಕೊಂತಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ನಾನು ಒಬ್ಬ ಬಡವ, ನಾನು ಎಲ್ಲಿಂದ ಇವಳನ್ನ ನೋಡ್ಕೊಳಕ್ ಆಗುತ್ತೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಆದ್ರೂ ಇವ್ರು ಬ್ರಾಹ್ಮಣ ಕೇಳಲ್ಲ, ನಂಗೆ ಗೊತ್ತಿಲ್ಲ, ನೀನ್ ನೋಡ್ಕೋಬೇಕು ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಪದ್ಮಾವತಿ, ಆ ಹುಡುಗಿಯ ಹೆಸರು, ಬಾಲಕಿ ಹೆಸರು ಪದ್ಮಾವತಿ ನೋಡಿ ಸುಮ್ನೆ ಆಗ್ತಾರೆ. ಇವ್ರು ಏನ್ ಅನ್ಕೊಂತಾರೆ, ಜಯದಾಸ್ ಕಸ್ಮಿ, ಹೆಂಗೋ ರಾತ್ರಿ ಆಗಿದೆ, ರಾತ್ರಿ ಮೆಲ್ಲಕ್ಕೆ ಓಡೋಗ್ಬಿಡ್ತೀನಿ, ಎಲ್ಲಾದ್ರೂ ಇಲ್ಲೇ ಬಚ್ಚಿಡ್ಕೊಂಡಿರ್ಬೇಕು, ಆ ಬ್ರಾಹ್ಮಣ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಅಂತ ಯೋಚನೆ ಮಾಡ್ತಾರೆ. ಅವ್ರೇನು ಬ್ರಾಹ್ಮಣ ಹೋಗೇ ಬಿಟ್ಟಿರ್ತಾನೆ, ನೋಡೇ ಇರಲ್ಲ ಹಿಂತಿರುಗಿ. ಅಯ್ಯೋ, ಈಗ ಏನ್ ಮಾಡೋದು, ನನ್ ಮೇಲೆ ಬಿತ್ತಲ್ಲ, ಅವಳಿಗೂ ಅಂತಾನೆ, ಇಲ್ಲ ನಾನು ಹೋಗಲ್ಲ ನಿಮ್ ಬಿಟ್ಟು, ನೀವೇ ನನಗೆ ತುಂಬಾ ಒಲ್ದ್ ಬಿಟ್ಟಿದ್ದೀರಾ, ನಾನು ನಿಮ್ಮನ್ನೇ ಗಂಡನಂತ ಸ್ವೀಕಾರ ಮಾಡ್ತೀನಿ ಅಂತ ಪದ್ಮಾವತಿ ಹೇಳಿದಾಗ, ಸರಿ ಈಗ ಏನ್ ಮಾಡಕ್ಕಾಗಲ್ಲ, ಇದನ್ನು ಜಗನ್ನಾಥ ಇಚ್ಛೆ ಅಂತ ಹೇಳಿ ಮದ್ವೆ ಆಗ್ತಾರೆ. ಮದ್ವೆ ಆಗ್ತಾರೆ, ಎಲ್ಲ ಆಗುತ್ತೆ. ಈಗ ಮದ್ವೆ ಆದ್ಮೇಲೆ ಮನೆ ಬೇಕು, ಮನೆ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಸರಿ ನಾವು ನಮ್ಮ ಊರಿಗೆ ಹೊರಟೋಗ್ಬಿಡೋಣ, ಕಿಂದುಬಿಲ್ ಗ್ರಾಮಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಆ ಮನೆನ ನಿರಂಜನೆ ಕೊಟ್ಟಿರ್ತಾರಲ್ವಾ, ಅವ್ರು ಕೊಡ್ತಾರೆ ವಾಪಸ್ ತಗೊಳ್ಳಿ ಅಂತ, ಅವ್ರು ತಗೊಳಲ್ಲ. ಅಲ್ಲಿ ಒಂದು ಕುಟಿಯ, ಒಂದು ಏನಂತ ಗುಡಿಸ್ಲು ಮಾಡ್ಕೊಂಡು ಅಲ್ಲಿ ವಾಸ ಮಾಡಕ್ಕೆ ಶುರು ಮಾಡ್ತಾರೆ.
ಅಲ್ಲಿ ವಾಸ ಮಾಡಕ್ಕೆ ಶುರು ಮಾಡ್ತಾರೆ. ದಿನ ಅಲ್ಲಿ ಆ ವಾಸ ಆದ್ಮೇಲೆ ಈ ಫಸ್ಟ್ ಏನು ಕೃಷ್ಣನ ಆರಾಧನೆ, ಅದಕ್ಕೆ ಅಲ್ಲಿ ರಾಧಾ ಮಾಧವ್ ಡಿಟಿಸ್ ಅಂತಾರಲ್ಲ, ವಿಗ್ರಹಗಳನ್ನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡ್ಬಿಟ್ಟು ತುಂಬಾ ಭಜನೆ ಭಕ್ತಿ ಕಾರ್ಯಕ್ರಮ ಅಲ್ಲೆಲ್ಲ ದಿನ ನಡೀತಾ ಇರುತ್ತೆ ಅವ್ರದ್ದು. ಅವ್ರು ತುಂಬಾ ಸಾಫ್ಟ್ ಇರ್ತಾರೆ ಜಯದೇವ ಗೋಸ್ವಾಮಿ. ಅವ್ರ ತಕ್ಕಂತೆ ಹೆಂಡತಿ ಕೂಡ ತುಂಬಾ ನಯ ವಿನಯತೆ ಇರುತ್ತೆ ಅವರಲ್ಲಿ. ಅವಾಗ ಅಲ್ಲಿಂದ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ, ಗೀತ ಗೋವಿಂದ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೀತ್ ಗೋವಿಂದ್ ಬರೀತಾರೆ ದಿನ ಕೂತ್ಕೊಂಡು. ಅವರಿಗೆ ಯಾವ ತರ ಬರೀತಿದ್ರು ಅಂದ್ರೆ, ಅವರಲ್ಲಿ ಇಷ್ಟು ಲೀಲಾ ಕಾಣಿಸ್ತಿರುತ್ತೆ, ಅದನ್ನ ರಾಗವಾಗಿ ಹೇಳ್ತಿರ್ತಾರೆ, ಅಳ್ತಾ ಇರ್ತಾರೆ, ಕಣ್ಣಲ್ಲಿ ಜರ 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 ನೀರ್ ಸುರಿತಿರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಬರೆಯಕ್ಕಾಗಲ್ಲ, ಯಾಕಂದ್ರೆ ಆ ಬರ್ದಿರೋ ಪೋತಿ ಅಂದ್ರೆ ಪುಸ್ತಕ ಎಲ್ಲ ನೆಂದ್ ಬಿಡುತ್ತಲ್ವಾ. ಅವ್ರ ಹೆಂಡತಿ ಬರೀತಾ ಇರ್ತಾರೆ ಪ್ರತಿಯೊಂದು ಗೀತ ಗೋವಿಂದನ, ಅವ್ರು ಹೇಳೋದು ಹೆಂಡತಿ ಬರೆಯೋದು, ಈ ತರ ದಿನಾ ಗೀತ ಗೋವಿಂದ ಶುರು ಮಾಡ್ಕೊಂತಾರೆ. ಗೀತ ಗೋವಿಂದದಲ್ಲಿ 12 ಸರ್ಗಗಳಿದೆ. ಹೇಗೆ ನಮ್ಮ ಸ್ಕಂದ ಇದೆ ಭಾಗವತದ 12 ಸ್ಕಂದ, ಆ ರೀತಿನೇ 12 ಸರ್ಗ ಅಂತಾರೆ ಅದಕ್ಕೆ. ಗೀತ ಗೋವಿಂದ 24 ಪದ ಅಷ್ಟಪದಿಗಳಿದೆ ಅದರಲ್ಲಿ. ಅಷ್ಟಪದಿ ಒಂದೊಂದರಲ್ಲಿ ಅಷ್ಟಪದಿಗಳಿದೆ ಅದರಲ್ಲಿ. ಶ್ಲೋಕಗಳು ಉಂಟು ಅದರಲ್ಲಿ. ನಾನ್ ಹೇಳಿದ್ದು ಅದು 2ನೇ ಸರ್ಗದ್ದು, ಶ್ರಿತಕಮಲ. ಫಸ್ಟ್ ದಶಾವತಾರ ಹೇಳಿದಾರೆ ಅವರು, ಆಮೇಲೆ ಅದು ಇದೆ ಶ್ರಿತಕಮಲ. ಅದು ಆದ್ಮೇಲೆ ಒಂದು ದಿನ ಏನಾಗುತ್ತೆ, ಅವರು ಬೆಳಗಿನ ಜಾವದಲ್ಲಿ ಅವರಿಗೆ ತುಂಬಾ ಲೀಲಾಜಲ ಸೂಚಿಸ್ತಾ ಇರುತ್ತೆ, ಬರಿಬೇಕೀಗ. ಬರಿಬೇಕು ಅಂದಾಗ ಅವ್ರು ಏನ್ ಮಾಡ್ತಾರೆ, 7ನೇ ಸರ್ಗ 7ನೇ ಸರ್ಗದಲ್ಲಿ ಅವರು ಅಷ್ಟಪದಿ ಬರಿತಾ ಇರ್ತಾರೆ. ಅಷ್ಟಪದಿ ಬರೆಯಬೇಕಾದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಇದು ಬರೀತಾರೆ, ಸ್ಮರಲಗರಲ ಖಂಡನಂ ಮಮ ಶಿರಸಿ ಮಂಡನಂ ಅಂತ ಬರೀತಾರೆ. ಯಾಕಿದು ಬರೀತಾರೆ ಅಂದ್ರೆ, ಈ ದಶಮ ಸ್ಕಂದ, ಇದು ದಶಮ ಸರ್ಗದ. ಇದು ದಶಮ ಸರ್ಗದಲ್ಲಿ ರಾಧಾರಾಣಿ ಮಾನ್ ಅಂದ್ರೆ ಸಿಟ್ಟಾಗೋದು, ತುಂಬಾ ಮುನಿಸ್ಕೊಂತಿರ್ತಾಳೆ ರಾಧಾರಾಣಿ. ಕೃಷ್ಣನ್ಗೆ ತುಂಬಾ ಮುನಿಸ್ಕೊಂತಿರ್ತಾಳೆ, ಅದು ತುಂಬಾ ಪ್ರೀತಿ ಅಲ್ವಾ, ಅದಕ್ಕೆ ಮುನಿಸ್ಕೊಂತಿರ್ತಾಳೆ. ಅದಕ್ಕಾಗಿ ಅವರು ಅದನ್ನ ಬರ್ದಿರ್ತಾರೆ. ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ, ರಾಧಾರಾಣಿ ನಮ್ಮ ಶ್ಯಾಮ್ ಸುಂದರನ ವಕ್ಷಸ್ಥಲದಲ್ಲಿ ಅವ್ರದ್ದೇ ಚಿತ್ರ ನೋಡ್ತಿರ್ತಾರೆ, ಅದು ಯಾರೋ ಬೇರೆ ಅಂತ ಹೇಳಿ, ಯಾರೋ ಬೇರೆ ಹೇಳಿದಾರೆ ಅಂತ ಹೇಳಿ ಸಿಟ್ ಮಾಡ್ಕೊಂಡ್ಬಿಡ್ತಾರೆ. ಸಿಟ್ ಮಾಡ್ಕೊಂಡಾಗ ಪಾಪ ನಮ್ಮ ಶ್ಯಾಮ್ ಸುಂದರ್ ಯಾವಾಗ್ಲೂ ಮನ್ಸದೇ ಕೆಲ್ಸ, ಏನ್ ಮಾಡಿದ್ರು ಮನ್ಸಲ್ಲ. ನಂಗೆ ಹೊಡಿತೀಯಾ ಹೊಡಿ, ಏನ್ ಮಾಡ್ತೀಯಾ ಮಾಡು, ದಂಡನೆ ಕೊಡು, ಇಲ್ಲ ನೀನ್ ಕೇಳೋದಿಲ್ಲ ಆಯ್ತು, ನಾನು ನಿನ್ ಕಾಲಿಗೆ ಇದು ಆಲ್ತಾ ಅದು ಹಸ್ತಾರಲ್ಲ ಕೆಂಪಗೆ ಬಣ್ಣ, ಅದು ಹಸ್ತೀನಂತ ಕಾಲ್ ಹಿಡಿಯಕ್ ಹೋಗ್ತಾರೆ. ಅದಾದ ಈಗ ನನ್ನ ನೀನ್ ಬಿಡೋದಿಲ್ಲ, ಬಹಳ ಚತುರ ನಮ್ಮ ಕೃಷ್ಣ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡ್ಬೇಕು ಅಂತ ಕಾಲ್ ಕೊಡೋದೇ ಇಲ್ಲ. ಆಮೇಲೆ ಅವರಿಗೆ ಲೀಲೆ ಈ ತರ ಕಾಣಿಸ್ತಾ ಇರುತ್ತೆ. ಆಮೇಲೆ ಅದ್ರಲ್ಲಿ ಏನ್ ಲೀನಾ ಕಾಣಿಸ್ತಂದ್ರೆ, ನಮ್ಮ ಶ್ಯಾಮ್ ಸುಂದರ ರಾಧಾರಾಣಿಯ ಪಾದಗಳನ್ನ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಈ ತರ ಭಾಸ ಆಗುತ್ತೆ. ಅದನ್ನ ಅವರು ನೆಕ್ಸ್ಟ್ ಲೈನ್ ಅಲ್ಲಿ ಬರಿಬೇಕು, ದೇಹಿ ಪದವಲ್ಲವ ಮುದಾರಂ ಅಂತ ಬರಿಬೇಕು ಅಂತ ಇರ್ತಾರೆ. ಆದ್ರೆ ಅವನಿಗೆ ಮನಸ್ಸಾಗಲ್ಲ, ಅಯ್ಯೋ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ಅವ್ರು ಶ್ಯಾಮ್ ಸುಂದರ ಈ ತರ ಹೆಂಗಾಗುತ್ತೆ, ಇಲ್ಲ ಇಲ್ಲ ಇದು ತಪ್ಪುದು. ಮತ್ತೆ ಯೋಚನೆ ಮಾಡ್ತಾನೆ, ಸ್ಮರಗಲ ಖಂಡನ ಮಮ ಶಿರಸಿ ಮಂಡನ. ಮತ್ತೆ ಮುಂದೆಲ್ಲೇನ್ ಬರೆಯೋದಿಲ್ಲ, ಅದ್ರ ಮುಂದಿಂದೆಲ್ಲ ಚರಣ ಬರೀತಾರೆ. ಆದ 2ನೇ ಚರಣನ ಬರೆಯೋದೇ ಇಲ್ಲ. ಏನ್ ಮಾಡೋದು ಗೊತ್ತಾಗಲ್ಲ. ಸ್ಮರಗಲ ಖಂಡನ ಮಮ ಶಿರಸಿ ಮೇಡಮ್ ಇದನ್ನೇ ಇದು ಮಾಡ್ತಿರ್ತಾರೆ. ಅವ್ರು ಹೇಳ್ತಿರ್ತಾರೆ, ಯಾಕೆ ಏನಾಯ್ತು ಸ್ವಾಮಿ ನೀವು ಬರಿತಾ ಇಲ್ಲ ಅಂದಾಗ, ಅವ್ರು ನಂಗೆ ನೆನಪು ಬರ್ತಾರ ಅಂತ ಸುಳ್ಳು ಹೇಳ್ತಾರೆ. ಆಮೇಲೆ ಏನ್ ಮಾಡಿದ್ರೆ, ಆಯ್ತು ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಅವ್ರು ಗಂಗಾ ಸ್ನಾನಕ್ಕೆ ಹೋಗ್ತಿರ್ತಾರೆ. ಗಂಗಾ ತುಂಬಾ ದೂರ ಇರ್ತಾರೆ, 12 ಕೋಸ್ ಅಂತಾರೆ ಅದು, ಅಷ್ಟು ದೂರ ಅಷ್ಟು ಹೋಗಿ ಸ್ನಾನ ಮಾಡಿ ಬರ್ಬೇಕು ಅವ್ರು. ಅವ್ರ ಹೆಂಡತಿಗೆ ಅಂತಾರೆ, ಊಟ ಉಪ್ಪು ಎಲ್ಲ ಭೋಜನ ತಯಾರು ಮಾಡು, ಪ್ರಸಾದನ ಕೃಷ್ಣಂಗ ಭೋಗ ಮಾಡ್ಬಿಟ್ಟು ನಾನು ಬರ್ತೀನಿ, ಅವತ್ತಂಕರ ಸ್ನಾನ ಮಾಡಿ ಅಂತ. ಸರಿ ಅಂತ ಆ ಪುಸ್ತಕನ ಇಟ್ಟು ಹೋಗ್ಬಿಡ್ತಾರೆ. ಇಟ್ಟು ಹೋಗ್ತಾರೆ. ಒಂದು 500 ಏನಂತಾರೆ 500 ಒಂದು ಅರ್ಧ ಕಿಲೋಮೀಟರ್ನ ಹೋಗಿರಲ್ಲ ಅವರು. ಅಷ್ಟ್ರಲ್ಲೇ ನಮ್ಮ ಕೃಷ್ಣ ಜಯದೇವ ಗೋಸ್ವಾಮಿ ಸ್ವರೂಪ ತಾಳ್ಕೊಂಡು ಬರ್ತಾರೆ ಮನೆಗೆ. ಬಂದಾಗ ಪದ್ಮಾವತಿ ಅಂತಾರೆ. ಈಗ ತಾನೇ ನೀವು ಹೋದ್ರಿ ಸ್ನಾನ ಮಾಡ್ತೀನಿ ಅಂತ ವಾಪಸ್ ಬಂದ್ಬಿಟ್ಟಿರಲ್ಲ. ಇಲ್ಲ ಇಲ್ಲ, ನನಗೆ ಆ ಪದಗಳು ನೆನಪು ಬಂದ್ಬಿಟ್ಟಿದೆ, ನಾನು ಬರಿಬೇಕು ಅದನ್ನ, ನನಗೆ ಆ ಪುಸ್ತಕ ಕೊಡು, ಆ ಪೋತಿಯಲ್ಲಿ ಇಟ್ಟಿದೆ ಆ ಪುಸ್ತಕ ಕೊಡು ಅಂತ. ಅಲ್ಲೇ ಬೆಳಿಗ್ಗೆ ಬರಿತಿದ್ರಲ್ಲ ನೀವು ಇಟ್ಟಿದ್ದೀರಾ, ಅಲ್ಲೇ ಇದೆ ನೋಡಿ ತಗೊಳ್ಳಿ ಅಂತ ಅಂತಾಳೆ. ಅವಳಿಗೆ ಆಶ್ಚರ್ಯ ಅನ್ಸುತ್ತೆ, ಏನು ಬೆಳಿಗ್ಗೆ ನೆನಪಿಲ್ಲ ಅಂದ್ರೆ ತಕ್ಷಣ ಬಂದ್ರೆ ಈ ತರ ಮಾಡಲ್ವಲ್ಲ ಇವ್ರು ಅಂತ ಅವ್ರಿಗೆ ಅನುಮಾನ. ತಲೆ ಕೆಡ್ಸ್ಕೊಳಲ್ಲ. ಆಮೇಲೆ ಅವರು ನಮ್ ಕೃಷ್ಣ ಪುಸ್ತಕ ತೆಗ್ದ್ಬಿಟ್ಟು ದೇಹ ಪದಪಲ್ಲವ ಮುದಾರಂ ಅಂತ ಬರ್ದು ಬಿಡ್ತಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಅವರು ವರ್ಡ್ಸ್ ಗಳನ್ನ ಬರೀತಾರೆ. ಅದು ಬರ್ದ್ಬಿಟ್ಟು ಬುಕ್ ಇರ್ತಾರ ಅಂತಾರೆ, ಪದ್ಮಾವತಿನ ಹೊಟ್ಟೆ ಹಸಿದೆ ನಂಗೆ ಊಟ ಕೊಡು ಅಂತ. ಹೊಟ್ಟೆ ಹಸಿದೆ ಕೊಡು ಅಂದಾಗ ಅಲ್ಲಿ ಭೋಜನನ ಅವಳು ಪ್ರಸಾದನ ಭೋಗ ಮಾಡಿರ್ತಾರೆ ಕೃಷ್ಣಂಗೆ. ಆ ಸ್ವಯಂ ಕೃಷ್ಣ ಅವ್ರ ಗಂಡ ಬಂದಿರ್ತಾರೆ, ಗೊತ್ತೇ ಇರಲ್ಲ ಅವರಿಗೆ ಊಟ ಕೊಡ್ತಾರೆ, ಊಟ ಮಾಡಿಸ್ತಾಳೆ. ಆಮೇಲೆ ಏನ್ ಸೇವೆ ಮಾಡ್ಬೇಕು ಗಂಡಂಗೆ ಎಲ್ಲ ಮಾಡಿಸ್ತಾಳೆ. ಅವ್ರಂತ ನಂಗೆ ತುಂಬಾ ಈಗ ಟೈರ್ಡ್ ಅನ್ಸ್ತಾ ಇದೆ, ನಾ ಮಲಗ್ಬೇಕು ಮಂಚಲ್ಲಿ. ಅವ್ರು ಜಯದೇವ್ ಗೋಸ್ವಾಮಿ ಇರೋ ಮಂಚದ ಮೇಲೆ ಜಯದೇವ್ ಗೋಸ್ವಾಮಿಯ ಎಲ್ಲಾ ವಸ್ತುಗಳನ್ನ ಪ್ರಸಾದ ಮಾಡ್ತಾರೆ ಅವರು ಜಯದೇವ್ ಗೋಸ್ವಾಮಿ ಪದ್ಮಾವತಿ ಮಲಗುವ ಮಂಚ ಕೂಡ ಅಲ್ಲಿ ಮಲಗ್ತಾರೆ ನಮ್ ಕೃಷ್ಣ ಹೋಗಿ, ಅದನ್ನು ಕೂಡ ಪ್ರಸಾದ ಮಾಡ್ತಾರೆ. ಮಲಗ್ತಾರ.
ಫುಲ್ ಮನೆಯೆಲ್ಲ ಸುಗಂಧ. ಕೃಷ್ಣನಲ್ಲಿ ತುಂಬಾ ಸುಗಂಧ ಬರುತ್ತೆ ಅವ್ರ ಶರೀರದಿಂದ ಯಾವಾಗ್ಲೂ. ಆಮೇಲೆ ಆಯ್ತು ಅಂದ್ರೆ ಸ್ವಲ್ಪ ಹೊತ್ತಿಗೆ ಸ್ನಾನ ಮಾಡ್ಕೊಂಡು ಆಮೇಲೆ ಏನಂತಾರೆ ಅವರು, ಕೃಷ್ಣ ನೀನು ಊಟ ಮಾಡ್ಕೊಂಡ್ಬಿಡು ಅಂತಾರೆ ಪದ್ಮಾವತಿಗೆ. ಅವಳಿಗೆ ಗೊತ್ತಿಲ್ಲ, ಗಂಡ ಹೇಳದಂತ ಊಟ ಮಾಡಕ್ಕೆ ಕುತ್ಕೊಂತಾಳೆ. ಗಂಡ ಆದ್ಮೇಲೆನೆ ಊಟ ಮಾಡ, ನಮ್ಮ ಹಿಂದೂಸ್ತಾನದಲ್ಲಿ ಆಗಿರ್ತಾನೆ, ಎಲ್ಲ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲ ಆದ್ಮೇಲೆನೆ ಕೊನೆಯದಾಗಿ ಊಟ ಮಾಡೋದು. ಹಾಗಾಗಿ ಅವರು ಗಂಡ ಸೇವೆ ಅಂತ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ, ಪತಿ ಧರ್ಮ. ಊಟ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಿಜವಾದ ಜಯದೇವ ಗೋಸ್ವಾಮಿ ಬರ್ತಾರೆ. ಜಯದೇವ ಗೋಸ್ವಾಮಿ ಬಂದ್ಮೇಲೆ ಅವರು ಪದ್ಮ ಪದ್ಮ ಅಂತಾರೆ, ನಂಗೆ ಹೊಟ್ಟೆ ಹಸಿದೆ, ಊಟ ಕೊಡು ಊಟ ಕೊಡು. ಆಮೇಲೆ ಅವಳು, ಯಾಕೆ ಹಿಂಗ್ ಅಂತಿದ್ದೀರಾ ನೀವು, ಈಗ ತಾನೇ ಊಟ ಮಾಡೋದು. ಆಮೇಲೆ ನೋಡ್ತಾರೆ, ನೀವು ಊಟ ಮಾಡ್ತಾರೆ. ಏನಾಯ್ತು ನೀನು, ಇವತ್ ಧರ್ಮ ಪತ್ನಿ ನನ್ನ ಬಿಟ್ಟು ಊಟ ಮಾಡಲ್ಲ, ನಂದಾದ್ಮೇಲೆ ಊಟ ಮಾಡ್ತೀವಿ, ಇವತ್ತು ಯಾಕೋ ನೀನು ವಿಚಿತ್ರನೇ ನಿಂದ ನಡತೆ ಅನ್ಸ್ತಾ ಇದೆ, ಏನಾಯ್ತು ನಿಂಗೆ ಅಂದಾಗ, ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ, ನೀವೇ ಬಂದ್ರಿ, ಹೊಟ್ಟೆ ಹಸಿತು ಅಂದ್ರೆ ಹೊಟ್ಟೆ ಮಾಡಿದ್ರಿ, ಆ ಪುಸ್ತಕ ಕೊಡು ಅಂದ್ರೆ ಪುಸ್ತಕ ತಗೊಂಡ್ರಿ, ಏನೋ ಬರುದ್ರಿ, ಅದ್ ನೆನಪು ಬಂದಿದೆ ಅಂತೇಳಿ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಅವ್ರಿಗೇನೋ ಅರ್ಥನೇ ಆಗಲ್ಲ. ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನ್, ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಅಂದ. ಆಮೇಲೆ ಅಲ್ಲಿ ಅವರಿಗೆ ಒಂಥರ ಸುಗಂಧ ಬರ್ತಾ ಇದೆ. ಆಮೇಲೆ ಚರಣ ಚಿಹ್ನೆಗಳು ಕಾಣಿಸುತ್ತೆ, ನಮ್ ಕೃಷ್ಣ ಚರಣಗಳಿಗೆ ಪದ್ಮ ಎಲ್ಲಾ ಚಿಹ್ನೆಗಳಿದೆ, ಸ್ವಾಸ್ತಿಕ್ ಅದೆಲ್ಲ ಇದೆಲ್ಲ ಅದು ಕಾಣಿಸುತ್ತೆ ಅವರಿಗೆ. ಅರೆ ಇದೇನು ಚಿಹ್ನೆಗಳ ಬೇರೆ ಕಾಣ್ತಾ ಇದೆಯಲ್ಲ, ನೀನ್ ನೋಡಿದ್ರೆ ಊಟ ಮಾಡ್ತಿದ್ಯಲ್ಲ, ಯಾಕೆ ಹಿಂಗ್ ಅಂತಿದ್ಯಾ, ಎಲ್ಲಿ ಅಗ್ಲಗ್ಲ ಅಂತಿದ್ಯಾ, ಪುಸ್ತಕದಲ್ಲಿ ನೀವು ತಗೊಂಡ್ರಿ ಬರ್ದು, ಏನ್ ಬರ್ದೆ ನಾನು ಅಂತ, ಹೋಗ್ ತೋರ್ಸು, ತಗೊಂಬಾ ಅಂತ ಅಂತಾರೆ. ಅವ್ಳು ಊಟ ಮಾಡ್ತಿರೋದಕ್ಕೆ ಅವರೇ ಹೋಗಿ ನೋಡ್ತಾರೆ, ತೆಗ್ದು ನೋಡಿದ ತಕ್ಷಣ ಅಲ್ಲಿ ನಮ್ ಕೃಷ್ಣನ್ ಹ್ಯಾಂಡ್ ರೈಟಿಂಗ್ ಗೊತ್ತಾಗ್ಬಿಡುತ್ತೆ ಅವರಿಗೆ. ಅಯ್ಯೋ ಇದು ನಂದು ಅಕ್ಷರ ಇಲ್ಲ, ಇದು ಕೃಷ್ಣ ಬರ್ದಿರೋ ಅಕ್ಷರ, ಇದು ಹಿಂಗಾಗೋಯ್ತಲ್ಲ. ಅವಾಗ ಅವರಿಗೆ ಸಡನ್ ಆಗಿ ಫ್ಲಾಗ್ ಅಷ್ಟೇ, ಓಹೋ ನಮ್ಮ ಸ್ವಯಂ ಶ್ಯಾಮ್ ಸುಂದರ್ ಬಂದ್ಬಿಟ್ಟು ನಮ್ ಜಗನ್ನಾಥ್ ಬರ್ದಿದ್ದಾರೆ ಇದನ್ನ, ಅಳಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರು ಹೇಳ್ತಿದ್ರು, ಏನಾಯ್ತು ನೀವೇ ತಾನೇ ಬರ್ದಿದ್ದು, ಯಾಕೆ ಅಳ್ತಾ ಇದಾರ, ನೋಡು ಇದು ಅಕ್ಷರ ನಂದಲ್ಲ, ಸ್ವಯಂ ಜಗನ್ನಾಥ್ ಬರ್ದಿರೋ, ಜಗನ್ನಾಥ್ ಬಂದಿದ್ದಾರೆ ಇಲ್ಲಿ, ಎಲ್ಲಿದ್ದಾರೆ ಅಂತ. ಅವಳಿಗೂ ಅಯ್ಯೋ ಹೌದಾ, ಅಲ್ಲಿ ಮಂಚದ ಮೇಲೆ ಮಲಗಿದ್ದಾರೆ, ನಡೀರಿ ಅಂತ ಇಬ್ರು ಓಡೋಗಿ ನೋಡ್ತಾರೆ, ಅಲ್ಲಿ ಇಲ್ಲೇ ಇಲ್ಲ, ಅವ್ರ ಅಂತರ್ಧಾನ ಆಗ್ಬಿಡ್ತಾರೆ ಕೃಷ್ಣ. ಫುಲ್ ಸುಗಂಧ. ಆವತ್ತಿನಿಂದ ಅವ್ರ ಮಂಚದ ಮೇಲೆ ಮಲಗದೇ ಇಲ್ಲ. ಅದನ್ನ ಪೂಜೆ ಮಾಡ್ತಾರೆ, ನಮ್ ಕೃಷ್ಣನ್ ದೇಳೆ ಅಂತ ಪೂಜೆ ಮಾಡ್ತಾರೆ. ಅಷ್ಟು ಅವರಿಗೆ ಜಗನ್ನಾಥಿಗೆ ಆ ಪದಗಳು ಇಷ್ಟ ಆಗುತ್ತೆ. ಅಂದ್ರೆ ರಾಧಾರಾಣಿಯ ಪಾದಗಳನ್ನ ತನ್ನ ತಲೆ ಮೇಲೆ ಶಿರೋಮಣಿ ತರ, ಕಿರೀಟ ತರ ಧರಿಸ್ತಾರೆ ಅಂತ, ಅದನ್ನ ಅವ್ರು ಬರ್ದಿದ್ದನ್ನ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅವರಿಗೆ ಅಷ್ಟು ಇಷ್ಟ. ಈ ತರ ಅಳ್ತಾ 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 ಅವರು ಅಕ್ಕ ಪಕ್ಕ ಜನಗಳಿಗೂ ಗೊತ್ತಾಗ್ಬಿಡುತ್ತೆ, ಅವರೆಲ್ಲ ಸಮಾಧಾನ ಮಾಡ್ತಾರೆ. ಈ ತರ ಆಗಿ ಫೇಮಸ್ ಆಗ್ಬಿಡ್ತಾರೆ ಅವರು. ಊರು ಇದೆಲ್ಲ ಫುಲ್ ಗೀತಗೊಂಡು ಬರ್ದಿರ್ತಾರಲ್ವಾ, ಫುಲ್ ಫೇಮಸ್ ಆಗ್ಬಿಡ್ತಾರೆ. ಫೇಮಸ್ ಆಮೇಲೆ ಅವರು ಒರಿಸ್ಸಾ ತನಕ ಅವ್ರಿಗೆ ಮುಟ್ಟುತ್ತೆ ವಿಷಯ. ಅಲ್ಲಿ ಅಷ್ಟು ಗೀತ ಗೋವಿಂದ ಅಂದ್ರೆ ಎಲ್ಲರೂ ಪಾಠ ಮಾಡ್ತಿರ್ತಾರೆ, ಅಷ್ಟು ಅವರಿಗೆ ಖುಷಿ. ರಾಮ ಹೆಂಗೆ ಇವರು ತುಳಸಿದಾಸ್ ರಾಮಾಯಣನ ಹೇಗೆ ಎಲ್ಲರೂ ಜನ ಪಾಠ ಮಾಡ್ತಾರೆ, ಆತರ ಇವ್ರದ್ದು ಗೀತ್ಕೊಂಡು ಎಲ್ಲರೂ ಮಾಡ್ತಾ ಇರ್ತಾರೆ ಆ ಸೈಡ್. ಅಲ್ಲಿನ ಒಬ್ಬ ರಾಜ ಇರ್ತಾರೆ. ಆ ರಾಜಂಗೆ ಆ ವಿಷಯ ಗೊತ್ತಾಗುತ್ತೆ. ಅವ್ರಂತಾರೆ, ಏನಿದು ಗೀತ್ ಗೋವಿಂದು, ಯಾರ್ ನೋಡಿದ್ರು ಹೇಳ್ತಾರಲ್ಲ ಗೀತ್ ಗೋವಿಂದು, ಏನಿದು ಈ ತರ ಇದೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಅಲ್ಲಿನ ಸೇನಾಗಳು ಹೇಳ್ತಾರೆ, ಇಲ್ಲ ಇದು ಗೀತ್ ಗೋವಿಂದ ಅಂತ ತುಂಬಾ ಕೃಷ್ಣನ್ ಬಗ್ಗೆ ಇದೆ, ಅದು ತುಂಬಾ ಚೆನ್ನಾಗಿ ಹಾಡ್ತಾರೆ, ತುಂಬಾ ಅದರಲ್ಲಿ ಮಧುರ ಇದೆ, ಮಾಧುರ್ಯ ಪ್ರೇಮ ಇದೆ ರಾಧಾಕೃಷ್ಣಂದು, ಹಾಗಾಗಿ ಜನಗಳಿಗೆ ತುಂಬಾ ಇಷ್ಟ ಅಂದಾಗ ರಾಜ ಪಂಡಿತ ಕೂಡ ಇರ್ತಾರೆ, ಅವ್ರಿಗೂ ಸಂಸ್ಕೃತ ಬರುತ್ತೆ. ಅದೇನೋ ಯಾರೋ ಬೇರೆ ರಾಜ್ಯದ್ದು ಬರ್ದಿದ್ದು ನಾವ್ಯಾಕೆ ಇದು ಮಾಡ್ಬೇಕು, ನಾನು ಬರೀತೀನಿ ಅಂತೇಳಿ ಅವ್ರು ಕುತ್ಕೊಂಡು ಬರೆಯಕ್ಕೆ ಶುರು ಮಾಡ್ತಾರೆ. ಬರ್ದು ಬಿಟ್ಟು ಅವ್ರೇನಂತಾರೆ, ಆ ಗೀತ್ ಗೋವಿಂದನ ಯಾರು ಕೇಳ್ಬೇಡ್ರಿ, ಬಂಗಾಳದವ್ರದ್ದು ಒರಿಸ್ಸಾ ನಾ ಬರ್ದಿದ್ದನ್ನ ಕೇಳ್ರಿ ಅಂತ ಹೇಳ್ತಾರೆ. ಅಲ್ಲಿನ ಅವ್ರ ಹಿತೈಷಿ ಇದು ಇರ್ತಾರಲ್ಲ ಸೇನಾಗಳು ಅಂತಾರೆ, ನೋಡಿ ಹಾಗೆ ಮಾಡ್ಬೇಡಿ ರಾಜ, ನಾವು ನಿಮ್ಮ ಹಿತೈಷಿಗಳು, ಅವರು ಒಂದು ಭಾವನೆಯಲ್ಲಿ ಬರ್ದಿದ್ದಾರೆ, ಅವ್ರು ತುಂಬಾ ಫೇಮಸ್ ಕೂಡ, ಸ್ವಯಂ ಜಗನ್ನಾಥ ಸ್ವರೂಪ ಅಂತ ಇದ್ದಾರೆ, ಅವ್ರನ್ನ ನೀವು ಹೀಗ್ ಮಾಡ್ಬೇಡಿ, ದಯವಿಟ್ಟು ನೀವು ಆ ತರ ಮಾಡಕ್ ಹೋಗ್ಬಿಡಿ, ಸುಮ್ನೆ ಹೆಸರು ಕೆಟ್ಟು ಬಿಡುತ್ತೆ, ಅಪಮಾನ ಆಗ್ಬಿಡುತ್ತೆ. ಒಬ್ಬ ಬ್ರಾಹ್ಮಣಗೆ ಮತ್ತೆ ಒಬ್ಬ ವೈಷ್ಣವಿಗೆ ಅಪರಾಧ ಮಾಡಿದ್ರೆ ನಿಮ್ಗೆ ಗೊತ್ತಲ್ಲ ಎಷ್ಟು ಪನಿಷ್ ಕೊಡ್ತಾರೆ, ಕೃಷ್ಣ ಮಾಡ್ಬೇಡಿ ಅಂದಾಗ ಅವ್ರು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರಿ ನಾನ್ ಒಂದ್ ಕೆಲಸ ಮಾಡೋಣ, ಈ ಗೀತ್ ಗೋವಿಂದ್ ಜಯದೇವ ಗೋಸ್ವಾಮಿ ಬರ್ದಿದ್ದು ಮತ್ ನಾನ್ ಬರ್ದಿದ್ದು ಗೋವಿಂದ್, ಎರಡನ್ನ ನಾವು ಜಗನ್ನಾಥ್ ಪುರಿಯಲ್ಲಿ ಇದೆಲ್ಲ ನಮ್ ಜಗನ್ನಾಥ್ ಎದುರುಗಡೆಗೆ ಇಡೋಣ, ಅವರೇ ಡಿಸೈಡ್ ಮಾಡ್ಲಿ ಅಂತ ಹೇಳ್ತಾರೆ. ಎಲ್ಲಾ ಬ್ರಾಹ್ಮಣರು ವೈಷ್ಣವರು ಮತ್ತೆ ರಾಜನ ಅರಮನೆಯಲ್ಲಿರೋ ಎಲ್ಲಾ ಜನರು ಅಲ್ಲಿ ರಾತ್ರಿ ಹೋಗ್ತಾರೆ, ಆ ಪುಸ್ತಕನ ಅಲ್ಲಿ ಇಟ್ಬಿಡ್ತಾರೆ. ಅಲ್ಲಿ ಪುಸ್ತಕ ಇಟ್ಮೇಲೆ ರಾತ್ರಿ ಶಯನ ಎಲ್ಲ ಆದ್ಮೇಲೆ ಮಲಗಿಸ್ಬಿಡ್ತಾರಲ್ಲ ಜಗನ್ನಾಥಿಗೆ. ಆಮೇಲೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗಿ ನೋಡಿದಾಗ ಎಲ್ಲರಿಗೂ ಕುತೂಹಲ, ಏನಾಗಿದೆ ನೋಡೋಣ, ಜಗನ್ನಾಥ್ ಸ್ವೀಕರಿಸಿದಾರೆ ಇಲ್ಲ ಜಗನ್ನಾಥ್. ಅಲ್ಲಿ ನೋಡಿದಾಗ ಅದೇನಾಗುತ್ತೆ, ರಾಜನ ಎಲ್ಲ ಗೀತ್ಗಳನ್ನ ಎಲ್ಲ ಇದು ಪೇಜ್ಗಳನ್ನ ಹರಿದು ಎಸ್ದು ಬಿಟ್ಟಿರ್ತಾರೆ ಜಗನ್ನಾಥ ಸ್ವಾಮಿ. ಅವ್ರ ಗೀತ್ ಗೋವಿಂದಿಗೆ ಪುಷ್ಪ ಆರಾಧನೆ ಮಾಡಿ ಅದಕ್ಕೆ ಪೂಜೆ ಮಾಡಿರ್ತಾರೆ ಜಗನ್ನಾಥ್. ಅದ್ ನೋಡ್ಬಿಟ್ಟು ರಾಜನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅವರಿಗೆ ಪೂಜೆ ಮಾಡಿದ್ ಬೇಜಾರಲ್ಲ, ನನ್ನ ಬರ್ದಿದ್ದನ್ನ ಎಸ್ದು ಬಿಟ್ರಲ್ಲ ಜಗನ್ನಾಥ್ ಅಂತ ತುಂಬಾ ಬೇಜಾರಾಗ್ಬಿಟ್ಟು, ಅಪಮಾನ ಆಗೋಯ್ತಲ್ಲ. ಅವ್ರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ, ಸಮುದ್ರಕ್ಕೆ ಹೋಗ್ತಾರೆ, ಅಲ್ಲಿ ಹತ್ರ ಅಲ್ವಾ ಜಗನ್ನಾಥನ.
ಸಮುದ್ರಕ್ಕೆ ಹೋದಾಗ ಈಗ ನಮ್ ಜಗನ್ನಾಥ ಯಾರಾದ್ರೂ ಹಿಂಗೆ ಸಾಯ್ತಾರೆ ಅಂದ್ರೆ ಭಕ್ತರು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರೇನ್ ಮಾಡ್ತಾರೆ, ಒಂದು ಸಂತ ರೂಪದಲ್ಲಿ ಅಲ್ಲಿ ಬರ್ತಾರೆ. ಯಾಕಪ್ಪ ನೀನು ಆತ್ಮಹತ್ಯೆ ಮಾಡ್ತಾ ಇದೀಯ ಅಂದಾಗ, ನೋಡಿ ಜಗನ್ನಾಥ ಹಿಂಗ್ ಮಾಡ್ಬಿಟ್ರು, ನನ್ ಗೀತ್ ಗೋವಿಂದನ್ನ ಹರಿದ್ ಬಿಟ್ಟಿದ್ದಾರೆ, ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಮನ್ಸಿಗೆ, ನನ್ ಮೇಲೆ ನಂಗೆ ಅಪಮಾನ ಆಗ್ಬಿಟ್ಟಿದೆ, ನಾನು ಉಳಿಯಲ್ಲ ಆ ಹಿಂಗ ಅಂದಾಗ ಅವ್ರ ಸಂತ ಅವ್ರಿಗೆ ಗೊತ್ತಿರಲ್ಲ ಜಗನ್ನಾಥ ಅಂದ, ಆಗ ಮಾಡ್ಬೇಡಪ್ಪ ನೀನು, ನೋಡು ಯಾವತ್ತೂ ವೈಷ್ಣವ ಅಪರಾಧ ಮಾಡ್ಬಾರ್ದು, ಅವರು ಎಷ್ಟು ಇದರಿಂದ ಬರ್ದಿರ್ತಾರೆ, ನೀ ಹಾಗೆಲ್ಲ ಮಾಡ್ಬಾರ್ದು, ಸ್ವೀಕರಿಸ್ಬೇಕು ನೀನು ಅಂದಾಗ, ಇಷ್ಟೆಲ್ಲ ನನ್ ಬುದ್ಧಿ ಹೇಳ್ತಿದ್ದಲ್ಲ, ನೀವ್ಯಾರು ಅಂತ ಕೇಳ್ತಾರೆ. ಅವಾಗ ಕೇಳಿದಾಗ ಅವ್ರು ಜಗನ್ನಾಥ ಅಂತರ್ಧನ ಆಗ್ಬಿಟ್ಟು ತಮ್ಮ ನಿಜವಾದ ಸ್ವರೂಪನ ತೋರಿಸ್ತಾರೆ. ಪ್ರಭು ಪ್ರಭು ಪಾಹಿ ಮಾಮ್ ಅಂತ ಹೇಳಿ ಕಾಲ್ ಮುಗಿತಾರೆ. ಓಹೋ ನಂಗೆ ಕ್ಷಮಿಸಿ ಪ್ರಭು, ನಂಗೆ ಗೊತ್ತಾಗ್ಲಿಲ್ಲ, ಜಗನ್ನಾಥ್ ಪ್ರಭು ನಂಗೆ ಕ್ಷಮಿಸಿ ಅಂದಾಗ ಅವ್ರೇ ಸಮಾಧಾನ ಮಾಡ್ತಾರೆ. ಅವರಿಗೆ ಗೊತ್ತು ಸಮಾಧಾನ ಹೆಂಗ್ ಮಾಡೋದು ಅಂತ. ನೋಡಪ್ಪ ಹಂಗ್ ಮಾಡ್ಬಾರ್ದು, ನೀನು ವೈಷ್ಣವ ಅಪರಾಧ ಆಗ್ಬಿಡುತ್ತೆ, ನೋಡು ಜಯದೇವ ಗೋಸ್ವಾಮಿ ಬರ್ದಿದ್ದು ಮಾಧುರ್ಯ ಭಾವ, ನೀನ್ ಏನ್ ಮಾಡ್ದ್ಯಾ, ನೀನು ಹೊಟ್ಟೆ ಹುರಿಯಿಂದ ಬರ್ದಿದ್ಯಾ, ಹಂಗಾಗಿ ನಾನು ಇದನ್ನ ಸ್ವೀಕರಿಸಿಲ್ಲ, ನೀನ್ ಡೈರೆಕ್ಟ್ ಆಗಿ ತಂದು ನನಗೆ ಕೊಟ್ಟಿದ್ದರೆ ನಾನು ಸ್ವೀಕರಿಸ್ತಿದ್ದೆ, ನೀನು ಇದು ಹೊಟ್ಟೆ ಉರಿಯಿಂದ ಒಬ್ಬರಿಗೆ ಅವ್ನ್ ಯಾಕೆ ಚೆನ್ನಾಗಾಗ್ಬೇಕು, ನಾನ್ ಯಾಕೆ ಬರೀಬಾರ್ದು, ಆ ತರ ಭಾವನೆಯಿಂದ ಬರ್ದಿದೀಯಾ ನೀನು ಅದಕ್ಕಾಗಿ ನಾನು ನಿನ್ನ ಹರ್ದೆ, ಸರಿ ನೀನೇನು ಸಾಯ್ಬೇಡ, ಈಗ ಹೆಂಗಿದೆ 12 ಸರ್ಗ ಇದೆ, 24 ಅಷ್ಟಪದಿ ಇದೆ, ನೀನ್ ಏನ್ ಮಾಡು, ಪ್ರತಿಯೊಂದು ಸರ್ಗದಲ್ಲಿ ಒಂದೊಂದು ನಿಂದು ಗೀತ ಗೋವಿಂದ ಅದ್ರ ಸೇರಿಸ್ಬಿಡು ಅಂತ ಹೇಳ್ತಾರೆ ಕೃಷ್ಣ. ಆಯ್ತು ಅಂತಾರೆ. ಅದ್ರಲ್ಲಿ ಅವ್ರದ್ದು ಕೂಡ ಅಷ್ಟಪದಿಯಲ್ಲಿ ಒಂದೊಂದು ಲೈನ್ ಇದೆ ಅಂತೆ ಸರ್ಗ. ಆಯ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿ ರಾಜ ಅನೌನ್ಸ್ ಮಾಡ್ತಾರೆ, ಇನ್ನು ಮೇಲೆ ಜಗನ್ನಾಥ್ಗೆ ಇಷ್ಟ ಆಗ ಶಯನ ಮಾಡಿಸಿದ್ಮೇಲೆ ಕೃಷ್ಣನಾಗೆ ಈ ಜಗನ್ನಾಥ ಗೀತ ಗೋವಿಂದ ಹೇಳ್ಬೇಕು, ಆಮೇಲೆ ಅವರಿಗೆ ಬಟ್ಟೆ ಮೇಲೆ ಗೀತ ಗೋವಿಂದ ಬರ್ದ್ಬಿಟ್ಟು ರೇಷ್ಮೆ ಬಟ್ಟೆಯಲ್ಲಿ ಮಲಗಿಸ್ಬೇಕು ಅಂತ ಅವರಿಗೆ ಅವತ್ತಿಂದ ಆರ್ಡರ್ ಮಾಡ್ತಾರೆ. ಅವತ್ತಿನಿಂದ ಇದುವರೆಗೂ ಜಗನ್ನಾಥ್ಗೆ ಗೀತ ಗೋವಿಂದ ಹೇಳ್ಬಿಟ್ಟೆ ಮಲಗಿಸ್ತಾರೆ. ಅದು ಆಯ್ತು. ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ ಕತೆ, ಒಬ್ಬ ಮಾಲಿ ಅಂದ್ರೆ ತೋಟಗಾರಿಕೆಯನ್ನು ನೋಡ್ಕೊಂತಾರ ಕಾವಲುಗಾರ, ಅವರು ಒಂದು ಮಗಳಿರ್ತಾಳೆ, ಸಣ್ಣ ಒಂದು 7-8 ವರ್ಷದ ಬಾಲಕಿ. ಅವರು ಆ ತೋಟದಿಂದ ಎಲ್ಲಾ ತರಕಾರಿಗಳು ಹಣ್ಣುಗಳು ಜಗನ್ನಾಥ್ಗೆ ಪ್ರಸಾದಗೆ ಭೋಗಕ್ಕೆ ಅಂತ ಅಲ್ಲಿಂದ ಹೋಗ್ತಾ ಇರುತ್ತೆ. ಆ ಹುಡುಗಿ ಇಷ್ಟು ಸುಂದರವಾಗಿ ಗೀತ ಗೋವಿಂದ ಹಾಡ್ತಿರ್ತಾಳೆ ಅಂದ್ರೆ ತುಂಬಾ ಚೆನ್ನಾಗಿ ಹಾಡ್ತಿರ್ತಾಳೆ, ಮಧುರವಾಗಿ ಯಾವ್ದು ಹೇಳ್ತಿರ್ತಾಳೆ, ಪಂಚಮ ಸರ್ಗದ ಹೇಳ್ತಾಳೆ, ಧೀರ ಸಮೀರೇ ಯಮುನಾ ತೀರೆ ವಸತಿ ವನೇ ವನೆ ಮಾಲಿ ಗೋಪಿ ಪೀನ ಪಯೋಧರ ಮರದನ ಚಂಚಲ ಕರೆಯುಗ ಶಾಲಿ. ಈ ತರ ಅವಳು ಪಂಚಮ ತುಂಬಾ ಮಧುರವಾಗಿ, ಅವಳಿಗೆ ಅಷ್ಟು ಎಲ್ಲಿ ಪೂರ್ತಿಯಾಗಿ ಗೀತ ಗೋವಿಂದ ಬರ್ತಿರಲ್ಲ, ಪಂಚಮ ಸರ್ಗದ 1-2-4 ಲೈನ್ ಹೇಳ್ತಿರ್ತಾಳೆ. ಅವರಿಗೆ ಅದು ಇಷ್ಟು ಮಧುರವಾಗಿ ಹೇಳ್ತಿರ್ತಾಳಲ್ಲ, ಜಗನ್ನಾಥಿಗೆ ತುಂಬಾ ಖುಷಿ ಆಗುತ್ತೆ ಕೇಳಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿದೆ ಅಂತ. ಅವಾಗ ಅವಳು ಬದನೆಕಾಯಿ ತೋಟದಲ್ಲಿ ಇರ್ತಾಳೆ, ಆ ಬದನೆಕಾಯಿಗೆ ಮುಳ್ಳಿರುತ್ತೆ. ಈ ನಮ್ ಜಗನ್ನಾಥಿಗೆ ಇಷ್ಟು ಪ್ರಿಯ ಅಂದ್ರೆ ಗೀತ ಗೋವಿಂದ, ಅವಳು ಎಲ್ಲೆಲ್ಲಿ ಓಡೋಗ್ತಾಳೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋದಾಗೆಲ್ಲ ಅವ್ರ ಬಟ್ಟೆ ಎಲ್ಲ ಹರ್ಕೊಂಡು ಮೈಗೆಲ್ಲ ತರಿಸ್ಕೊಂಡು ರಕ್ತ ಬರ್ತಾ ಇರುತ್ತೆ ಜಗನ್ನಾಥ್ಗೆ, ಅದನ್ನ ಇದನ್ನೇ ಇರಲ್ಲ, ಭಾಸನೇ ಇರಲ್ಲ ಅವರಿಗೆ, ಅಷ್ಟು ಅವಳು ಹಾಡು ಕೇಳಕ್ಕೆ ಅಷ್ಟು ಮಾಡ್ತಾರೆ. ಇಷ್ಟು ಚೆನ್ನಾಗಿ ಹೇಳ್ತದೆ, ಎಷ್ಟು ಮೈ ಮರ್ತ್ ಬಿಟ್ಟಿರ್ತಾರೆ ಆ ಗೀತ ಗೋವಿಂದ. ಆಮೇಲೆ ಆ ಹುಡುಗಿ ಮನೆಗೆ ಹೋಗ್ಬಿಡ್ತಾಳೆ, ಇವರು ದೇವಸ್ಥಾನಕ್ಕೆ ಬರ್ತಾರೆ. ಆಮೇಲೆ ಪಾಂಡ ಪೂಜಾರಿಗಳು ಕೇಳ್ತಾರೆ, ಏನ್ ಜಗನ್ನಾಥ, ಏನ್ ನಿನ್ನ ಅವತಾರ, ಬಟ್ಟೆ ಹರಿದಿದೆ, ಮೈಯಿಂದ ರಕ್ತ ಬರ್ತಿದೆ, ಎಲ್ಲಿ ಹೋಗಿದ್ದೆ ನೀನು ಅಂದಾಗ ಅವರು, ನಾನು ಎಲ್ಲೋ ಹೋಗಿದ್ದೆ ಬಿಡ್ರಿ, ನಿಮಗೆ ಹಾಕ್ಬೇಕು, ನಾನು ಗೀತ ಗೋವಿಂದ ಕೇಳಕ್ ಹೋಗಿದ್ದೀನಿ, ನನಗೇನು ಕೇಳಬೇಡಿ, ನಂಗೆ ಉಪಚಾರ ಮಾಡ್ಬೇಡಿ, ಸಿಟ್ಟು ಅವರಿಗೆ. ಆಗ ಹಾಡು ಕೇಳ್ಬೇಕು ಅವರಿಗೆ, ಒಟ್ಟಲ್ಲಿ ಸಿಟ್ಟು ಬರ್ತಾ ಇದೆ, ಉಪಚಾರ ಮಾಡ್ಕೊಳಕ್ಕೂ ತಯಾರಿಲ್ಲ, ಭೋಗ ಹಾಕೊಳಕ್ಕೂ ತಯಾರಿಲ್ಲ, ಯಾಕೆ ಏನು ಅಂತ ಕೇಳಿದಾಗ ಅಲ್ಲಿ ಒಬ್ರು ಮಾಲಿ ಮಗಳಿದ್ದಾಳೆ, ಎಷ್ಟು ಸುಂದರವಾಗಿ ಹಾಡ್ತಾಳೆ ಅಂದ್ರೆ ಗೀತ ಗೋವಿಂದು, ಅಪ್ಪ ನನಗಂತೂ ಮೈ ಮರ್ತ್ ಬಿಡ್ತೀನಿ, ನನಗೆ ಅವಳು ಎಲ್ಲಿರ್ತಾಳೆ ಅಲ್ಲೇ ಹೋಗ್ತೀನಿ ನಾನು ಅವಳು ಹಿಂದಿಂದೆ ಅಂತಾರೆ. ಬೇಡ ಅವಳನ್ನ ನಾವು ಕರೆಸ್ಕೊಳ್ಳೋಣ ಇಲ್ಲಿ ಅಂತ ಹೇಳಿ ರಾಜ ಆರ್ಡರ್ ಕೊಡ್ತಾನೆ. ಅವಾಗ ಏನಂತಾರೆ, ಸುಮ್ನೆ ಹಂಗೆ ಕರ್ಕೊಂಬಾರ್ದು, ಅವಳು ನನ್ ಗುರು ಅಂತಾರೆ. ಅವ್ರಂತಾರ, ಏನ್ ಮಾತಾಡ್ತಿದೆ, ಒಂದ್ ಮಾಲಿ ಮಗಳು ಎಲ್ಲಾದ್ರೂ ನಿಮ್ ಗುರು ಆಗ್ತಾರ ಅಂದಾಗ, ಪಂಚಮ ಸರ್ಗನ ಕಲಿಸ್ಕೊಟ್ಟಿದ್ದಾಳೆ ನನ್ನನ್ನ ಅವಳು ನನ್ನ ಗುರು, ನಾನು ಅವ್ರನ್ನ ಗುರುವಾಗಿ ಸ್ವೀಕರಿಸಿದ್ದೀನಿ, ಅವ್ರನ್ನ ನೀವು ಪಾಲ್ಕೆಯಲ್ಲಿ ಕರ್ಕೊಂಬರ್ಬೇಕು, ಹಂಗೆ ಸಾಧಾರಣ ಬರ್ಬಾರ್ದು ಅಂತ ಬ್ರಾಹ್ಮಣರಿಗೆ ಆರ್ಡರ್ ಕೊಡ್ತಾರೆ. ಆಯ್ತು ಅಂತೇಳಿ ಅವಳಿಗೆ ಪಾಲಿಕೆಯಲ್ಲಿ ಕೂರಿಸ್ಕೊಂಡ ಹುಡುಗಿನ ಅವ್ರ ತಂದೆ ಇಷ್ಟು ಖುಷಿ ಆಗ್ಬಿಡ್ತಾರೆ, ಅಯ್ಯೋ ಜಗನ್ನಾಥ್ ನಮ್ಮ ಮಗಳಿಗೆ ಎಷ್ಟು ಕೃಪೆ ಮಾಡಿದ್ದಾರೆ ಅಂತ. ಅವ್ರ ಪಾಲಿಕೆಯಲ್ಲಿ ಕೂಡಿಸ್ಕೊಂಡ್ಬಂದು ಆಮೇಲೆ ಗರ್ಭಗುಡಿಗೆ ಹೋಗ್ಬೇಕಲ್ಲ, ಸ್ನಾನ ಮಾಡಿಸ್ಬಿಟ್ಟು ಆ ಹುಡುಗಿ ಗರ್ಭಗುಡಿ ಬರ್ತಾರೆ, ಕಾಲಲ್ಲಿ ಗೆಜ್ಜೆ ಕಟ್ತಾರೆ. ಅವ್ರಿಗೆ ಕಾಲಲ್ಲಿ ಗೆಜ್ಜೆ ಕಟ್ಟಾಗ
ಅವಳು ನೃತ್ಯ ಮಾಡ್ತಾ ಗೀತಗೊಂದು ಅವಳಿಗೆ ಗೀತಗೊಂದು ಬರೋದೇ 5ನೇ ಸರ್ಗ. ನಮ್ಮ ಜಗನ್ನಾಥ ಕೃಪೆಯಿಂದ 12 ಸರ್ಗ ಕೂಡ ಹಾಡ್ತಾಳೆ ಮಧುರವಾಗಿ. ಅಷ್ಟು ಮಧುರವಾಗಿ ಹಾಡ್ತಾಳೆ, ಅಷ್ಟು ಮಧುರವಾಗಿ ಹಾಡ್ತಾಳೆ. ಹಾಡಿ ಹಾಡಿ ಬಿದ್ದ್ಬಿಡ್ತಾಳೆ. ರಾಜಂಗೆ ಖುಷಿ. ಆ ಹುಡುಗಿನ ಹೂವಾರ ಹಾಕ್ಬೇಕು, ಸನ್ಮಾನ ಮಾಡ್ಬೇಕು, ಬಟ್ಟೆ ಕೊಡ್ಬೇಕು ಅವಳಿಗೆ, ಇದು ಏನಾದ್ರು ಉಡುಗೊರೆ ಕೊಡ್ಬೇಕು, ಸನ್ಮಾನ ಈ ತರ ಅವ್ರದ್ದು ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಆ ಹುಡುಗಿ ಅಲ್ಲಿ ಬಿದ್ಮೇಲೆ ಹೇಳದೇ ಇಲ್ಲ. ಅಲ್ಲಿ ನೋಡಿದ್ರೆ ಅವಳು ದೇಹ ತ್ಯಾಗ ಮಾಡ್ಬಿಡ್ತಾರೆ. ನಮ್ಮ ಕೃಷ್ಣ ಅವಳನ್ನ ಗೋಪಿಯಾಗಿ ಸ್ವೀಕರಿಸಿ ಅವರನ್ನ ಅಂತರ್ಧಾನ ಮಾಡ್ಬಿಟ್ಟಿರ್ತಾರೆ. ಅಷ್ಟು ಅವಳು ಮಹಿಮೆ. ಅಷ್ಟು ಸಣ್ಣ ವಯಸ್ಸಲ್ಲಿ ಜಗನ್ನಾಥಿಗೆ ಗೀತ ಗೋವಿಂದ ಹೇಳಿ ಕೃಪೆ ತಗೊಂಡು ಅಲ್ಲಿಂದ ಶರೀರ ಬಿಟ್ಟು ಹೋಗ್ಬಿಡ್ತಾರೆ. ಅಯ್ಯೋ ಹಿಂಗಾಯ್ತಲ್ಲ. ಅವತ್ತಿನಿಂದ ಅವ್ರು ಏನಂತಾರೆ, ಗೀತ ಗೋವಿಂದ ಯಾರು ಕೇಳ್ತಾರಲ್ಲ ಫಸ್ಟ್ ಆಸನ ತಯಾರು ಮಾಡ್ಬಿಟ್ಟು ಹೇಳ್ಬೇಕು ಜಗನ್ನಾಥ್ಗೆ, ಇಲ್ಲಿ ಬಂದು ಕುತ್ಕೊಳ್ಳಿ, ವಿರಾಜಿಸಿ ನೀವು ಇಲ್ಲಿ, ಆಮೇಲೆ ಗೀತ ಗೋವಿಂದ ಹೇಳ್ಬೇಕು. ಯಾಕಂದ್ರೆ ಈಗ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಜಗನ್ನಾಥ್, ಬಟ್ಟೆ ಹರ್ಕೊಂಡ್ ಬರ್ತಾರೆ, ಮೈಗೆಲ್ಲ ತರ್ಸ್ಕೊಂಡ್ ಬರ್ತಾರೆ, ಸುಮ್ನೆ ಕುತ್ಕೊಳ್ಳಲ್ಲ ಅವರು. ಎಲ್ಲಿ ಯಾರು ಇರ್ತಾರೆ ಅವ್ರು ಹಿಂದ್ ಹೋಗ್ತಾರೆ, ಅನೌನ್ಸ್ ಮಾಡ್ಬಿಡ್ತಾರೆ. ಯಾರು ಗೀತ ಗೋವಿಂದ ಹೇಳಿದ್ರೆ ಫಸ್ಟ್ ಆಸನ ತಯಾರು ಮಾಡ್ಬೇಕು, ಆಮೇಲೆ ಕೂಡಿಸ್ಬೇಕು, ಆಮೇಲೆ ನೀವು ಗೀತ ಗೋವಿಂದ ಹೇಳ್ಬೇಕು ಅಂತ ಆಳಾಗಿಂದ ಅಲ್ಲಿ ಅವತ್ತಿನಿಂದ ಜನರೆಲ್ಲ ಗೀತ ಗೋವಿಂದನ ಹೇಳೋ ಮುಂಚೆ ಕೃಷ್ಣನಿಗೆ ಆಸನ ತಯಾರು ಮಾಡಿ ಕೊಡ್ತಾರೆ. ಅದು ಆದ್ಮೇಲೆ ಅಲ್ಲಿ ಒಬ್ಬ ಬ್ರಾಹ್ಮಣರು ಬರ್ತಾರೆ. ಜಗನ್ನಾಥ್ ಪುರಿಗೆ ಅದು ಬ್ರಾಹ್ಮಣ ಬರ್ತಾರೆ. ಅವರು ಆ ಗೀತ ಗೋವಿಂದ ಕೇಳ್ಬಿಟ್ಟು ಆ ಗೀತ ಗೋವಿಂದನ ತುಂಬಾ ಖುಷಿಯಾಗಿ ಆ ಬುಕ್ನ ತಗೊಂಡು ಹೋಗ್ತಾರೆ. ಜಗನ್ನಾಥನ ದರ್ಶನ ಮಾಡ್ಬಿಟ್ಟು ತಮ್ಮ ಊರಿಗೆ ವಾಪಸ್ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಅವ್ರ ಮನೆ 2ನೇ ಮಹಡಿ ಮೇಲೆ ಇರುತ್ತೆ. ಎರಡು ಅಂತಸ್ತು ಮಾಡಿರುತ್ತಲ್ಲ, ಅಲ್ಲಿ ಮೇಲೆ ಮುಸ್ಲಿಂ ಇರ್ತಾರೆ. ಪಠಾನ್ ಅಂತಾರೆ. ಪಠಾಣ ವಾಸನೆ ಮಾಡ್ತಾ ಇರ್ತಾರೆ. ಅಲ್ಲಿ ವಾಸಿಸ್ತಾರೆ. ಅವರು ಈ ಗೀತ ಗೋವಿಂದನ ಯಾವಾಗ್ಲೂ ಆ ಬ್ರಾಹ್ಮಣ ಪಠಿಸ್ತಿರ್ತಾರೆ. ಯಾವಾಗ್ಲೂ ಶೀತಕಮಲ ಹೇಳೋದು, 1ನೇ ಸರ್ಗ 2ನೇ ಸರ್ಗ ಪಠನೆ ಮಾಡ್ತಾರೆ. ಇವರು ಇಳಿಯಬೇಕಾದ್ರೆ ಅವ್ರು 2nd ಫ್ಲೋರ್ ಇರ್ತಾರಲ್ಲ, ಇವ್ರು 1st ಫ್ಲೋರ್ ಅಲ್ಲಿ ಇಳಿಬೇಕಾದ್ರೆ ಅವ್ರಿಗೇನು ಅದು ಕೇಳ್ಬಿಟ್ಟು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವರು ಹೋಗ್ತಾ ನಿಂತ್ಕೊಂಡು ಕೇಳಿ ಪಾಠ ಮಾಡ್ಕೊಂಡ್ಬಿಡ್ತಾರೆ. ಧೀರ ಸಮೀರ ಯಮುನಾ ತೀರ ಇದು ಕಲ್ಕೊಂಡ್ಬಿಡ್ತಾರೆ. ಹಿಂಗ ಕಲ್ಕೊಂಡ್ಮೇಲೆ ಒಂದು ದಿನ ಆಗುತ್ತೆ, ಅವರಿಗೆ ಪಠನೆ ಮಾಡಕ್ಕೆ ಬ್ರಾಹ್ಮಣರಿಗೆ ತಡ ಆಗ್ಬಿಡುತ್ತೆ. ಇವ್ರು ಇಳ್ಕೊಂತ ಬಂದಾಗ ಪಠಾನ ಧೀರ ಸಮೀರೆ ಯಮುನಾ ತೀರೆ ವಸತಿ ವನೆ ಮಾಲಿ ಗೋಪಿ ಪೀನ ಪಯೋಧರ ಮರ್ದನ ಚಂಚಲ ಕರೆಯುಗ ಶಾಲಿ ಈ ತರ ಹೇಳ್ಕೊಂತ ಕೆಳಗಿಳಿತಿರ್ತಾರೆ. ಅವ್ರಿಗೆ ಕಿವಿ ಕೇಳಿಸುತ್ತೆ, ಇದ್ಯಾರಪ್ಪ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ನೋಡ್ತಾರೆ ಮುಸ್ಲಿಂ. ಪಾಪ ಅವ್ನು ಹೆದರಿ ಬಿಡ್ತಾನೆ. ಅವನ ಹತ್ರ ಹೇಗ್ ಕಲ್ಕೊಂಡೆ ನೀನು ಇದನ್ನ? ಪ್ರತಿನಿತ್ಯ ನಾನು ಇಳಿಯಬೇಕಾದ್ರೆ ನಿಮ್ಮ ಹಾಡನ್ನ ಕೇಳ್ತಿದ್ದೆ, ಅದು ಕೇಳಿ ನಂಗೆ ಕಲಿಯಕ್ಕೆ ತುಂಬಾ ಇಷ್ಟ ಆಯ್ತು. ಹೌದಾ, ನಿಂಗೆ ಇಷ್ಟನಾ, ಬಾ ನಿಂಗೆ ಹೇಳ್ಕೊಡ್ತೀನಿ ಅಂತಾರೆ. ಇಲ್ಲ ನೀವು ಹಿಂದೂಗಳು ನಮ್ಮ ಭಗವದ್ಗೀತೆ ಯಾವ್ದಕ್ಕೂ ಕೈ ಮುಟ್ಟಕ್ ಕೊಡಲ್ಲ, ನಿಮ್ದ್ರಲ್ಲಿ ತುಂಬಾ ನೇಮಕ ಬೇಡ ಅಂದ್ರೆ, ಇಲ್ಲ ಇದಕ್ಕೆ ನೇಮಕ ಅನ್ನಲ್ಲ, ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಆಯ್ತು ಅಂತ ಅವರಿಗೆ ಪೂರ್ತಿಯಾಗಿ 12 ಸರ್ಗಗಳನ್ನ ಹೇಳ್ಕೊಡ್ತಾರೆ. ಅವರಿಗೆ ಕಂಠಪಾಠ ಆಗುತ್ತೆ. ಪಠಾನ್ಗೆ ಅದು ತುಂಬಾ ಇಷ್ಟ. ಅದು ಹೇಳಬೇಕಾದ್ರೆ ಕಣ್ಣಲ್ಲಿ ಯಾವತ್ತೂ ನೀರ್ ಬರ್ತಾ ಇರುತ್ತೆ ಪಠಾನ್ಗೆ. ಅವರು ಒಂದು ರಾಜನ ಹತ್ರ ಕೆಲಸ ಮಾಡ್ತಿರ್ತಾರೆ. ಇದು ಕುದುರೆ ಸವಾರಿ ಮಾಡ್ತಿರ್ತಾರೆ. ಅವರು ಕುದುರೆ ಸವಾರಿ ಮಾಡಿ ಅದರಿಂದ ಅವ್ರು ಕೆಲಸ ಇರುತ್ತೆ. ಒಂದು ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಅದು ಏನೋ ಆರ್ಡರ್ ಮಾಡ್ತಾರೆ ರಾಜನ, ಅದನ್ನ ಮಾಡೋ ಕೆಲಸ. ಅವ್ರಂತಾರೆ, ಈಗ ನೋಡಪ್ಪ ನೀನು ಕಲ್ತಿದ್ಯಾ, ನೀನು ಅಲ್ಲಿ ಇಲ್ಲಿ ಹೇಳ್ಬೇಡ, ನೀ ಹೇಳಬೇಕಾದ್ರೆ ಒಂದು ಆಸನನ ತಯಾರು ಮಾಡ್ಬಿಟ್ಟು ಜಗನ್ನಾಥ್ಗೆ ಆಮೇಲೆ ನೀನು ಹೇಳ್ಬೇಕು ಅಂದಾಗ, ಹೇಗಾಗುತ್ತೆ ಬ್ರಾಹ್ಮಣರೇ, ನಾನ್ ನೋಡಿದ್ರೆ ಕುದುರೆ ಮೇಲೆ ಸವಾರಿ ಮಾಡ್ತಾ ಇರ್ತೀನಿ, ನನ್ ಕೈಯಿಂದ ಹೆಂಗಾಗುತ್ತೆ, ಅದು ನಂಗೆ ಗೀತ್ಕೊಂಡು ತುಂಬಾ ಇಷ್ಟ. ನೋಡು, ನೀನು ಸ್ವಲ್ಪ ಹಿಂದೆ ಕುತ್ಕೋ, ಕುದುರೆ ಹಿಂದೆ, ಮುಂದೆ ಆಸನ ಮಾಡು, ಒಂದು ಗದ್ದಿ ಹಾಸಿಗೆನ ಇಟ್ಟು ಇತ್ತಾರಂತಾರಲ್ಲ ಸೆಂಟನ್ನ ಹಚ್ಬಿಟ್ಟು ನೀಟಾಗಿ ಅದನ್ನ ಅಲ್ಲಿ ಬಂದು ವಿರಾಜನ ಮಾಡ್ತಾರೆ ನಮ್ಮ ಜಗನ್ನಾಥ. ನಿನ್ ಪಾಡಿ ನೀನು ಗೀತ್ ಗೋವಿಂದ ಹೇಳ್ಕೊಂತ ಇರು ಅಂತ ಅಂತಾರೆ. ಸರಿ ಅಂತಾರೆ. 1 ದಿನ ಹೇಳ್ತಾನೆ, 2 ದಿನ ಅಂತ, 3 ದಿನ, ಹೀಗಂತ 6 ತಿಂಗಳಾಗುತ್ತೆ. 6 ತಿಂಗಳಾದಾಗ ಅವ್ರಿಗೆ ಗೊತ್ತಾಗುತ್ತೆ, ಜಗನ್ನಾಥ ಕುತ್ಕೊಂಡಿರ್ತಾರೆ ಮುಂದೆ. ಅವ್ರದ್ದು ಸುಗಂಧ, ಅವರಿಗೆ ಅಷ್ಟು ಹತ್ರದಲ್ಲಿ ಕೂತ್ರೆ ಸುಗಂಧ ಬಂದೇ ಬರುತ್ತಲ್ವಾ, ಅಷ್ಟು ಸುಗಂಧ ಬರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ. ಅವನು ಜಗನ್ನಾಥ್ ಬಂದಾಗ ಗೀತ ಗೋವಿಂದ ಹೇಳ್ತಿರ್ತಾನೆ. ಅವನಿಗೆ ಗೊತ್ತಿರಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ತಿರ್ತಾನೆ, ಕೆಲ್ಸದಲ್ಲೇ ಧ್ಯಾನ ಇರಲ್ಲ ಅವನಿಗೆ. ಅಷ್ಟು ಗೀತ ಗೋವಿಂದ ಹೇಳ್ತಾರೆ. ನಮ್ ಜಗನ್ನಾಥ ಅಷ್ಟು ಪ್ರೀತಿ ನಮ್ ಜೊತೆಗೇ ಕೇಳ್ಕೊಂಡು ಹೋಗ್ತಾ ಇರ್ತಾರೆ ಕುದುರೆ ಮೇಲೆ. ಒಂದ್ ದಿನ ಆಗುತ್ತೆ, ಅಚಾನಕ್ ಆಗಿ ಆಕಸ್ಮಿಕವಾಗಿ ರಾಜನ ಆರ್ಡರ್ ಬರುತ್ತೆ. ಇಲ್ಲ ತಕ್ಷಣನೇ ಬರ್ಬೇಕು, ಕೆಲ್ಸ ಇದೆ ಕುದುರೆ ಮೇಲೆ. ಪಾಪ ಅವ್ನ್ ಸ್ನಾನ ಕೂಡ ಮಾಡಿರಲ್ಲ. ಏನ್ ಮಾಡೋದು ಅಂತ ಹೇಳಿದ ತಕ್ಷಣ ಓಡ್ಬೇಕಲ್ಲ ರಾಜ, ಹೆದರಿಕೆ ಭಯ. ಅವನ ಆಸನನ ಹಾಕದೇ ಇಲ್ಲ, ಹಾಗೆ ಹೊರಟ್ಬಿಡ್ತಾನೆ. ಆದ್ರೆ ಅವನ್ಗೆ ಈಗ ರೂಢಿ ಆಗ್ಬಿಟ್ಟಿದೆ ಅಲ್ವಾ ಬಾಯಿ ಬಳಸೋ. ಕೆಲವ್ರಿಗೆ ಬೈತಾ ಇದ್ರೆ ಬೈಗಳು ತಾನಾಗೆ ಬರುತ್ತೆ ನೋಡಿ, ಆತರ ಇವ್ರಿಗೆ ಗೀತ ಗೋವಿಂದ ಹಾಡೋದಂದ್ರೆ ಬಾಯಿಂದ ಬಂದೇ ಬರುತ್ತೆ.
ಹೋಗ್ತಾ ಇರ್ಬೇಕಾದ್ರೆ ಧ್ಯಾನನೇ ಇಲ್ಲ, ಆಸನ ಹಾಕಿರೋದು. ಗೀತೆಗೊಂದು ಹಾಡ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ, ಗೀತೆಗೊಂದು ಹಾಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ, ಅಯ್ಯೋ ನಾನು ಎಲ್ಲೆಲ್ಲೋ ಹೋಗ್ತಾ ಇದ್ದೀನ ಅಂತ ನಿಂತ್ಕೊಂತಾರೆ. ನಿಂತ್ಕೊಂಡು ನೋಡಿದಾಗ ಅದೇನಾಗುತ್ತೆ, ಅಲ್ಲಿ ಫಸ್ಟಿಗೆ ಆಸನ ಇರಲ್ಲ, ನಮ್ ಜಗನ್ನಾಥ್ ಉಲ್ಟಾ ಓಡ್ತಾ ಇರ್ತಾರೆ. ಅವ್ನ ಮುಖ ನೋಡ್ಕೊಂತ ಉಲ್ಟಾ ಓಡ್ತಾ ಇರ್ತಾರೆ ಅವ್ನ ಗೀತ್ ಗೋವಿಂದ್ ನೋಡಿ. ಅವ್ನು ಒಂದ್ ಕಡೆ ನಿಂತಾಗ ಫುಲ್ ಜಗನ್ನಾಥ್ ದರ್ಶನ ಆಗ್ಬಿಡುತ್ತೆ. ಅದು ಬೇರೆ ಉಲ್ಟನ್, ಪಾಪ ಅವ್ರು ಹೆಂಗ್ ಉಲ್ಟಾ ಓಡ್ತಾ ಇರ್ತಾರೆ ಅದ್ ನೋಡ್ಬಿಟ್ಟು, ಪ್ರಭು 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 ನಂಗೆ ಕ್ಷಮೆ ಮಾಡ್ರಿ, ನಂಗೆ ನೆನಪಿಲ್ಲ ಆಸನ ಹಾಕಕ್ಕೆ, ನಂಗೆ ಕ್ಷಮಿಸ್ಬಿಡಿ ಅಂತ ಇಷ್ಟು ಚೆನ್ನಾಗ್ ದರ್ಶನ ಕೊಡ್ತಾರೆ. ಅವನ್ನ ತಪ್ಕೊಂಡ್ಬಿಡ್ತಾರೆ ಕೃಷ್ಣ, ತಪ್ಕೊಂಡ್ಬಿಡ್ತಾರೆ. ಅವನ್ನ ತಪ್ಕೊಂಡ್ಮೇಲೆ ಅವ್ನು ಫುಲ್ ಪರಿವರ್ತನೆ. ಅವ್ರು ಅಂತಾರೆ, ಇಷ್ಟು ನನಗೆ ಭಗವಂತನ ದರ್ಶನ ಆದ್ಮೇಲೆ ನನಗೆ ಯಾವ ಕೆಲಸನೂ ಬೇಡ ಅಂತ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ರಾಜನ ಹತ್ರ ಲೆಟರ್ ಕೊಟ್ಬಿಡ್ತಾರೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ರೆಸಿಗ್ನೇಷನ್ ಲೆಟರ್, ನಾನು ಇನ್ಮೇಲೆ ಕೆಲಸ ಮಾಡಲ್ಲ. ರಾಜ ಬಡ್ಕೊಂತಿರ್ತಾನೆ, ಯಾಕೆ ಹಿಂಗ್ ಮಾಡ್ತಿದ್ಯಾ ಮಾಡು, ಇಲ್ಲ ಇಲ್ಲ ನಂಗೆ ಬೇಡ ಅಂದ್ಬಿಡ್ತಾನೆ. ಬ್ರಾಹ್ಮಣ ಹತ್ರ ಬಂದು ಹೇಳ್ತಾರೆ, ಇಲ್ಲ ನಂಗೆ ಈ ತರ ಕೃಷ್ಣನ ದರ್ಶನ ಆಗ್ಬಿಟ್ಟಿದೆ, ನನಗೀಗ ನಂಗೆ ಯಾವ್ದು ಬೇಡ, ನಂಗೆ ಗೀತ್ ಗೋವಿಂದ್ ಕೇಳಿ ನನಗೆ ದೀಕ್ಷೆ ಕೊಟ್ಬಿಟ್ಟು ನನಗೆ ವೈಷ್ಣವ ಬ್ರಾಹ್ಮಣ ಮಾಡ್ರಿ ಅಂದಾಗ, ಆ ಬ್ರಾಹ್ಮಣರ ಒಂದು ಮೆಚ್ಚಿಬಿಟ್ಟು ಅವರಿಗೆ ಎಲ್ಲ ಹೇಳ್ಕೊಟ್ಬಿಟ್ಟು, ಎಲ್ಲ ಏನೇನ್ ಮಾಡ್ಬೇಕು ಆ ಗೀತ್ ಗೋವಿಂದ ಹಿಂದೂಗಳ ಪದ್ಧತಿ ಎಲ್ಲ ಹೇಳ್ಕೊಟ್ಟು ಅವರಿಗೆ ವೈಷ್ಣವ ಮಾಡಿ ತಿಲಕ ಕಂಠೀರ ಧರಿಸಿ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟರು ಅವತ್ತಿನಿಂದ ಗುರು ಶಿಷ್ಯ ಗೀತ ಗೋವಿಂದ ಹೇಳ್ಬೇಕು, ಪಠನೆ ಮಾಡ್ಬೇಕು, ಕೃಷ್ಣನ ಖುಷಿ ಮಾಡ್ಬೇಕು. ಈ ತರ ಮಾಡಿ ಅವರು ದಿನಗಳನ್ನ ಕಳಿತಾ ಇರ್ತಾರೆ. ಈಗ ಗೀತ ಗೋವಿಂದ ಇದು ಎಲ್ಲ ಸ್ಟೋರಿ ಆಯ್ತು. ಈಗ ಏನಾಗುತ್ತೆ, ಒಂದು ದಿನ ಇವರು ಜಯದೇವ್ ಗೋಸ್ವಾಮಿ ಅವರು ಪ್ರವಚನ ಕೊಡ್ತಿರ್ತಾರೆ ಒಂದೂರಲ್ಲಿ. ಪ್ರವಚನ ಕೊಟ್ಟ ಮೇಲೆ ಅಲ್ಲಿಂದ ತಿರ್ಗಾ ವಾಪಸ್ ಬರ್ಬೇಕಲ್ವಾ ಮನೆಗೆ. ಅವಾಗ ಪ್ರವಚನಕಾರರು ಇರ್ತಾರಲ್ಲ, ಅರೇಂಜ್ಮೆಂಟ್ ಮಾಡ್ಕೊಡ್ತಾರಲ್ಲ, ಅವರು ದಕ್ಷಿಣ ಕೊಡ್ತಾರೆ. ಅವತ್ತು ಹಾಗೆ ಮಾಡಿಸ್ಕೊಳಲ್ಲ. ಅವರು ಎಷ್ಟೋ ಸೂಟ್ ಕೇಸ್ ತುಂಬಾ ಗೋಲ್ಡ್ ಕಾಯಿನ್, ಬಂಗಾರದ ನಾಣ್ಯಗಳನ್ನ ಕೊಡ್ತಾರೆ. ಆ ಬಂಗಾರ ನಾಣ್ಯಗಳು ಬೇಡ ಬೇಡ ಅಂತ ಅವ್ರಿಗೇನು ಇಚ್ಛೆ ಇರಲ್ಲ, ಆದ್ರೆ ಅವ್ರು ಕೇಳಲ್ಲ. ಸರಿ ಇಲ್ಲ ಅಂತ ನನ್ನಲ್ಲ, ಸುಮ್ಮನೆ ಹೋಗ್ಲಿ ಅಂತ ಇಟ್ಕೊಂತಾರೆ. ಅವ್ರ ಹಿಂದೆ 4 ಕಳ್ಳರು ಬೆನ್ನತ್ತಾರೆ. ಕಳ್ಳರುಗಳಿಗೆ ಈ ಹಣದ ವಾಸನೆ, ದುಡ್ಡಿಂದ ಬೇಗ ಗೊತ್ತಾಗ್ಬಿಡುತ್ತೆ, ಹಿಂದೆ ಫಾಲೋ ಮಾಡುತ್ತೆ. ಜಯದೇವ ಗೋಸ್ವಾಮಿ ಎಷ್ಟಾದ್ರೂ ಭಕ್ತರು, ಕೃಷ್ಣ ಭಕ್ತ ಬಡ ಚತುರ ಅಂತಾರೆ, ಅವ್ರು ಚತುರವಾಗಿರ್ತಾರೆ. ಆದ್ರೆ ಅವರು ಏನು ಉತ್ತರ ಕೊಡಲ್ಲ. ಯಾರಪ್ಪ ನೀವು, ಏನು ಎಲ್ಲಿ ಹೋಗ್ತಿದ್ದೀರಾ, ಅವ್ರ ಹೇಳ್ತಾ ನೀವ್ ಹೇಳ್ತಾರೆ ಇಲ್ಲಿ ನಾವು ಅಲ್ಲೇ ಹೋಗ್ತಿದೀವಿ. ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಏನಂತಾರೆ, ಸರಿ ತಗೊಳ್ಳಿ ಸೂಟ್ ಕೇಸ್ನ ಇಡ್ಕೊಳ್ಳಿ, ನನಗೂ ತುಂಬಾ ವಜ್ಜೆ ಆಗುತ್ತೆ, ನಿಮ್ ಜೊತೆಗೆ ನಡಿತೀನಿ ಅಂತ ಹೇಳ್ತಾರೆ. ಆವಾಗ ಅಲ್ಲಿಂದ ಹೋಗಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಅವರು ಒಬ್ಬ ಅಂತಾನೆ, ಇವನು ಇಷ್ಟು ಚೆನ್ನಾಗಿ ನಡ್ಕೊಂತ ಇದ್ದಾನಂದ್ರೆ ಊರಿಗೆ ಹೋದ ತಕ್ಷಣ ಜನಗಳು ಹೇಳ್ಬಿಟ್ಟು ಓಡಿಸ್ಬಿಟ್ರೆ ರಾಜನಿಗೆ, ಇವನನ್ನ ಸಾಯಿಸ್ಬಿಡೋಣ ಅಂತಾನೆ. ಇನ್ನೊಬ್ಬ ಅಂತಾನೆ, ಇಲ್ಲ ಇಲ್ಲ ಇವನನ್ನ ಕೊಂದು ಬಿಡೋಣ, ಇವನ ಕೈ ಕಾಲು ಕತ್ತರಿಸ್ಬಿಡೋಣ ಅಂತಾನೆ. ಒಬ್ನಂತಾನೆ, ಇಲ್ಲ ಇವ್ ನಾಲ್ಗೆನೆ ಕಟ್ ಮಾಡ್ಬಿಡೋಣ. ಒಬ್ರೊಬ್ರು ಒಂದೊಂದು ಐಡಿಯಾ ಕೊಡ್ತಾರೆ. ಆ 4 ಪಾಪಿಗಳು ಏನ್ ಮಾಡ್ತಾರೆ ಅಂದ್ರೆ, ಜಯದೇವ ಗೋಸ್ವಾಮಿಯನ್ನ ಕಟ್ಬಿಟ್ಟು ಹಿಡ್ಕೊಂಡ್ಬಿಟ್ಟು 2 ಕೈ 2 ಕಾಲನ್ನು ಕತ್ತರಿಸ್ಬಿಡ್ತಾರೆ ಪಾಪಿಗಳು. ಕತ್ತರಿಸ್ಬಿಟ್ಟು ಅವ್ರು ಇಷ್ಟು ಪಾಪಿ ಇರ್ತಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಧೈರ್ಯ ಇಲ್ಲ. ಕತ್ತರಿಸ್ಬಿಟ್ಟು ಒಂದು ಹಳ್ಳ ಹೂಡಿರ್ತಾರೆ, ಆ ಹಳ್ಳದಲ್ಲಿ ಹಾಕ್ಬಿಡ್ತಾರೆ. ಆ ಜಯದೇವ ಸ್ವಾಮಿ ಆ ಹಳ್ಳದಲ್ಲೂ ಕೂಡ ಅವರಿಗೆ ಭಾಸನೇ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ಜಪ ಮಾಡ್ತಾ ಇರ್ತಾರೆ. ಯಾಕೆ ಅವ್ರಿಗೆ ಅವ್ರಿಗೆ ನೋವೇ ಆಗಲ್ಲ. ಯಾಕೆ ಅಂದ್ರೆ ತುಂಬಾ ಹೈ ಲೆವೆಲ್ ಇರೋ ಭಕ್ತರಿಗೆ ಶರೀರದ ಬಗ್ಗೆ ಜ್ಞಾನ ಇರಲ್ವಲ್ಲ, ಅವ್ರಿಗೆ ಏನ್ ಮಾಡಿದ್ರೆ ಅವ್ರಿಗೆ ನೋವೇ ಆಗಲ್ವಂತೆ. ಹಾಗಾಗಿ ಅವ್ರಿಗೆ ನೋವೇ ಗೊತ್ತಿಲ್ಲ, ಕೈ ಕತ್ತಿಸೋದು ಗೊತ್ತಿಲ್ಲ, ಕಾಲು ಕತ್ತಿಸೋದು, ಅವ್ರ ಪಡೆಗವ್ರು ಇದು ಆ ಅರಣ್ಯದಲ್ಲಿ ವನದಲ್ಲಿ ಯಾರು ಇಲ್ಲ. ಆ ಟೈಮಲ್ಲೇ ಅಲ್ಲಿ ಒಬ್ಬ ಗೌಡ ದೇಶ ರಾಜ ಲಕ್ಷ್ಮಣ್ ಸೇನ್, ತುಂಬಾ ಒಳ್ಳೆಯರಿರ್ತಾರೆ ಅವ್ರು. ಆ ಲಕ್ಷ್ಮಣ್ ಸೇನ ತನ್ನ ಸೇನೆ ಜೊತೆಗೆ ಕಾಡಲ್ಲಿ ಹೊರಡ್ತಾ ಇದ್ದಾಗ ಅಲ್ಲಿ ಸೇನಾಗಳಿಗೆ ರಾಜಗೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ರಾಜ ಅಂತಾರೆ, ಆಯ್ತು ನೀವುಗಳು ನೀರು ಕುಡಿಬೇಕು, ಅಲ್ಲೊಂದು ಬಾವಿ ಇದೆ ಅನ್ಸ್ತಾ ಇದೆ, ಹೋಗ್ಬಿಟ್ಟು ನೀರ್ ಕುಡಿ ಬನ್ನಿ ಅಂತ ಇರ್ತಾರೆ. ಆದ್ರೆ ಅವ್ರು ಬಾವಿ ತರ ಅನ್ಸುತ್ತೆ, ಅಲ್ಲಿ ಹೋಗ್ತಾರೆ. ಹತ್ರ ನೋಡಿದಾಗ ಅಲ್ಲಿ ಜಯದೇವ ಗೋಸ್ವಾಮಿ ನೋಡ್ಬಿಟ್ಟು ಅವರಿಗೆ ಬಾಯಾರಿಕೆನೇ ಆಗಲ್ಲ. ಅವ್ರ ಪರಿಸ್ಥಿತಿ ನೋಡಿ ಬಾಯಾರಿಕೆನೇ ಆಗಲ್ಲ. ಓಡಿ ಬರ್ತಾರೆ, ರಾಜ ಬನ್ನಿ ಬನ್ನಿ, ಇಲ್ಲಿ ನೋಡ್ ಬನ್ನಿ, ಅದ್ಭುತವಾದ ಒಂದು ಏನೋ ಇದೆ, ಇಲ್ಲಿ ಅದ್ಭುತವಾಗಿದೆ, ಮನುಷ್ಯನೋ ಏನೋ ಒಂದು ಗೊತ್ತಾಗ್ತದೆ, ಯಾಕಂದ್ರೆ ಕೈ ಇಲ್ಲ ಕಾಲು ಇಲ್ಲ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಅದ್ಭುತವಾಗಿದೆ, ಬನ್ನಿ 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 ಅಂದಾಗ ರಾಜನ ನೋಡ್ಬಿಟ್ಟು ಅವರಿಗೂ ಬಾಯಾರಿಕೆನೇ ಆಗಲ್ಲ, ಎಲ್ಲ ಬಾಯಾರಿಕೆನೇ ಹೊರಟೋಗ್ಬಿಡುತ್ತೆ ಅವರಿಗೆ. ಆ ರಾಜನ ಅಂತಾರೆ, ಅಯ್ಯೋ ಮೊದ್ಲೇ ಎತ್ತಿ ಅವ್ರನ್ನ ಎತ್ಕು ಅಂದಾಗ ಅಲ್ಲಿ ಗಿಡಮೂಲಿಕೆ, ಅವಾಗೆಲ್ಲ ಆಯುರ್ವೇದಿಕ್ ತಾನೆ ಔಷಧಿಗಳು ಅದೆಲ್ಲ ಕೊಡ್ತಾರೆ, ಅದೆಲ್ಲ ಉಪಚಾರ ಮಾಡ್ತಾರೆ. ಅವಾಗ ಎಲ್ಲ ವೈದ್ಯ ಅಂತಾರೆ, ಅಪ್ಪ ನಿಮಗೆ ಇಷ್ಟು ನೋವು ಆಗ್ತಿಲ್ಲ, ಎಷ್ಟು ನೀವು ಇದಿದ್ದೀರ, ನೋವೇ ಆಗ್ತಿಲ್ಲ, ಮಹಾಪುರುಷ ನೀವು ಅಂತಾರೆ. ಅವರು ಲಕ್ಷ್ಮಣಸನ ಅವ್ರ ಸ್ಥಿತಿ ನೋಡಿ, ಓ ಇವ್ರು ಮಹಾಪುರುಷ ಅಂತೇಳಿ, ನನ್ನ ಗುರು ನೀವು, ನಮ್ಮ ಅರಮನೆಗೆ ನಡೀರಿ, ನಮ್ಮ ಅರಮನೆ ನಡೀರಿ ಅಂತ ಕರ್ಕೊಂಡು ಹೋಗ್ತಾರೆ. ಅರಮನೆ ಕರ್ಕೊಂಡು ಹೋದಾಗ ಅಲ್ಲೆಲ್ಲ ಅವ್ರ ಸೇವೆ ಮಾಡ್ತಾರೆ, ಇವರು ಅವ್ರಿಗೆ ಜ್ಞಾನ ಕೊಡ್ತಾರೆ. ಆಮೇಲೆ ಅವ್ರು ಕೇಳ್ತಾರೆ, ರಾಜ ನಾವು ಹೇಗೆ ಕೃಷ್ಣನ ಖುಷಿ ಬಂದಾಗ ನೀನು ಸಾಧು ಸಂತರ ವೈಷ್ಣವರ ಸೇವೆ ಮಾಡ್ಬೇಕಪ್ಪ, ಅವಾಗ ಕೃಷ್ಣ ತುಂಬಾ ಖುಷಿ ಆಗ್ತಾರೆ, ಅವ್ರ ಸೇವೆಕ್ಕಿಂತ ಕೃಷ್ಣ ಸೇವೆಕ್ಕಿಂತ ಸಾಧು ಸಂತನವ್ರಿಗೆ ತುಂಬಾ ಇಷ್ಟ ಅಂದಾಗ, ಸರಿ ಅಂತ ಸೇವೆ ಮಾಡೋಣ ಅಂತ ಅವ್ರು ಆಯ್ತು ಅಂದಾಗ
ಅನೌನ್ಸ್ ಮಾಡ್ತಾರೆ, ಸಾಧು ಸಂತರ ಸೇವೆ ನಡೀತಿದೆ ಎಲ್ಲಾರು ಬನ್ನಿ ಅಂದಾಗ ಈ 4 ಕಳ್ಳರು ಏನ್ ಮಾಡ್ತಾರೆ, ತಿಲಕ ಕಂಠಿ ಇದೆಲ್ಲ ಧರಿಸ್ಬಿಟ್ಟು ವೈಷ್ಣವ ತರ ಬರ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ಲೈನ್ ಆಗಿ ಎಲ್ಲರಿಗೂ ಕೊಡ್ತಾರಲ್ಲ ಸೇವೆ ಅಂದ್ರೆ, ಅವ್ರ ಕಾಲ್ ತೊಳೆಯೋದು, ಅವರಿಗೆ ಭೋಜನ ಮಾಡಿಸೋದು, ಅವ್ರಿಗೆ ಉಡುಗೊರೆ ಕೊಡೋದು, ಇಷ್ಟು ಬಂಗಾರ ಬೆಳ್ಳಿ ಡೈಮಂಡ್ ಎಲ್ಲ ಅವಾಗೆಲ್ಲ ಜಾಸ್ತಿ ಅಲ್ಲ, ಮುತ್ತು ರತ್ನ ಅದೆಲ್ಲ ಅವ್ರಿಗೆ ಆಸೆ ಆಸೆ ಒಂಥರ, ಅದೆಲ್ಲ ತಗೊಳ್ತಾ ಬರ್ತಾರೆ. ಅವಾಗ ಅಲ್ಲಿ ನೋಡ್ತಾರೆ ಕಳ್ರು, ಜೈ ಜೈ ಗೋಸ್ವಾಮಿ ಹೆದ್ರು ಬಿಡ್ತಾರೆ. ಓ ಇವ್ನು ಏನಾದ್ರು ಹೇಳ್ಬಿಟ್ರೆ ಏನ್ ಮಾಡುದು, ಏನಾದ್ರು ಹೇಳ್ಬಿಟ್ರೆ ಪಾಪ ಅವ್ರಿಗೆ ಒಂದು ಶಬ್ದನೇ ಹೇಳಿರಲ್ಲ, ಸುಮ್ನೆ ಅವ್ರ ಪಾಡ್ ಮತ್ತೆ. ಅವಾಗ ಅವ್ರು ಏನಂತಾರೆ ಜೈ ಗೋಸ್ವಾಮಿ, ಇವರು ಸ್ಪೆಷಲ್ ವೈಷ್ಣವ ಬ್ರಾಹ್ಮಣರು, ಇವ್ರು ಜಾಸ್ತಿಯಾಗಿ ನೀವು ಕೇರ್ ತಗೊಳ್ಳಿ ಅಂತ ರಾಜಂಗ್ ಹೇಳ್ತಾರೆ. ಸರಿ ಅಂತ ರಾಜ, ಓ ನಂಗ್ ಗುರು ಗೊತ್ತಿರೋ ಜನ ಇವರು, ನಮ್ ಗುರು ಗೊತ್ತಿರೋ, ಅವ್ರ ಗುರು ಅನ್ಸುತ್ತೆ, ಗುರು ಗೊತ್ತಿರೋ ಜನ ಅಂತ ಹೇಳಿ ಅವರಿಗೆ ಬೇರೆ ಜಾಗದಲ್ಲಿ ಇಟ್ಟು ಉಪಚಾರ ಮಾಡ್ತಾರೆ, ತಿನ್ನೋದು ಊಟ ಮಾಡೋದು ದಿನ ಹೀಗೆ ಕಳಿತಾರೆ. ಅವ್ರಿಗೆ ಒಂಥರ ಅನ್ಸುತ್ತೆ, ಅಯ್ಯೋ ಒಂದಲ್ಲ ಒಂದನೇ ಹೇಳ್ಬಿಡ್ತಾನೆ ಜೈ ಜೈ ಗೋಸ್ವಾಮಿ, ಏನ್ ಮಾಡುದು, ಇಲ್ಲಿಂದ ಓಡಬೇಕು ಅಂದಾಗ ಅವ ರಾಜ ಬಿಡ್ತಾನೆ ಇರಲ್ಲ. ಇಲ್ಲ ನಂಗೆ ಗುರು ಗೊತ್ತಿರೋರು ನೀವು, ಈಗ ತಾಳ್ರಿ, ಈಗ ಇವತ್ತು ಈ ತಿಥಿ ಇದೆ, ನಾಳೆ ಈ ಹಬ್ಬ ಇದೆ, ಇದು ನಾಳೆ ಇದು ಹಂಗೆ ಹೀಗೆ ಅಂತೇಳಿ ತಳ್ತಾ ಇರ್ತಾರೆ. ಇವ್ರು ಹೆಂಗಾದ್ರೂ ಮಾಡಿ ಓಡ್ಬೇಕಲ್ಲ. ಒಂದು ದಿನ ಅಂತಾರೆ, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಕು, ಇಲ್ಲಾಂದ್ರೆ ನಂಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ಬಿಡ್ತಾರೆ. ಅವರು ಏನೋ ಒಂದ್ಸರಿ, ಇಲ್ಲ ನಮ್ಗೆ ಅರ್ಜೆಂಟ್ ಆಗಿ ಕೆಲಸ ಬಂದ್ರೆ ಹೋಗ್ಲೇಬೇಕು ರಾಜ, ನಮ್ಮನ್ ಬಿಡಿ ಅಂದಾಗ ಅವ್ರ ಏನ್ ಮಾಡ್ತಾರೆ, ನೀವು ಹಾಗೆ ಹೋಗೋಗಿಲ್ಲ ಅಂತ ಹೇಳಿ ಸೇನೆಯನ್ನ ಕಳಿಸ್ಕೊಡ್ತಾರೆ. ಸೇನೆಯಲ್ಲಿಗೆ ಕಳಿಸ್ಕೊಟ್ಟ ಮೇಲೆ ಅಲ್ಲಿ ಏನಾಗುತ್ತೆ, ಆ ಸೇನೆಗೆ ಜೊತೆಗೆ ಹೋಗ್ತಾರೆ. ಸೇನೆ ಜೊತೆಗೆ ಹೋದಾಗ ಮಾತುಕತೆ ಆದಾಗ ಅವರು ಅಂತಾರೆ, ನಿಮಗೆ ನಮ್ ಗುರು ಹೆಂಗೆ ಪರಿಚಯ, ಇಷ್ಟು ಪರಿಚಯ ಅಂದಾಗ ಅವ್ರು ಅಂತಾರೆ, ಅವನು ಕಳ್ಳ ಬ್ರಾಹ್ಮಣ, ಅವನು ಸುಳ್ಳು ಹೇಳ್ಬಿಟ್ಟು ಸುಳ್ಳು ಹೇಳಿದಾನೆ ಎಲ್ಲರಿಗೂ, ಅಲ್ಲಿ ಒಂದ್ ರಾಜಂಗೆ ಮೋಸ ಮಾಡಿ ಬಂದಿದ್ದಾನೆ, ಮೋಸ ಮಾಡ್ಬಿಟ್ಟು ಇಲ್ಲಿ ಬಂದು ಕೂತಿದ್ದಾನೆ, ಅವನು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಬಹಳ ಸುಳ್ಳು ಹೇಳ್ಬಿಡ್ತಾರೆ. ಬಹಳ ಸುಳ್ಳು ಹೇಳಿದಾಗ ಅವಾಗ ಧರ್ತಿ ಮಾತಂಗೆ ಸಿಟ್ಟು ಬಂದ್ಬಿಡುತ್ತೆ ಪೃಥ್ವಿದೇವಿ. ಅಲ್ಲೇ ಸೀಳ್ ಬಿಡ್ತಾಳೆ. ಆ 4 ಜನ ಆ ಹಳದಲ್ಲಿ ಹೋಗಿ ಬಿದ್ದ್ಬಿಡ್ತಾರೆ. ಪೃಥ್ವಿ ಮಾತದಲ್ಲಿ ಏನಂತಾರೆ, ಸೇರ್ಕೊಂಡ್ಬಿಡ್ತಾಳೆ 4 ಜನನು. ಅದ್ ನೋಡಿ ಸೇನೆಗಳು ಅಯ್ಯೋ ನಿಜವಾಗ್ಲೂ ಮಹಾಪುರುಷನ ಅಂತ ಅನ್ಕೊಂಡ್ಬಿಡ್ತಾರೆ, ಹೆದರ್ಬಿಡ್ತಾರೆ. ಅಷ್ಟು ಕೆಟ್ಟ ಬುದ್ಧಿ ಅವರಿಗೆ. ಅವ್ರು ನೋಡ್ಬಿಟ್ಟು ಸೇನೆಗಳು ಗೊತ್ತಾಗಲ್ಲ, ಅಷ್ಟು ಮರಳು ಮಾಡ್ತಾರೆ. ಆ ಜಯದೇವ ಗೋಸ್ವಾಮಿಗೆ ಸುಳ್ಳು ಹೇಳ್ತಾರೆ. ಅದು ಇಲ್ಲ ಆದ ತಕ್ಷಣ ಅಲ್ಲೇನಾಗುತ್ತೆ, ಆಟೋಮೆಟಿಕ್ ಆಗಿ ಜಯದೇವ ಗೋಸ್ವಾಮಿ ಕೈ ಕಾಲು ಪ್ರತ್ಯಕ್ಷ ಆಗ್ಬಿಡುತ್ತೆ. ರಾಜನ್ಗೆ ಆಶ್ಚರ್ಯ, ಏನಿದು ಹಿಂಗಾಯ್ತು, ಇವ್ರು ಹೋದ್ಮೇಲೆ ಹಿಂಗಾಯ್ತಲ್ಲ, ಯಾತರ ಯಾಕೆ ಹಿಂಗಾಯ್ತು ಅಂತ ಅವರಿಗೆ ಆಶ್ಚರ್ಯ ಆದಾಗ ಅವರು ಇವ್ರು ಕೇಳ್ತಾರೆ, ಯಾರು ಜಯದೇವ ಗೋಸ್ವಾಮಿಗೆ ರಾಜ ಕೇಳ್ತಾರೆ, ಅಲ್ಲ ರಾಜ, ಆ 4 ಜನ ಹೋದ್ಮೇಲೆ ನಿಮಗೆ ಕೈ ಕಾಲ್ ಬಂತು, ನಂಗೆ ಏನಿದು ಅರ್ಥ ಆಗ್ತಿಲ್ಲ, ಯಾಕೆ ಈ ತರ ಆಯ್ತು, ದಯವಿಟ್ಟು ನನಗೆ ನೀವು ವರ್ಣನೆ ಮಾಡಿ ಹೇಳ್ಬೇಕು ಅಂದಾಗ ಪಾಪ ಅವ್ರು ನಿಜ ಹೇಳ್ತಾರೆ, ಇಲ್ಲ ಅವರು 4 ಜನ ಕಳ್ರು, ಈ ತರ ನಂತರ ಬಂಗಾರ ಒಡವೆ ಇತ್ತು, ಇವ್ರು ನನ್ ದೋಚಕ್ಕೋಸ್ಕರ ನನ್ನ ಕೈ ಕಾಲ್ ಕತ್ತರಿಸ್ಬಿಟ್ಟು ಎಸ್ತೋಗ್ಬಿಟ್ಟಿದ್ರು. ಅವರು ನಾನು ಯಾಕೆ ಹೇಳಿಲ್ಲ ಅಂದ್ರೆ, ನಾನು ಹೇಳಿದಿದ್ರೆ ನಿಮ್ಗೆ ವಿಶ್ವಾಸ ಹೋಗ್ಬಿಡುತ್ತೆ ಸಂತರಿಂದ, ಅವಾಗ ನೀನು ಎಲ್ಲ ಸಂತರ ಕಳ್ರೆ, ಯಾರ್ದು ಸೇವೆ ಮಾಡ್ತಿರ್ಲಿಲ್ಲ, ಹಾಗಾಗಿ ನಾನು ಹೇಳಲಿಲ್ಲ. ಅವ್ರಷ್ಟು ಒಳ್ಳೆ ಉದಾರಿ ಮನಸ್ಸಿರುತ್ತೆ ಅವ್ರದ್ದು. ಅವಾಗ 1 ವರ್ಷ ಆಗ್ಬಿಡುತ್ತೆ ಅವ್ರು ರಾಜನ ಹತ್ರ ಇದ್ದು, ಪದ್ಮಾವತಿ ಅಲ್ಲೇ ಊರಲ್ಲೇ. ಆಮೇಲೆ ಅವ್ರು ಅಂತಾರೆ, ರಾಜ ಊರಂತ ಜಯಗೋಸ್ಕರ ನಾನು ಊರಿಗೆ ಹೋಗ್ಬೇಕಪ್ಪ, ನಾನು ಹೆಂಡತಿ ಕಾಯ್ದಿದ್ದಾರೆ. ನಿಮಗೆ ಗುರುಮಾತಾ ಇದಾರ, ನಮ್ಗೆ ಗೊತ್ತೇ ಇರ್ಲಿಲ್ಲ, ನಾವು ದರ್ಶನ ಮಾಡ್ಬೇಕು ಗುರುಮಾತಂಗೆ ಇಲ್ಲೇ ಕರ್ಕೊಂಡ್ ಬಂದ್ಬಿಡೋಣ ಅಂತಾರೆ. ಸರಿ ಅಂತೇಳಿ ಜಯದೇವ ಗೋಸ್ವಾಮಿ, ಆಯ್ತಪ್ಪ ನಿನ್ನ ಇಚ್ಛೆ ಅಂತ ಗುರುದೇವ್, ಯಾಕಂದ್ರೆ ಅವ್ರನ್ನ ಗುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಗುರುದೇವ್ ಆಯ್ತು, ಗುರುಮಾತಂಗೆ ಕರ್ಕೊಂಬರ್ತಾರೆ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಬಾಲ್ಕೆಯಿಂದ ಕರ್ಕೊಂಬರ್ತಾರೆ ಗುರುಮಾತಂಗೆ ಕರ್ಕೊಂಬಂದ್ಬಿಟ್ಟು ಅಲ್ಲಿ ರಾಣಿಯರಿಗೆ ಹೇಳ್ತಾರೆ, ನೋಡಿ ಇವರು ಗುರುಮಾತಾ, ನಮ್ಮ ಗುರುದ ಹೆಂಡತಿ, ನೀವು ಚೆನ್ನಾಗಿ ಅವ್ರನ್ನ ನೋಡ್ಕೋಬೇಕು ಅಂತ ಹೇಳಿದಾಗ, ಸರಿ ಗುರುಮಾತಾ ನೋಡ್ಕೊಂತೀವಂತ ರಾಣಿಯರು. ಆದ್ರೆ ರಾಣಿಯರು ಅಷ್ಟು ಭಕ್ತರಿರಲ್ಲ, ಇವ್ರು ಮಾತ್ರ ವೈಷ್ಣವರು, ಲಕ್ಷ್ಮಣ ಸೇನ ಪ್ಯೂರ ಶುದ್ಧವಾಗಿ. ರಾಣಿಯರಿಗೆ ಹೇಳ್ತಾರೆ, ಸರಿ ಅಂತ ರಾಣಿ, ಒಬ್ಬ ರಾಣಿ ಗೊಳೆ ಅಂತ ಆಡ್ತಿರ್ತಾಳೆ ಗುರುಮಾತಾ. ಗುರುಮಾತಾ ಹೇಳ್ತಾಳೆ, ಯಾಕೆ ನಾಳ್ತೀನಿ ಕೇಳಲಿಲ್ಲಲ್ಲ ನೀವು ಅಂತ. ಯಾಕೆ ಆಳ್ತಿದ್ಯಾ ಅಂದ, ನನ್ನ ಅಣ್ಣ ಸತ್ತೋಗ್ಬಿಟ್ಟ, ಒಬ್ಳ ಅವ್ರ ಹೆಂಡತಿ ಸತಿ ಆದ್ಲು, ಒಬ್ಳು ನೀರಲ್ಲಿ ಬಿದ್ಬಿಟ್ಲು, ಒಬ್ಳು ಹಂಗೆ ಒಬ್ರೊಬ್ರು ಒಂದೊಂದ್ ತರ ಮಾಡಿ ಪ್ರಾಣ ಬಿಟ್ರು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಕೇಳಿ ಅವ್ರಿಗೆ ಏನೋ ಎಫೆಕ್ಟ್ ಆಗಲ್ಲ ಪದ್ಮಾವತಿಗೆ. ಅಂತಾಳೆ, ನಾನು ಇಷ್ಟು ಅಳ್ತಾ ಇದ್ದೀನಿ, ನಿಮಗೇನು ಅನಿಸ್ತಾ ಇಲ್ಲ ಅಂದಾಗ ಅವ್ರು ಏನು ಹೇಳಲ್ಲ, ಸುಮ್ನೆ ಇರ್ತಾರೆ. ಏಕೆ ಆಳ್ಬೇಕು, ಶರೀರ ಬೇರೆ ಆತ್ಮ ಬೇರೆ ಅಂತ ಅವ್ರು ಸ್ವಲ್ಪ ಜಾಸ್ತಿ ಅವ್ರಿಗೆ ಲೆಕ್ಚರ್ ಕೊಡಲ್ಲ, ಸುಮ್ನೆ ಇರ್ತಾರೆ. ಅವ್ರಿಗೆ ಏನ್ ದೊಡ್ಡದಲ್ಲ, ಅವ್ರ ಏನಂತಾರೆ ಅಂದ್ರೆ, ನಿಜವಾದ ಸತ್ಯ ಇದ್ರೆ ಅವಳು ಅಲ್ಲೇ ಪ್ರಾಣ ಬಿಟ್ಬಿಡ್ತಿದ್ಲು ಅಂತ ಹೇಳ್ತಾರೆ. ಕೇಳಿದ ತಕ್ಷಣನೇ ನಿಜವಾದ ಹೆಂಡತಿ ಪ್ಯೂರ್ ಧರ್ಮ ಪತ್ನಿ ಆದ್ರೆ ಅದಕ್ಕೆ ಅವ್ರು ಅಂದ್ರೆ, ನನಗೆ ಹಿಂಗಂದ್ರಲ್ಲ ಇವ್ರು, ನನ್ನ ಅಣ್ಣನ ಹೆಂಡತಿಗೆ ಇವ್ರಿಗೆ ಪರೀಕ್ಷೆ ಮಾಡ್ಬೇಕು ಅನ್ನೋದು ಹುಚ್ಚು ಬಂದ್ಬಿಡುತ್ತೆ, ಇವ್ರು ಎಷ್ಟು ಪ್ಯೂರ್ ಇದಾರೆ ನೋಡ್ಬೇಕು ಅಂತ ಹುಚ್ಚು ಬರುತ್ತೆ ಅವಳಿಗೆ.
ಅವಳು ರಾಜಂಗೆ ಅಂತಾಳೆ, ನಾನು ಗುರುಮಾತೆಗೆ ಪರೀಕ್ಷೆ ಮಾಡ್ಬೇಕು ಅಂತ ಅಂದಾಗ ಅವ್ರು ರಾಜ ಇಷ್ಟು ಬೈತಾರೆ, ನಿನ್ ತಲೆಗಿಲೆ ಕೆಟ್ಟಿದ್ದೇನ, ಯಾರಾದ್ರೂ ಪರೀಕ್ಷೆ ಮಾಡ್ತಾರ ಅವರು ಗುರುಮಾತ? ಅಪ್ಪಿತಪ್ಪಿ ಏನಾದ್ರೆ ನಮಗೆ ಏನಾಗುತ್ತೆ ಗೊತ್ತು ತಾನೇ, ವೈಷ್ಣವ ಅಪರಾಧ ಆಗುತ್ತೆ, ಏನೋ ಮಾಡಿ ಆ ಹೆಂಡತಿ ಅವನನ್ನ ಮನಸ್ಬಿಡ್ತಾಳೆ. ಆಯ್ತು ಏನಾದ್ರೂ ಮಾಡು, ಆದ್ರೆ ಹೆಚ್ಚು ಕಮ್ಮಿ ಏನು ಮಾಡಬಾರ್ದು ನೀನು ಅಂತ ಹೇಳ್ತಾರೆ. ಸರಿ ಅಂದಾಗ ಅವಳು ಒಂದು ದಿನ ಏನ್ ಮಾಡ್ತಾಳೆ, ಇವರು ಇಲ್ಲಿ ಕೂತಿರ್ತಾರೆ, ಆ ತೋಟದಲ್ಲಿ ರಾಜ ಓಡಾಡ್ತಾರೆ. ಅವ ಅಚಾನಕ್ ಆಗಿ ಅಕಸ್ಮಾತ್ ಕಿರ್ಸ್ಕೊಂತಾಳೆ, ಆ ಗುರುದೇವ್ ಪ್ರಾಣ ಬಿಟ್ಬಿಟ್ಟು ತೋಟದಲ್ಲಿ, ಗುರುದೇವ್ ಪ್ರಾಣ ಬಿಟ್ರು ಅಂತ ಕಿರಿಸ್ತಾಳೆ. ಅವ ಪದ್ಮಾವತಿ ಹಾನು ಅನ್ನಲ್ಲ ಹೂನು ಅನ್ನಲ್ಲ. ಅವಳಂತಾಳೆ, ಏನು ನಿಮ್ ಗಂಡ ಜೀವ ಬಿಟ್ಟಿದ್ದಾರೆ, ನೀವು ಸುಮ್ಮನೆ ಕೂತಿದ್ರೆ? ನನ್ ಗಂಡ ಏನು ಜೀವ ಬಿಟ್ಟಿಲ್ಲ, ಏನಿಲ್ಲ, ಅವ್ರ ತೋಟದಲ್ಲಿ ಓಡಾಡ್ತಾ ಇದ್ದಾರೆ ಅಂದಾಗ ಅವಳಿಗೆ ಒಂಥರ ನಾಚಿಕೆ ಆಗ್ಬಿಡುತ್ತೆ. ಏನು ಇವಳಿಗೆ ಎಲ್ಲ ಗೊತ್ತಾಗಿದೆ ಅಲ್ಲ ಅಂತ. ಅವಳಿಗೆ ದಿನನಿತ್ಯ ಏನಾದ್ರೂ ಒಂದ್ ಮಾಡ್ತಿರ್ತಾಳೆ ಎಲ್ಲರ ಜೊತೆ ಸೇರ್ಕೊಂಡು. ಒಂದು ಪ್ಲಾನು ಪಾಸ್ ಆಗ್ತಿರ್ಲಿಲ್ಲ. ಅವಾಗ ಸ್ವಲ್ಪ ದಿನ ಆದ್ಮೇಲೆ ಜಯದೇವ ಗೋಸ್ವಾಮಿ ಅಂತಾರೆ, ನೋಡು ಈ ರಾಣಿಯವರು ಏನು ಭಕ್ತಿ ಮಾಡಲ್ಲ, ನೀನ್ ಸ್ವಲ್ಪ ಭಕ್ತಿನ ಹೇಳ್ಕೊಡು, ಪ್ರಚಾರ ಮಾಡಿವ್ರಿ ಅಂದಾಗ, ನೀನು ಕ್ಲಾಸ್ಗಳು ಕೊಡ್ಬೇಕು ಅಂತಾರೆ. ಸರಿ ಅಂತ ಹೇಳಿ ಅವರು ಒಪ್ಕೊಂತಾರೆ ಪದ್ಮಾವತಿ. ಆಮೇಲೆ ಅವರು ಕ್ಲಾಸ್ ಕೊಡಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ, ಅವಾಗ ಜಯದೇವ್ ಗೋಸ್ವಾಮಿ ತರನೇ ಒಂದು ಇದು ಪುತ್ತಳ ಏನಂತಾರೆ, ಮೂರ್ತಿನ ತಯಾರು ಮಾಡ್ತಾಳೆ. ಮೂರ್ತಿನ ತಯಾರು ಮಾಡ್ಬಿಟ್ಟು ಅಲ್ಲಿ ಇಡ್ತಾಳೆ. ಅಲ್ಲಿ ಇಟ್ಬಿಟ್ಟು ಅಲ್ಲಿಗೆ ಬೆಂಕಿ ಹಚ್ಚಿಬಿಟ್ಟು ಏನ್ ಮಾಡ್ತಾರೆ, ಅಯ್ಯೋ ಜಯದೇವ ಗೋಸ್ವಾಮಿಗೆ ಬೆಂಕಿ ಹತ್ಕೊಂಡ್ಬಿಡ್ತಾರೆ, ಸತ್ತೋದ್ರು ಅಂತ ಹೇಳ್ತಾರೆ. ಆವಾಗ ಇಲ್ಲೇ ಅವ್ರಿಗೆ ಗೊತ್ತಿರುತ್ತೆ, ಆದ್ರೂ ಪದ್ಮಾವತಿ ಏನ್ ಮಾಡ್ತಾರೆ, ತನ್ನ ದೇಹ ತ್ಯಾಗ ಮಾಡ್ಬಿಡ್ತಾರೆ. ಅವಾಗ ಯಾಕಂದ್ರೆ ಇವ್ರಿಗೆ ತೋರಿಸ್ಕೋಬೇಕಲ್ಲ, ಇವ್ರಿಗೇನು ವಿಶ್ವಾಸ ಇಲ್ಲ, ಪ್ರತಿನಿತ್ಯ ಅವ್ರ ನಾಟಕ ನೋಡಿ ಸಾಕಾಗೋಗ್ಬಿಟ್ಟಿರುತ್ತೆ. ಅಲ್ಲೇ ಶರೀರ ಬಿಟ್ಟ ತಕ್ಷಣನೇ ಅವಾಗ ಅವಳ ಪ್ರಾಣನೇ ಇಲ್ಲ. ವೈದ್ಯರನ್ನ ಕರ್ಕೊಂಡ್ ಬರ್ತಾಳೆ, ಎಲ್ಲ ನೋಡ್ತಾರೆ, ಇಲ್ಲ ಪ್ರಾಣ ಬಿಟ್ಟಿದ್ದಾರೆ. ಹೋಗಿ ಹೆದ್ರು ಬಿಡ್ತಾಳೆ. ರಾಜಂಗ್ ಗೊತ್ತಾದ್ರೆ ನನ್ ಸಾಯಿಸೇ ಬಿಡ್ತಾನೆ, ಕತ್ತಿ ತಗೊಂಡ್ ಕೊಂದೇ ಹಾಕ್ಬಿಡ್ತಾನೆ, ಏನ್ ಮಾಡೋದು ಹೆದರ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗ್ಬಿಡುತ್ತೆ, ಹಿಂಗ್ ಪದ್ಮಾವತಿ ಪ್ರಾಣ ಬಿಟ್ಟಿದ್ದಾರೆ. ಅವಾಗ ರಾಜಂಗ್ ಹೇಳ್ತಾರೆ, ರಾಜನಿಗೆ ಶಾಕು, ಪಾಪಿ ಎಂತ ಕೆಲಸ ಮಾಡಿದೆ, ನೀನಂತ ಪಾಪಿ ನೋಡ್ಲೂಬಾರ್ದು, ಹಾಗೆ ಹೀಗೆ ತುಂಬಾ ಬೈತಾರೆ. ಅವ್ರು ಜಯದೇವ್ ಗೋಸ್ವಾಮಿ ಕಳ್ತಾರೆ, ಈ ತರ ನೋಡಿ ಪಾಪ ಪ್ರಾಣ ತ್ಯಾಗ ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ನೀವು ಈ ತರ ಬನ್ನಿ ಜಯದೇವ್ ಗೋಸ್ವಾಮಿಗೆ ಅಂತಾರೆ. ಅವಾಗ ಜಯ ಗೋಸ್ವಾಮಿ ನೋಡ್ತಾರೆ, ಅವ್ರಂತಾರೆ, ಇಲ್ಲ ನನ್ನ ಹೆಂಡತಿ ಪ್ರಾಣ ಬಿಟ್ಟಿಲ್ಲ, ನೀವು ಚಿಂತೆ ಮಾಡ್ಬೇಡ್ರಿ, ಪ್ರಾಣ ಬಿಟ್ಟಿಲ್ಲ ಅಂದ್ರೆ ಅವ್ರಂತಾರೆ, ಏನ್ ಹುಚ್ಚರನ್ನ ಏನ್ ಕತೆ ಅಂದಾಗ ಮತ್ತೆ ಅವ್ರು ಗೀತ್ ಗೋವಿಂದ ಹಾಡ್ತಾರೆ, ಧೀರ ಸಮೀರೆ ಯಮುನಾ ತೀರೆ ವಸತಿವನೇ ಮನವಾಲಿ ಗೋಪಿ ಪೀನ ಪಯೋದ ಚಂಚಲ ಕರಿ ಚಿತುವಾಲಿ ಅಂತ ಹಿಂಗ್ ಹೇಳ್ತಾರ. ಅವರಿಗೆ ತುಂಬಾ ಗೀತ್ಗೊಂಡು ಆದಾಗ ಅವ್ರ ಹೆಂಡತಿಗೆ ಮತ್ತೆ ಪ್ರಾಣ ವಾಪಸ್ ಬಂದ್ಬಿಡುತ್ತೆ. ಪ್ರಾಣ ಬಂದ ತಕ್ಷಣನೇ ಎಲ್ಲರಿಗೂ ಆಶ್ಚರ್ಯ, ಓ ಗುರು ಮಾತಂಗೆ ಪ್ರಾಣ ಬಿಡ್ತು ಕುಣಿತಾರೆ ಎಲ್ಲರೂ. ಆಗ ರಾಜ ಏನ್ ಹೇಳ್ತಾರೆ, ನೋಡಿ ನಂಗೆ ಕ್ಷಮಿಸಿ, ನನ್ನಂತ ಹೆಂಡತಿಯಿಂದ ನಿಮ್ಗೆ ಇಷ್ಟು ಕಷ್ಟ ಅನುಭವಿಸ್ಬಿಡ್ತು, ನಂಗೆ ಕ್ಷಮಿಸಿ ಅಂದಾಗ ರಾಜ ಹೇಳ್ತಾರೆ, ನೋಡಪ್ಪ ಈಗ ಇಲ್ಲಿರೋದು ಚೆನ್ನಾಗಲ್ಲ. ಯಾಕಂದ್ರೆ ಒಂದು ಸ್ಟೋರಿ ಇದೆ. ಏನಂದ್ರೆ ಒಬ್ಬ ಪ್ರವಚನ ಕೊಡ್ತಾ ಇರ್ತಾರೆ ಬ್ರಾಹ್ಮಣ, ಅಲ್ಲಿ ಯಾರು ಕೇಳ್ತಿರಲ್ಲ ಅಂತೇಳಿ ಅವರು ಒಂದು ಕಾಡಲ್ಲಿ ಪ್ರವಚನ ಕೊಡಕ್ಕೆ ಹೋಗ್ತಾರೆ. ಅಲ್ಲಿ ಗುಹೆಯಲ್ಲಿ ಒಂದು ಹಾವಿರುತ್ತೆ, ನಾಗದೇವತ. ಪ್ರತಿನಿತ್ಯ ನಾಗದೇವತ ಪ್ರವಚನ ಕೇಳ್ಬಿಟ್ಟು ಒಂದು ಬಂಗಾರದ ಮುದ್ರೆಯನ್ನ ಕೊಡ್ತಿರ್ತಾರೆ. ಯಾಕಂದ್ರೆ ಬ್ರಾಹ್ಮಣ ಬಡವ ಇರ್ತಾನೆ ಅಂತ ಏನಿಲ್ಲ, ಈ ತರ ಪ್ರತಿನಿತ್ಯ ಕೊಟ್ಟಾಗ ಅವತ್ತ ಇಷ್ಟೊಂದು ಗೋಲ್ಡ್ ಕಾಯಿನ್ಸ್ಗಳಾಗ್ತಾವಲ್ಲ, ಶ್ರೀಮಂತ ಆಗ್ಬಿಡ್ತಾನೆ. ಶ್ರೀಮಂತ ಆದಾಗ ಒಂದು ದಿನ ಏನಾಗುತ್ತೆ, ಅಲ್ಲಿ ಅವರಿಗೆ ಜ್ವರ ಬಂದ್ಬಿಡುತ್ತೆ, ಮೈ ಆರಾಮಿರಲ್ಲ. ಅವಾಗಂತಾನೆ ಈಗೇನ್ ಮಾಡೋದು, ನಾಗದೇವತೆ ಬಂದು ಕಾಯ್ತಿರ್ತಾರೆ, ನಾನು ಏನಾದ್ರು ಮಾಡಿ ಹೋಗಕ್ಕಾಗಲ್ಲ ಅಂತೇಳಿ ಮಗನ್ಗೆ ಎಲ್ಲ ಹೇಳ್ಕೊಡ್ತಾರೆ. ಈ ತರ ಪ್ರವಚನ ಕೊಡ್ಬೇಕು, ಇಲ್ಲಿ ನಾಗದೇವತೆ ಬರ್ತಾರೆ, ನೀವು ಇದನ್ನ ಯಾರಿಗೂ ಹೇಳ್ಬಾರ್ದು, ಯಾಕಂದ್ರೆ ಅವ್ರು ಹೇಳ್ತಾರೆ ನಾಗದೇವತೆ ಯಾರಿಗೂ ಹೇಳ್ಬಾರ್ದು. ಸರಿ ಅಂತ ಹೋಗ್ತಾನೆ ಅವನು. ಸ್ವಲ್ಪ ಒಂದ್ 3-4 ದಿನ ಹೋಗ್ತಾನೆ. ಆಮೇಲೆ ಒಂಥರ ಅವ್ನ ಫ್ರೆಂಡ್ಗೆ ಡೌಟ್ ಬರುತ್ತೆ, ನೀನ್ ಪ್ರತಿನಿತ್ಯ ಎಲ್ಲಿ ಹೋಗ್ತೀಯಾ, ಕಾಣಿಸೋದೇ ಇಲ್ಲ, ಬರೋದೇ ಇಲ್ವಲ್ಲ ಅಂದಾಗ, ಇಲ್ಲ ಈ ತರ ನಾಗದೇವತೆ ಇದ್ದಾರೆ, ಅವರಿಗೆ ನಾನು ಪ್ರವಚನ ಕೊಡಕ್ ಹೋಗ್ತೀನಿ, ಪ್ರತಿನಿತ್ಯ ಅವ್ರು ನಂಗೆ ಗೋಲ್ಡ್ ಕಾಯಿನ್ ಕೊಡ್ತಾರೆ ಅಂದಾಗ, ಅವನಂತಾನೆ ಹುಚ್ಚನ ಏನ್ ಕತೆನ, ಎಲ್ಲಾದ್ರೂ ನಾಗದೇವತೆ ಗೋಲ್ಡ್ ಕಾಯಿನ್ ಕೊಡ್ತಾರೆ, ಅವ್ರು ಇರೋ ಜಾಗದಲ್ಲಿ ಎಲ್ಲಾದ್ರೂ ಬಂಗಾರ ಇರ್ಬೋದು, ಅಲ್ಲಿಂದ ತಕ್ಕೊಡ್ತಾರೆ, ನಾಳೆ ಕಚ್ಚು ಬಿಟ್ಟಿದ್ರೆ ನಿಂಗೆ ಏನ್ ಮಾಡ್ತೀಯ, ಕಚ್ಚು ಕಿಚ್ಚಿದ್ರೆ ಅಂತ ಬ್ರೈನ್ ವಾಶ್ ಮಾಡ್ಬಿಡ್ತಾನೆ. ಅವ್ನ್ ಕೆಲಸ ಮಾಡೋ, ನಾನು ಬರ್ತೀನಿ, ಆ ಕಲ್ ತಗೊಂಡು ಜಡ್ಜ್ ಬಿಡೋಣ ಅವ್ರ ತಲೆ, ನಾನು ನಾಗದೇವತದು ಅಂತ ಅನ್ಬಿಡ್ತಾನೆ. ಇವನು ಮರುಳ ಹೂ ಅನ್ಬಿಡ್ತಾನೆ. ಅಲ್ಲಿ ಪ್ರವಚನ ಕೊಡ್ತಾರೆ, ಗೋಲ್ಡ್ ಕಾಯಿನ್ ಕೊಡ್ತಾರೆ. ಆಮೇಲೆ ಆ ಬಾಲದ ಮೇಲೆ ಹಿಂಗ್ ಕಲ್ಲು ತಗೊಂಡು ಬಾಲದ ಒಟ್ಟು ಒಡೆಕ್ ಹೋಗ್ತಾರೆ. ಆಗ ನಾಗದೇವತೆ ಏನ್ ಮಾಡ್ತಾರೆ, ಅವನಿಗೆ ಕಚ್ಬಿಡೋದು, ಸತ್ತೋಗ್ಬಿಡ್ತಾನೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ತಿಳಿಯುತ್ತೆ ಅವ್ರ ಅಪ್ಪಂಗೆ ಈ ತರ ಆಗಿದೆ ಅಂತ. ಅವರು ಬೇಜಾರಾಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ದಿನ ಮೇಲೆ ತನ್ನ ಯಥಾಸ್ಥಿತಿ ಬಂದ್ರು. ಮತ್ತೆ ಪ್ರವಚನ ಕೊಡಕ್ ಹೋದ್ರು ನಾಗದೇವತೆ ಹತ್ರ. ನಾಗದೇವತೆ ಪ್ರವಚನ ಕೊಡ್ತಾರೆ, 4-5 ನಾಣ್ಯ ಕೊಡ್ತಾರೆ. ಪ್ರತಿದಿನ ಒಂದೇ ಕೊಡೋದು, ಒಂದೇ ಒಟ್ಟಿಗೆ 4-5 ಕೊಡ್ತಾರೆ. ಯಾಕೆ ಇವತ್ತು 4-5 ಕೊಟ್ಟಿದ್ದೀರಾ ಅಂದಾಗ, ನೋಡಿ ಈಗ ಮೊದ್ಲ ತರ ನಂಗೆ ರುಚಿ ಇಲ್ಲ,
ಈಗ ನೀವು ಕತೆ ಹೇಳ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ನಾನು ಕಡ್ದು ಬಿಟ್ಟೆ, ನಾನು ಸರ್ಪವಾಗಿ ನಿನ್ ಮಗ ಸತ್ತ ಅಂತ. ನನಗೆ ಅನ್ಸುತ್ತೆ ನಿಮ್ ಮಗ ದ್ರೋಹ ಮಾಡಿ ನಾನು ಕೊಲೆ ಮಾಡಬು ಅಂತ. ಆ ಮೊದ್ಲ ತರ ಪ್ರೀತಿ ಇರಲ್ಲ. ಹಾಗಾಗಿ ದಯವಿಟ್ಟು ಇನ್ಮೇಲೆ ಬರಬೇಡಿ ಅಂತ ಈ ತರ ಅವರು ಜಯದೇವಸ್ವಾಮಿ ಹೇಳ್ತಾರೆ. ನೋಡಪ್ಪ, ಈ ತರ ಪ್ರೀತಿ ಇರಲ್ಲ ಈಗ. ಯಾಕಂದ್ರೆ ಮೊದ್ಲೇ ಇದ್ದ ತರ ನಿನ್ ಹೆಂಡತಿ ಇಷ್ಟೆಲ್ಲ ಮಾಡ್ಬಿಟ್ಟಿದ್ದಾರೆ. ಅದು ಮನ್ಸಲ್ಲಿ ಅವರಿಗೂ ಇರುತ್ತೆ, ನಮ್ಮಲ್ಲಿ ಇರುತ್ತೆ. ಬೇಡ, ನೀನ್ ಏನಿದ್ರು ತಲೆಗೆ ಹಚ್ಕೋಬೇಡ, ನಮ್ಮ ಊರಿಗೆ ವಾಪಸ್ ಹೋಗ್ಬಿಡ್ತೀವಿ, ನಮ್ಮ ಊರಿಗೆ ನಮ್ಮನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ ಆಯ್ತು ಅಂತ ಬಿಡ್ತಾರೆ. ಅವ್ರು ಯಾವಾಗ ನಿಂಗೆ ನೋಡ್ಬೇಕು ಅನ್ಸಕ್ಕೆ ಗುರು ಮಾತನ್ನ ಬಾ ದರ್ಶನ ತಗೊಂಡು ಹೋಗೋದು, ನಮ್ ರಾಧಾ ಮಾಧವದ ತಗೋ ದರ್ಶನ, ನಮ್ಮನ್ನು ಭೇಟಿ ಮಾಡು ಅಂತ. ಸರಿ ಅಂತ ಅವ್ರು ಆ ಊರಿಗೆ ವಾಪಸ್ ಬರ್ತಾರೆ. ಅವ್ರ ಊರಿಗೆ ವಾಪಸ್ ಬಂದಾಗ ಮತ್ತೆ ಏನಾಗುತ್ತೆ, ಅವಾಗ ವಯಸ್ಸಾಗಿದೆ. ಈಗ ಈಗ ಅವರು ಅಷ್ಟು ದೂರ ಗಂಗಾ ನದಿ ಹತ್ರ ಹೋಗೋಷ್ಟು ಅವರಿಗೆ ಶಕ್ತಿ ಇರಲ್ಲ ಸ್ನಾನ ಮಾಡೋದಕ್ಕೆ. ಒಂದು ದಿನ ಈ ಕೇಳಲ್ಲ, ಹೇಳಿದ್ರು ಹೆಂಗೋ ಬಿದ್ದೋಗ್ಬಿಡ್ತಾರೆ. ಆದ್ರೂ ಹೋಗ್ಬಿಟ್ಟು ಸ್ನಾನ ಮಾಡಿದಾಗ ಅವಾಗ ಗಂಗಾದೇವಿ ಅವ್ರ ಕೈ ಹಿಡಿತಾಳೆ. ಕೈಲಿ ಬಿಟ್ಟು, ಜಯದೇವ ಗೋಸ್ವಾಮಿ, ಇಷ್ಟು ದೂರ ಬರ್ಬೇಡ ನೀನು, ನಿನ್ ಮನೇಲಿ ಬಾವಿ ಇದೆಯಲ್ಲ, ಬಾವಿಲಿ ಹರಹರ ಗಂಗೆ ಹರಹರ ಗಂಗೆ ಅಂತ ಹೇಳು, ನಿನ್ ಗಂಗಾ ಸ್ನಾನ ಆಗುತ್ತೆ. ಇಲ್ಲ ಮಾತೆ, ಇಲ್ಲ ದೇವಿ, ನಾ ಬಂದೇ ಬರ್ತೀನಿ, ನಾನು ಇಲ್ಲಿ ನನಗೆ ನಿನ್ನ ಸ್ನಾನ ಮಾಡಿದ್ರೆ ನನಗೆ ತೃಪ್ತಿ ಇಲ್ಲದ್ರೆ ಆಗಲ್ಲ ಅಂದಾಗ, ಓ ನನ್ ಮಾತು ಕೇಳಲ್ಲ, ನಾ ಒಂದ್ ಕೆಲಸ ಮಾಡ್ತೀನಿ, ನಾನು ನಿಮ್ ಮನೆ ಹತ್ರನೇ ಬಂದ್ಬಿಡ್ತೀನಿ ಅಂತ ಅಂತಾಳೆ. ಅಯ್ಯೋ ಆತರ ಮಾಡ್ಬೇಡ, ಎಲ್ಲ ಊರೆಲ್ಲ ನೀರ್ ಆಗ್ಬಿಡುತ್ತೆ, ಎಲ್ಲಾರು ಸಮಾಧಿ ಆಗ್ಬಿಡ್ತಾರೆ, ಆತರ ಮಾಡ್ಬೇಡ ನೀನಂದ. ಚಿಂತೆ ಮಾಡ್ಬೇಡ, ನಿನ್ ಮನೆ ಹತ್ರ ಒಂದು ಸರೋವರ ಇದೆ, ಅಲ್ಲಿ ನಾ ಪ್ರಕಟ ಆಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ಪ್ರಕಟ ಆಗ್ತೀನಿ ಅಂದಾಗ ಅವಳಂತ ನಂಗೆ ಹೆಂಗ್ ಗೊತ್ತಾಗಬೇಕು ಅಂದಾಗ, ನೀ ಪ್ರಕಟ ಏನು ನೋಡು, ಈಗ ಅಲ್ಲಿ ತುಂಬಾ ಕೊಳೆ ಇದೆ, ಪಾಚಿ ಎಲ್ಲ ಕಟ್ಕೊಂಡಿದೆ. ನಾ ಪ್ರಕಟದಾಗ ಅಲ್ಲಿ ಕಮಲದ ಹೂವು, ಪಕ್ಷಿಗಳು, ಒಳ್ಳೆ ಸುಗಂಧ ಬರ್ತಾ ಇರುತ್ತೆ, ತಿಳ್ಕೊಂಡು ಪ್ರಕಟ ಆಗಿದ್ದೇನೆ. ಬೆಳಿಗ್ಗೆ ಆಗ ನೋಡುತ್ತಾರೆ ಸರೋವರದಲ್ಲಿ ಗಂಗಾ ಪ್ರಕಟ ಆಗ್ಬಿಟ್ಟಿರ್ತಾಳೆ. ಅಲ್ಲೇ ನಾವು ಜನಗಳಿಗೆಲ್ಲ ಗೊತ್ತಾಗುತ್ತೆ, ಅಯ್ಯೋ ನಮ್ ಜಯದೇವ ಗೋಸ್ವಾಮಿ ಅವರಿಂದ ಗಂಗಾ ಪ್ರಕಟದಿಂದ ಜಯದೇವ್ ಗಂಗಾ, ಜಯದೇವಿ ಗಂಗಾ, ಜಯದೇವ್ ಗಂಗಾ ಅಂತ ಹೆಸರು ಕೊಡ್ತಾರೆ. ಜಯದೇವಿ ಗಂಗಾ ಅಂತಾರೆ, ಜಯದೇವಿ ಗಂಗಾ ಅಂತ. ಅಲ್ಲಿ ಪ್ರಕಟ ಆಗಿದೆ ಅಂತ. ಈಗೂ ಕೂಡ ಅಲ್ಲಿ ಉತ್ಸವ ಮಾಡ್ತಾರಂತೆ ತುಂಬಾ ಚೆನ್ನಾಗಿ ಅಲ್ಲಿ ಜಯದೇವಿ ಗಂಗಾದು. ಅಲ್ಲೇ ಅಸ್ಥಿ ವಿಸರ್ಜನೆ ಎಲ್ಲ ಅಲ್ಲೇ ಮಾಡ್ತಾರೆ ಜನ. ತುಂಬಾ ಗಂಗಾಕ್ಕೆ ದೂರ ಹೋಗಲ್ಲ. ಸ್ವಯಂ ಗಂಗಾದೇವಿ ಅವರಿಗೋಸ್ಕರ ಮನೆ ಹತ್ರನೇ ಪ್ರಕಟ ಆದ್ಲು ಜಯದೇವಿ ಗಂಗಾ. ಅವತ್ತಿನಿಂದ ಅವ್ರು ಅಲ್ಲೇ ಸ್ನಾನ ಮಾಡ್ತಾ ಇರ್ತಾರೆ. ಹೀಗೆ ಅಲ್ಲೂ ಕೂಡ ಈಗ ಅವ್ರದ್ದು ಪುಷ್ಪ ಸಮಾಧಿ ಇದೆ. ಅವ್ರದ್ದು 2 ಕಡೆ ಪುಷ್ಪ ಸಮಾಧಿ ಇದೆ, ಅದು ಮುಂದೆ ಹೇಳ್ತೀನಿ ನಾನು. ಆಮೇಲೆ ಏನಾಗುತ್ತೆ, ನಮ್ಮ ಕೃಷ್ಣನ ಅವ್ರದ್ದು ಇದು ಆಗುತ್ತೆ. ಹೇಳ್ತಾರೆ ಕೃಷ್ಣ ಬಂದು, ಈಗ ನೀನ್ ಇಲ್ಲಿರಬೇಡ, ವೃಂದಾವನಕ್ಕೆ ಬಂದ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ ವೃಂದಾವನಕ್ಕೆ ಹೋಗ್ಬೇಕು ಅಂತ ಇವ್ರು ಪ್ಲಾನ್ ಮಾಡ್ತಾರೆ. ಅವಾಗ ಜನಗಳಂತಾರೆ, ಯಾಕಪ್ಪ ವೃಂದಾವನಕ್ಕೆ ಹೋಗ್ತೀಯಾ, ಇಲ್ಲೇ ಇರೋ ಅಂದಾಗ ಅವ್ರಂತಾರೆ, ನೋಡಿ ವೃಂದಾವನದಲ್ಲಿ ಸಾಯ್ಬೇಕು, ಅವಾಗೆ ನಮ್ಗೆ ನಾವು ನಮ್ ಧಾಮಕ್ಕೆ ಹೋಗ್ಬೋದು, ನಮ್ ಕೃಷ್ಣನ ಹತ್ರ ಹೋಗ್ಬೋದು, ನಾವು ವೃಂದಾವನಕ್ಕೆ ಹೋಗ್ತೀವಿ, ಸಾಯೋದಿದ್ರೆ ನಾವು ವೃಂದಾವನದಲ್ಲೇ ಸಾಯ್ಬೇಕು ಅಂತ ಹೇಳ್ತಾರೆ. ಜನಗಳು ತುಂಬಾ ಬೇಡ್ತಾರೆ, ಹೋಗ್ಬೇಡಿ ಇಲ್ಲ ಇಲ್ಲ ಆಯ್ತು, ನೀವೇನು ಅನ್ಕೋಬೇಡಿ, ನಾನು ಅಲ್ಲೇ ಹೋಗ್ಬೇಕು ಅಂತ ಗಂಡ ಹೆಂಡ್ತಿ. ಅವಾಗೆಲ್ಲ ಗಾಡಿಗಳೆಲ್ಲ ಏನಿಲ್ಲ, ನಡ್ಕೊಂಡು ಹೋಗ್ತಾರೆ. ಅವಾಗ 12ನೇ ಶತಮಾನದಲ್ಲಿ ಏನೂ ಇಲ್ಲ ವೃಂದಾವನದಲ್ಲಿ. ಯಾಕಂದ್ರೆ ನಮ್ಮ ಷಡ್ಗೋಸ್ವಾಮಿ ಬಂದಿದೆ 15ನೇ ಶತಮಾನದಲ್ಲಿ. ಅವಾಗೆಲ್ಲ ಕಾಡು ಊಟ ಹೆಂಗ್ ಮಾಡ್ತಿದ್ರು, ಏನ್ ತಿಂತಿದ್ರು, ಯಾರಿಗೂ ಹಿಂದ್ ಬಡಬೇಡಿ ಅಂತಾನೆ ಹೇಳಿದ್ರು. ರಾಜಂಗೂ ಕೂಡ ಆರ್ಡರ್ ಕೊಟ್ಟಿದ್ರು. ಅವರೇ ಗಂಡ ಹೆಂಡ್ತಿ, ಒಂದು ಇಬ್ರು ವೈಷ್ಣವ ಬ್ರಾಹ್ಮಣರು ಅಷ್ಟೇ, ಅವರೇ ಹೊರಟೋಗ್ಬಿಡ್ತಾರೆ ಅಲ್ಲಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ದಿನ ಅಲ್ಲಿಗೆ ಯಮುನಾ ತೀರದಲ್ಲಿ ಕುತ್ಕೊಳ್ಳೋದು, ಗೀತ ಗೋವಿಂದ ಗಂಡ ಹೆಂಡ್ತಿ, ಯಮುನಾ ತೀರದಲ್ಲಿ ಕುತ್ಕೊಳ್ಳೋದು, ಗೀತ ಗೋವಿಂದ ಹೇಳೋದು, ಈ ತರ ದಿನ ಕಳ್ತಿರ್ತಾರೆ. ಒಂದು ದಿನ ಏನಾಗುತ್ತೆ ಅವರಿಗೆ, ರಾಧಾರಾಣಿ ಇದು ಹಾಡು ಹೇಳ್ತಿರ್ತಾರೆ ಗೀತ ಗೋವಿಂದ. ಅವಾಗ ತುಂಬಾ ಖುಷಿ ಆಗ್ಬಿಡುತ್ತೆ. ರಾಧಾರಾಣಿ ಅದು ಏನಾಗುತ್ತೆ, ಅವರು ಇದು ಮಂಜರಿ ಸ್ವರೂಪ ಬಂದ್ಬಿಡುತ್ತೆ ಗಂಡ ಹೆಂಡತಿಗೆ. ಮಂಜರಿ ಸ್ವರೂಪ ಬಂದು ಆ ಗೀತ ಗೋವಿಂದ ಹಾಡು ಹೇಳ್ತಿರ್ತಾರಲ್ಲ, ಆ ಹಾಡಲ್ಲಿ ಏನು ಅರ್ಥ ಅಂದ್ರೆ, ರಾಧಾರಾಣಿಯನ್ನ ಮಂಜರಿಡು ಇದು ಮಾಡ್ತಿದ್ದಾರೆ. ಶ್ಯಾಮ್ ಸುಂದರ್ ಕಾಯ್ತಾ ಇದ್ದಾರೆ ನಿನಗಾಗಿ, ನೀನ್ ಹೋಗ್ಬೇಕು ತಕ್ಷಣ ಅಲ್ಲಿಗೆ. ಅವ್ರ ರೂಪ, ನಮ್ಮ ಕೃಷ್ಣ ರೂಪ ಲಾವಣ್ಯ ಬಗ್ಗೆ ವರ್ಣನೆ ಇರುತ್ತೆ ಅದ್ರಲ್ಲಿ. ಆ ತರನೇ ಅವರು ಹೇಳ್ಕೊಂತ ಅಷ್ಟಪದಿ ಹೇಳ್ಕೊಂತ ಕೇಶಿಘಾಟ್ ಹತ್ರ ಇರ್ತಾರೆ. ಕೇಶಿಘಾಟ್ ಬಹುಶಃ ಯಾರು ವೃಂದಾವನದಲ್ಲಿ ಹೋಗಿರ್ತಾರೆ ಅವ್ರು ನೋಡಿರ್ತೀರ. ಅಲ್ಲಿ ಕೇಶಿಘಾಟಿಂದ ರಾಧಾರಮಣ ಮಂದಿರದ ಹತ್ರ ರಾಧಾರಾಣಿಗೆ ಹಿಂದೆ ಹೋಗಿ ರಾಧಾರಾಣಿಯನ್ನ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಅವ್ರಿಬ್ರನ್ನ ಭೇಟಿ ಮಾಡ್ತಾರೆ. ಈ ಕಡೆ ಇವ್ರು ಏನಾಗುತ್ತೆ, ಇವರಿಬ್ರು ಶರೀರನ ತ್ಯಾಗ ಮಾಡ್ತಾರೆ. ಅವ್ರು ಮಂಜರಿಗಳಾಗಿ ರಾಧಾಕೃಷ್ಣ ಹತ್ರ ಸೇರ್ಕೊಂತಾರೆ. ಈಗ ಕೂಡ ಅಲ್ಲಿ ಕೇಶಿಘಾಟಲ್ಲಿ ರಾಧಾ ಮಾಧವ್ ಟೆಂಪಲ್ ಇದೆ. ಅವಾಗ ಏನಾಯ್ತು, 15ನೇ ಇದು ಯಾರು ಔರಂಗಜೇಬಂದು ದಬ್ಬಾಳಿಕೆಯಿಂದ ಎಲ್ಲಾ ಡಿಟಿಸ್ಗಳು ಜೈಪುರಿಗೆ ಹೊರಟೋದ್ರಲ್ಲ. ರಾಧಾ ಗೋವಿಂದ, ರಾಧಾ ಮಧುಮೋಹನ, ರಾಧಾ ಗೋಪಿನಾಥ್ ಇವರೆಲ್ಲ ಹೊರಟೋಗ್ಬಿಟ್ರು. ನಮ್ ರಾಧಾರಮಣ ಮಾತ್ರ ಹೋಗ್ಲಿಲ್ಲ. ಆಮೇಲೆ ಇವ್ರು ರಾಧಾ ಮಾಧವ್ ಹೋಗ್ಬಿಟ್ರು. ಹಾಗಾಗಿ ಈಗ ಕೂಡ ಜೈಪುರದಲ್ಲೇ ಅಲ್ಲಿ ಕನಕ ಭವನ್ ಅಂತ ಇದೆ ಅಂತೆ, ಅಲ್ಲಿ ಇದೆ ಅಂತೆ. ನಾನ್ ನೋಡಿಲ್ಲ, ಕೇಳಿದ್ದು ಅಷ್ಟೇ. ಅಲ್ಲಿದೆ ರಾಧಾ ಮಾಧವ್ದು ಈಗೂ ಟೆಂಪಲ್ ಇದೆ. ಈಗ ಸದ್ಯಕ್ಕೆ ಆ ತರನೇ ವಿಗ್ರಹ ಮಾಡಿ ಕೇಶಿಘಾಟಲ್ಲಿ ಇದೆ. ಈಗ ಸಣ್ಣದಾಗಿ ಇದೆ ಅಂತೆ ಮಂದಿರ.
ಕೇಶಿಘಾಟ್ ಹತ್ರ. ಈಗ ಜೀವ್ ಗೋಸ್ವಾಮಿ ಅವ್ರದ್ದು ರಾಧಾ ದಾಮೋದರ್ ಟೆಂಪಲ್ ನಾವು ನೋಡಿದವ್ರಿಗೆ ಗೊತ್ತಾಗುತ್ತೆ. ನಾನು ಅಲ್ಲಿ ನೋಡಿದ್ದೀನಿ ಸಮಾಧಿನ, ಜಯದೇವ್ ಗೋಸ್ವಾಮಿ. ಅಲ್ಲೂ ಕೂಡ ಒಂದು ಸಮಾಧಿ ಇದೆ, ಪುಷ್ಪ ಸಮಾಧಿ ಇದೆ ಅವ್ರದ್ದು. 2 ಕಡೆ ಸಮಾಧಿ ಇದೆ, ಇಲ್ಲೊಂದು ಸಮಾಧಿ ಇದೆ, ಅವ್ರ ಊರಲ್ಲಿ ಸಮಾಧಿ ಇದೆ. ಹಾಗಾಗಿ ಭಕ್ತರು ಅಲ್ಲೂ ಕೂಡ ಹೋಗ್ತಾರೆ, ಇಲ್ಲೂ ಕೂಡ ಹೋಗ್ತಾರೆ. ಅಂದ್ರೆ ಜಯದೇವ್ ಗೋಸ್ವಾಮಿನ ಅಷ್ಟಾಗಿ ಅವರು ಆರಾಧಿಸ್ತಾರೆ ತುಂಬಾ ಚೆನ್ನಾಗಿ. ಅಂದ್ರೆ ಅವರು ಅಷ್ಟು ಮಂಜರಿ ಭಾವ, ಸ್ವಯಂ ಜಗನ್ನಾಥನ ಸ್ವರೂಪ, ಅವ್ರ ಪದ್ಮಾವತಿಯ ಸ್ವರೂಪ, ಅವರ ಲೀಲಾ ಕಥೆಗಳನ್ನ ಕೇಳಿ ಎಲ್ಲರಿಗೂ ಮೈ ಮಾಡುತ್ತೆ. ಅವ್ರದ್ದು ಆಕ್ಚುಲಿ ಏನು ಇತಿಹಾಸ ಪೂರ್ತಿಯಾಗಿ ಇಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಏನಿರ್ಲಿಲ್ವ, ಯಾವಾಗ ಅವ್ರು ಸತ್ರು, ಏನ್ ವಯಸ್ಸಾಗಿತ್ತು, ಸುಮಾರು 1290 ಇಸ್ವಿ ಸಮಥಿಂಗ್ ಅಂತ ಹೇಳ್ತಿದ್ದಾರೆ, ಮೆನ್ಷನ್ ಮಾಡಿಲ್ಲ. ತುಂಬಾ ವರ್ಷ ಕಾಲ ಅವರು ಸ್ವಲ್ಪ ಜೀವಂತವಾಗಿದ್ರು. ಆಮೇಲೆ ಅವರು ದೇಹ ತ್ಯಾಗ ಮಾಡ್ತಾರೆ. ಇಷ್ಟನ್ನ ಹೇಳಿ ನಾನು ಮುಗಿಸ್ತೀನಿ. ಇನ್ನೂ ಸ್ವಲ್ಪ ಇತ್ತು, ಸ್ವಲ್ಪ ನಾನು ಹೊರಗಡೆ ಹೋಗ್ಬೇಕಿದೆ, ಸ್ವಲ್ಪ ಕೆಲಸ ಉಂಟು ಇವತ್ತು. ಸರಿ, ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ, ವಿರಾಮ ಕೊಡ್ತಾ ಇದ್ದೀನಿ. ಹರೇ ಕೃಷ್ಣ, ದಂಡ ಪ್ರಣಾಮ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರಿ ಬೋಲ್. ತುಂಬಾ ಚೆನ್ನಾಗಿ ಸೊಗಸಾಗಿ ಜಯದೇವ್ ಗೋಸ್ವಾಮಿ ಅವರ ಲೀಲೆಗಳನ್ನ ಮತ್ತೆ ಅವರ ಜೀವನದ ಶೈಲಿಯನ್ನ ನಮ್ಗೆ ಅಚ್ಚುಕಟ್ಟಾಗಿ ಒಂಥರ ಸ್ವಾರಸ್ಯಕರವಾಗಿ ನೀವು ನಿರೂಪಿಸ್ಕೊಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ತುಂಬಾ ಅನಂತ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಆಲ್ ಗ್ರೋಸ್ಟಿದು ಶೀಲ ಪ್ರಭುಪಾದ ಗೌರು ಗೌರಾಂಗ. ಹರೇ ಕೃಷ್ಣ ಮಾತಾಜಿ. ಯಾರಿಗಾದ್ರೂ ಏನಾದ್ರೂ ಇದ್ರೆ ಕೇಳ್ಬೋದು, ನನಗೆ ತಿಳಿದ ಮಟ್ಟಿಗೆ ನಾ ಹೇಳ್ಬಲ್ಲೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್. ಕೃಷ್ಣ ಮಾತಾಜಿ, ದಂಡ ಪ್ರಣಾಮ ಮಾತಾಜಿ. ಇಲ್ಲಿನ ಮಾತಾಜಿ. ವೆರಿ ಎಕ್ಸಲೆಂಟ್ ಕ್ಲಾಸ್. ತುಂಬಾ ಚೆನ್ನಾಗಿತ್ತು. ಎಷ್ಟು ರಸವತ್ತಾಗಿತ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಗಮನ ತಪ್ಪದೆ ಕೇಳಿಸ್ಕೊಂಡೆ. ಅದು ಅಷ್ಟು ಡೀಟೇಲ್ ಅನ್ನ ಹೇಳಕ್ ಆಗಲ್ಲ, ಯಾಕಂದ್ರೆ ಆ ಭಾವನೆ ಬಂದಿರ್ಬೇಕಂತ ಎಲ್ಲರಿಗೂ, ಗೋಪಿ ಭಾವನೆ ಅದು. ಯಾಕಂದ್ರೆ ಆ ಹಾಡನ್ನ ಗುರು ಆ ಪರ್ಮಿಷನ್ ತಗೊಂಡು ಹೇಳ್ಬೇಕು. ಹಾಗಾಗಿ ನಾನು ಅಪರಾಧ ಮಾಡಕ್ ಹೋಗ್ಲಿಲ್ಲ. ಎಷ್ಟು ಬೇಕು ಅಷ್ಟೇ ಡೋಸ್ ಕೊಟ್ಟೆ ಮಾತಾಜಿ. ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಸಾಂಗ್, ಇವನ್ ಟ್ಯೂನ್ ಎಲ್ಲ ನನ್ಗೆ ಆ ಫೀಲಿಂಗ್ ಬಂತು ಅಂದ್ರೆ ನಿಮ್ಗೆ ಆ ಭಾವ ಇದೆ ಅನ್ನೋ ಫೀಲಿಂಗ್ ಬಂತು. ತುಂಬಾ ಚೆನ್ನಾಗಿದೆ. ಆದಷ್ಟು ಎಲ್ಲರ ಗೀತ್ ಗೋವಿಂದ ಪಾಠ ಮಾಡಿ, ಯಾಕಂದ್ರೆ ನಮಗೆ ನಾಲೆಜ್ ಬರುತ್ತಂತೆ ರಾಧಾಕೃಷ್ಣ ಬಗ್ಗೆ. ಗೀತ್ ಗೋವಿಂದ ಕಲ್ಕೊಳ್ಳಿ. ನಾನು ಒಂದ್ 3 years ಬ್ಯಾಕ್ ಕಲ್ಕೊಂಡಿದ್ದೆ. ತುಂಬಾ ಇಷ್ಟ ಮೊದ್ಲಿನ ನನಗೆ ಚಿತ್ತಕಮಲ. ನಾನು ಯಾವಾಗ್ಲೂ ಡೈಲಿ ಹೇಳ್ತಿರ್ತೀನಿ, ನನ್ಗೆ ಇಷ್ಟ ಆಯ್ತು, ಬಿಡೋದಿಲ್ಲ. ಅದ್ರ ಬೆಲೆ ಈಗ ಬಂತಲ್ಲ ಜಗನ್ನಾಥ್ ಪುರಿ, ಅವ್ರು ನೆನಪು ಮಾಡ್ಕೊಟ್ಬಿಡ್ತಾರೆ ಕೃಷ್ಣ ಜಗನ್ನಾಥ್ನ. ಖುಷಿ ಆಗುತ್ತೆ ಹೇಳೋದಕ್ಕೆ. ಆದಷ್ಟು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಜಗನ್ನಾಥ್ಪುರಿ ಹೋದಾಗ ಜಯದೇವ್ ಗೋಸ್ವಾಮಿದು ಸಮಾಧಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಇವತ್ತು ಅದನ್ನ ಕೇಳಿ ನನ್ಗೆ ಮೈಯೆಲ್ಲ ರೋಮಾಂಚನ ಆಗಿತ್ತು. ತುಂಬಾ ಚೆನ್ನಾಗಿದೆ. ಅವ್ರು ಸಾಧಾರಣ ಕವಿ ಅಲ್ಲ. ಹೌದು, ತುಂಬಾ ಖುಷಿ ಆಯ್ತು ನನಗೆ. ನೋಡಿದ್ರ ಎಷ್ಟು ಚೆನ್ನಾಗ್ ಅನ್ಸುತ್ತೆ. ನೀವು ಅದೃಷ್ಟಶಾಲಿ. ಹರೇ ಕೃಷ್ಣ. ಇವತ್ತದ್ದು ಕೇಳಿದ್ನಲ್ಲ, ನನ್ಗೆ ಅಷ್ಟು ಒಳ್ಳೆ ಇದು ಇರುವಾಗ ನಾವು ಅವ್ರ ದರ್ಶನ ಹೋಗ್ ಬಂದ್ವಿ ಅಲ್ಲ, ಅಷ್ಟು ಖುಷಿ ಆಗೋಯ್ತು ನನ್ಗೆ. ಚೆನ್ನಾಗ್ ಅನ್ಸುತ್ತೆ. ಅಲ್ಲಿ ನಾವು ವೃಂದಾವನ ಸಮಾಧಿ ಇದೆ ಅಲ್ಲ, ಅಲ್ಲೇ ಅವ್ರ ದೇಹ ತ್ಯಾಗ ಮಾಡಿದ್ದು. ನೋಡಿ ನಂಗೆ ಬಹಳ ಖುಷಿ ಆಗುತ್ತೆ. ಇಂತ ಮಹಾಕವಿದು ನಮ್ಗೆ ದರ್ಶನ ಆಯ್ತಲ್ಲ ಸಮಾಧಿ. ರಾಧಾ ದಾಮೋದರ್ ಟೆಂಪಲ್ ಇದೆ, ಎಷ್ಟೊಂದ್ ಜನ ನಮ್ಮ ಆಚಾರ್ಯಗಳ ಅಲ್ಲಿದೆ ಸಮಾಧಿ. ನೋಡಿದ್ದೀನಿ ನಾನು, ನೆನಪುಗಳೆಲ್ಲ ಹೆಸರುಗಳು. ಬಹಳ ಖುಷಿ ಆಯ್ತು ನನಗೆ ಇವತ್ತು ನಿಮ್ ಎಲ್ಲ ಕೇಳಿ. ನಿಮಗೆಲ್ಲ ನೆನಪಾಯ್ತು. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ಕೃಷ್ಣ ಮಾತಾಜಿ, ನಮ್ ಗುರು ಮಾತೆಗೆ ದಂಡ ಪ್ರಣಾಮ. ಗುರು ಮಾತಾ ಅಂತ ಹೇಳ್ಬೇಡಿ, ಅಷ್ಟ್ ದೊಡ್ಡ ಪಟ್ಟ ಬೇಡ ಈಗ್ಲೇನೆ, ಇನ್ನು ನಾವು ಚಿಕ್ಕವರು. ತುಂಬಾ ಚೆನ್ನಾಗಿತ್ತು. ಪಟ್ಪಟ ಅಂತ ಏನು ಕಣ್ಣಿನ ಕಟ್ಟದ ಹಾಗೆ ಹೇಳಿದ್ರಿ. ಮತ್ತೆ ಟ್ಯೂನ್ಗಳು ಮಾತಾಜಿ ಹೇಳ್ದಂಗೆ ಅದು ಗೀತ್ ಗೋವಿಂದಿಂದು ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ತುಂಬಾ ಚೆನ್ನಾಗಿತ್ತು. ಎಲ್ಲ ನಿಮ್ಮ ಆಶೀರ್ವಾದ ಮಾತಾಜಿ, ಗುರುಗಳ ಆಶೀರ್ವಾದ. ಆಶೀರ್ವಾದ, ಹಿರಿಯ ಭಕ್ತರ ಆಶೀರ್ವಾದ. ಹೌದು ಮಾತಾಜಿ, ನಾವೇನು ಹೇಳಿದ್ದನ್ನ ಕೇಳಿದ್ದನ್ನ ಓದಿದ್ದನ್ನ ಅಷ್ಟೇ ಹೇಳ್ತೀವಿ. ಎಲ್ಲ ಕೃಷ್ಣನ ಮಾಡಿಸ್ಕೊಂತಾರೆ. ಎಸ್ ಮಾತಾಜಿ. ಎಲ್ಲ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮುಂದೆ ವರ್ಷ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ. ಹೇಳಿ ಇಲ್ಲ ಮಾತಾಜಿ, ಹೇಳಿ ಮಾತಾಜಿ. ಗೀತ ಗೋವಿಂದ್ ಬಗ್ಗೆ ಅಷ್ಟಾಗಿ ನನಗೆ
ಇವ್ರ ಬಗ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಮಾತಾಜಿ. ಇವಾಗ ಜಯದೇವ್ ಗೋಸ್ವಾಮಿ ಇವ್ರ ಬಗ್ಗೆ ಇವಾಗ ಕೇಳಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೇಲೆ ಮೇಲೆ ರೆಕಾರ್ಡಿಂಗ್ ಕೇಳ್ಬೇಕು ಅಂತ. ಇದ್ರಲ್ಲಿ ಕನ್ನಡದಲ್ಲಿ ಮಾತಾಜಿ ಬುಕ್ಸ್ಗಳು. ಒಂದ್ ಸ್ವಲ್ಪ ಪ್ರವಚನಗಳನ್ನ ಕೇಳಿ ಮಾತಾಜಿ, ಪ್ರವಚನಗಳನ್ನ ಕೇಳಿ. ಕನ್ನಡದಲ್ಲಿ ಅಷ್ಟು ನಾ ಫಾಲೋ ಮಾಡಲ್ಲ, ಸ್ವಲ್ಪ ಹಿಂದಿ ಜಾಸ್ತಿ ನೋಡೋದು ನಾನು. ಕನ್ನಡ ಅಷ್ಟು ನಂಗೆ ಅಷ್ಟು ಹಾಗಾಗಿ ಅದ್ರ ಸ್ವಲ್ಪ ಹಿಂದಿ ಇರುತ್ತಲ್ಲ, ಸ್ವಲ್ಪ ಯಾರು ಒಳ್ಳೆ ವೈಷ್ಣವರು ಹೇಳಿರ್ತಾರಲ್ಲ ಆಚಾರ್ಯಗಳು, ಅವ್ರ ಬಗ್ಗೆ ಕೇಳಿ. ಅವಾಗ ಜಯದೇವ ಗೋಸ್ವಾಮಿ ಅವ್ರದ್ದು ಗೀತ ಗೋವಿಂದ ಕೇಳಿ ಮಾತಾಜಿ, ಅವಾಗ ಲಿಂಕ್ ಬಂದ್ಬಿಡುತ್ತೆ ನಿಮಗೆ. ಮಾತಾಜಿ ಗೀತ ಗೋವಿಂದ ಒಂದರೆ ನಾ 10 ಶ್ಲೋಕ ಬರ್ಕೊಂಡಿದೀನಿ ಮಾತಾಜಿ. ಅದ್ರಲ್ಲಿ ಅವನು ಹೇಳ್ಕೊಂತ ಇರ್ತೀನಿ. ಚೆನ್ನಾಗಿದೆ ಮಾತಾಜಿ, ಬಹಳ ಚೆನ್ನಾಗಿತ್ತು ಮಾತಾಜಿ ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು ಮಾತಾಜಿ. ಎಲ್ಲರಿಗೂ ಭಾವನೆ ಬರ್ಲಿ ಅಂತ ನಾನು ತಗೊಂಡೆ, ಸೆಲೆಕ್ಟ್ ಮಾಡಿದೆ. ಯಾಕಂದ್ರೆ ಈಗ ಎಲ್ಲಾರ ಮನ್ಸಲ್ಲಿ ಗೀತ್ ಗೋವಿಂದ್ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ರಾಧಾಕೃಷ್ಣ ಬಗ್ಗೆನೂ ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ ಗೀತ್ ಗೋವಿಂದ್. ಅದಕ್ಕೆ ಅದಷ್ಟು 10ನೇ ಸ್ಕಂದದ ಎಷ್ಟನೇ ಇದ್ರಲ್ಲಿ ಇದೆಯಾ ಮಾತಾಜಿ? 10ನೇ ಸ್ಕಂದ ಇದು ಸರ್ಗ ಅಂತಾರೆ, 10ನೇ ಸರ್ಗದಲ್ಲಿದೆ ಅದು. ನಾನು ಅದು ಧೀರ ಸಮೀರಿ ಅದು ಪಂಚಮ ಸರ್ಗದಲ್ಲಿದೆ. 10ನೇದಲ್ಲಿ ಅವ್ರು ಬರೀತಾರೆ ಮಮ್ಮ ಇದು ಏನ್ ಬರೀತಾರೆ ಅವರು, ಇದು ಬರೀತಾರೆ ಸ್ಮರಲಗರಲ ಖಂಡನ ಮಮ್ಮ ಶಿರಸಿ ಮಂಡನಂ ಅಂತ ಬರೀತಾರೆ. ಅದು 10ನೇ ಸರ್ಗ. ಸ್ವಲ್ಪ ಹುಡುಕ್ಬೇಕು ಮಾತಾಜಿ, ನೀವು ಗೊತ್ತಾಗುತ್ತೆ, ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಅದ್ರಲ್ಲಿ ತುಂಬಾ ದೊಡ್ಡದಿದೆ ಅದು ಸರ್ಗ, 12 ಸರ್ಗ, ತುಂಬಾ ದೊಡ್ಡದಿದೆ. ದಶಮಾವತಾರ ಇದೆ ಫಸ್ಟ್ ಅಲ್ಲಿ. ಮಂಗಳಾಚರಣೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಂಗಳಾಚರಣೆ ಡಿಫ್ರೆಂಟ್. ಅವ್ರ ಮಂಗಳಾಚರಣೆ ಯಾವ ತರ ಇದೆ ಅಂದ್ರೆ ನಾನು ಹೇಳಿಲ್ಲ, ಮರ್ತು ಬಿಟ್ಟೆ ನಾನು, ಸಾರಿ. ಮಂಗಳಾಚರಣೆ ಯಾವ್ದಂದ್ರೆ ಭಾಂಡಿವನದಲ್ಲಿ ಮದ್ವೆ ಆಗುತ್ತಲ್ಲ ರಾಧಾಕೃಷ್ಣದು, ಬ್ರಹ್ಮದೇವ್ ಮಾಡ್ಸಲ್ಲ, ಅದು ಮಂಗಳಾಚರಣೆ ಅವ್ರದ್ದು. ಡಿಫ್ರೆಂಟ್ ಅವರು ಮಂಗಳಾಚರಣೆ. ಆಮೇಲೆ ಈ ರಸನ ಯಾರು ಆಚಾರ್ಯ ಬರೆಯಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಕೃಷ್ಣ ತರನೇ ಬರ್ಬೇಕಂದ್ರೆ ಸ್ವರೂಪನೇ ಬರೆಯಕ್ ಸಾಧ್ಯ. ಹಾಗಾಗಿ ಜಯದೇವ ಗೋಸ್ವಾಮಿನೇ ಬರ್ದಿರೋದು. ಎಲ್ಲಾ ಆಚಾರ್ಯ ಇಷ್ಟು ಡೀಪ್ ಬರೆಯಕ್ ಆಗಲ್ಲ, ಅವ್ರವ್ರ ಮಂಜರಿ ರೂಪದಿಂದ ಬಂದಿರೋದಲ್ವಾ. ಇವರು ಸ್ವಯಂ ಸ್ವರೂಪ ಕೃಷ್ಣಂದು. ಹಾಗಾಗಿ ಅವರು ಪೂರ್ತಿಯಾಗಿ ಮಾಧುರ್ಯ ರಸ ಜಾಸ್ತಿ. ನಿಮ್ಮಲ್ಲಿ ಯಾರು ಮಾಧುರ್ಯ ರಸ ಇರ್ತಾರ ಅವ್ರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಮಾತಾಜಿ, ಓದಿದ್ರೆ. ಸರಿ ಮಾತಾಜಿ, ನೀವು ಹೇಳ್ತಾ ಇದ್ದಿದ್ದು ಟ್ಯೂನ್ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಮಾತಾಜಿ. ಮತ್ತೊಂದ್ಸರಿ ಕೇಳ್ಬೇಕು. ಅದೊಂದು ಮಾತ್ರ ಅದನ್ನು ಮಾತ್ರ ಒಂದ್ ಸ್ವಲ್ಪ ಹೇಳ್ಬೇಕಾಗಿತ್ತು ಮಾತಾಜಿ. ಚೆನ್ನಾಗಿತ್ತು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಏನಾದ್ರು ಪ್ರಶ್ನೆ ಆದ್ರೆ ಕೇಳಿ, ಇಲ್ಲಾಂದ್ರೆ ಪಾಪ ಕ್ಲಾಸ್ ಮುಂದೆ ಮಾಡ್ಲಿ. ಪಾಪ ಎಲ್ಲರಿಗೂ ಅಡಿಗೆ ಎಲ್ಲ ಇರುತ್ತೆ, ಪ್ರಸಾದ ಸೇವೆ ಇರುತ್ತೆ. ಮತ್ತೊಮ್ಮೆ ನಿಮಗೆ ಗೀತ ಗೋವಿಂದ ಹಾಡಿದ್ದಕ್ಕೆ, ಸುಶ್ರಾವ್ಯವಾಗಿ ಹಾಡಿದ್ದಕ್ಕೆ, ಮತ್ತೆ ಜಯದೇವ ಗೋಸ್ವಾಮಿ ಅವರ ಬಗ್ಗೆ ಹೇಳಿದ್ದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ಅದನ್ನ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಮೈತ್ರಿ ಮಾತಾಜಿಯವರು. ಮಾತಾಜಿಯವರು BCA ಅಮೃತಮಯಿ ಕಾಲೇಜಿನಲ್ಲಿ BCA ಓದ್ತಾ ಇದ್ದಾರೆ. ಮಾತಾಜಿ ಒಬ್ರು ವಿನಮ್ರ ಭಕ್ತೆ, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಸಿಂಗರ್. ಇವತ್ತು ಅವರ ಮುಖವಾಣಿಯಿಂದ ನಾವು ನರಸಿಂಹ ಭಜನೆಯನ್ನ ಕೇಳೋಣ. ಮೈತ್ರಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಿಮ್ಗೆ ಆದರದ ಸ್ವಾಗತ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನಮಸ್ತೆ ನರಸಿಂಹ. ಮಾಡು ರಜಾ. ಓಕೆ. ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಾಶಿಪೂರ್ವಶಃ ಶಿಲತಂಕಾನಕಾಲಾಯೇ ಹಿತೋ ನರಸಿಂಹ ಪರತೋ ನರಸಿಂಹ ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ ನರಸಿಂಹಮದಿಂ ಶರಣಂ ಪ್ರಪದೇ ತವ ಕರಕಮಲವರೇನಾಕಾ ಅದ್ಭುತ ಶೃಂಗಾರ ದಾಲಿತ
हिरण्यकशिपु तनुबिंग केशवधृत नरहरिरूप जय जगदीश हरे जय जगदीश हरे जय जगदीश हरे जय नरसिंहदेव जय नरसिंहदेव नरसिंहदेव जय नरसिंहदेव जय भक्ता प्रहलाद महाराज भक्ता प्रहलाद जय प्रहलाद महाराज जय लक्ष्मी नरसिंह जय अनंत देव लक्ष्मी नरसिंह जय अनंत देव जय योग नरसिंह जय योग नरसिंह योग नरसिंह जय योग नरसिंह नित्य गौर हरि बोल हरि बोल हरि बोल नित्य गौर हरि बोल। विघ्न विनाश नरसिंह देव भगवान की जय। श्री भक्त प्रहलाद महाराज की जय। नित्य गौर प्रेमानंदे हरि हरि बोल। हरे कृष्ण माता। ಮೈತ್ರಿ, ತುಂಬಾ ಅದ್ಭುತವಾಗಿ ಸುಶ್ರಾವ್ಯವಾಗಿ ನರಸಿಂಹ ಭಜನೆಯನ್ನ ಹಾಡಿದ್ದೀರಾ. ಆ ನರಸಿಂಹನ ಆಶೀರ್ವಾದ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ನಿಮ್ಗೆ ಹಾರೈಸ್ತಾ ನಾನು. ನಿಮ್ಗೆ ಮತ್ತೊಮ್ಮೆ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಧನ್ಯವಾದಗಳು ಮೈತ್ರಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಒಂದು ಮಂಗಳವಾರ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟ ಗೋಪಿ ಸೇನಾ ತಂಡದವರಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತೆ ನಾವು ಗೃಹಿಣಿಯರು ನಮ್ಮ ಮನೆ ಕೆಲಸ, ಮಕ್ಕಳು, ಸಂಸಾರ ಅಂತ ಅದರಲ್ಲೇ ಮುಳುಗೋಗಿರ್ತೀವಿ. ಅದನ್ನ ಬಿಟ್ಟು ಭಗವಂತನ ಕಥೆಯನ್ನ ಕೇಳಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದೀರಾ, ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಾ. ನಿಮ್ಗೆ ಅನಂತ ಧನ್ಯವಾದಗಳು ಗೋಪಿ ಸೇನಾ ಟೀಮ್. ಮತ್ತೆ ನಿಮ್ಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಮತ್ತೆ ಇದಕ್ಕೆ ಬೇಕಾಗಿರೋ ಅವಕಾಶಗಳನ್ನೆಲ್ಲ ಕೊಡ್ಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೀನಿ. ಅದಕ್ಕಿಂತ ಮುಂಚೆ ಏನಾದ್ರೂ ಅನೌನ್ಸ್ಮೆಂಟ್ ಇದೆಯಾ ಅಥವಾ ಕ್ಲೋಸಿಂಗ್ ಪ್ರೇಯರ್ ಇಲ್ಲ? ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್ ಕಾಂಪೇರಿಂಗ್ ಸೇವೆನ. ಪಾಪ ಯಾವಾಗ ಹೇಳಿದ್ರು ನೀವು ಇಲ್ಲ ಅನ್ನೋದೇ ಒಪ್ಕೊಳ್ತೀರಾ. ತುಂಬಾ ಚೆನ್ನಾಗಿ ನಿರೂಪಿಸಿದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ಮತ್ತೆ ಮೊದಲನೇದಾಗಿ ಇವತ್ತು ಕೀರ್ತನೆಯನ್ನು ಮಾಡಿ ಇಷ್ಟು ಒಳ್ಳೆಯ ಪ್ರವಚನವನ್ನು ಕೊಟ್ಟ ರೂಪಾ ಮಾತಾಜಿಯವರಿಗೂ ನಮ್ಮ ಧನ್ಯವಾದಗಳು. ಮತ್ತೆ ಮೈತ್ರಿ ನನ್ಗೆ ಚಿಕ್ಕ ಮಗುವಿಂದ ಗೊತ್ತು. ಅವಳು ನನ್ನ ಸ್ಟೂಡೆಂಟ್. ಅವಳಿಗೆ ನಾನು ಲಾಸ್ಟ್ ಒಂದು 3-4 ವೀಕ್ಸ್ ಬ್ಯಾಕ್ ಹೇಳಿದಾಗ್ಲೂ ಅವಳಿಗೆ ಆಕ್ಸಿಡೆಂಟ್ ಆಗಿ ಹಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ದೇವರ ಎಷ್ಟು ಕೃಪೆ ಇದೆ ಅಂದ್ರೆ ಅವಳ ಮೇಲೆ ಅಷ್ಟು ಬೇಗ ಗುಣ ಆಗಿ ಇವತ್ತು ಹಾಡಿದ್ಲು ಅವಳು. ಸೊ ಅವಳಿಗೂ ಭಕ್ತಿಯಲ್ಲಿ ಇನ್ನೂ ತುಂಬಾ ಉನ್ನತಿ ಸಿಗ್ಲಿ ಅಂತ ಮಾತು ನೀವ್ ಹೇಳ್ದಾಗೆ ಅವಳಿಗೆ ಇನ್ನೂ ಇದ್ರಲ್ಲಿ ತುಂಬಾ ಬರ್ಬೇಕು, ಅವಳು ಬೆಳಿಬೇಕು ಅಂತ ನಾನು ಹೇಳ್ತಾ ಎಲ್ಲಾ ನೆರೆದ ಮಾತಾಜಿಗಳಲ್ಲಿ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ಏನಾದ್ರು ಸೇವೆಗಳಿಗೆ ನೀವು ದಯವಿಟ್ಟು ಪಾಲ್ಗೊಳ್ಬೇಕು. ಯಾಕೆಂದ್ರೆ ಈ ಮಾತಾಜಿ ಹೇಳ್ದಂಗೆ ಈ ವೇದಿಕೆ ನಮ್ಗೆ ಎಷ್ಟು ಒಳ್ಳೆ ಒಂದು ಅವಕಾಶವನ್ನು ಕೊಡ್ತಾ ಇದೆ, ಸುವರ್ಣ ಅವಕಾಶ ಅಂತ ಹೇಳ್ಬೇಕು. ಯಾಕೆಂದ್ರೆ ಯಾವಾಗ್ಲೂ ನಾವು ನಮ್ಮ ಅಡಿಗೆ ಮನೆ ಕೆಲ್ಸ ಅದು ಇದು ನಮ್ಗೆ ಯಾವಾಗ್ಲೂ ತಪ್ಪಿದ್ದಲ್ಲ. ಸೊ ಇದೊಂದು ಒಳ್ಳೆಯ ಒಂದು ನಮ್ಗೆ ಅವಕಾಶ ಇದು. ಸ್ವಲ್ಪ ಬಿಡು ಮಾಡ್ಕೊಂಡು ಏನಾದ್ರೂ ನಮ್ಗೆ ಪ್ರವಚನ ಮಾಡ್ಲಿಕ್ಕಿದೆ ನಾವು ಖಂಡಿತ ಕಲಿತೇವೆ. ಆಮೇಲೆ ಸರ್ಚ್ ಮಾಡ್ತೇವೆ, ಏನಿದೆ ಪ್ರವಚನ ಕೊಡ್ಲಿಕ್ಕಿದ್ಯಾ ಇವತ್ತು, ಇಲ್ಲ ಕೀರ್ತನೆ ಹಾಡ್ಲಿಕ್ಕಿದ್ಯಾ. ಸೊ ಇದೊಂದು ನಮ್ಗೆ ದೇವರ ಸೇವೆಯೂ ಆಯ್ತು, ಹಾಗೆ ನಮ್ಮದು ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಈ ಅವಕಾಶವನ್ನ ಬಳಸ್ಕೊಳ್ಳಿ. ಮತ್ತೆ ಗೋಪಿ ಸೇನೆ ಎಲ್ಲಾದ್ರೂ ಮೆಸೇಜ್ ಹಾಕಿ, ಇಲ್ಲ ನಂಗೆ ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಶಾಮಕಾಂತ ಮಾತಾಜಿಗೆ ಮೆಸೇಜ್ ಹಾಕಿ ದಯವಿಟ್ಟು ಮುಂದೆ ಬಂದು ಸೇವೆನ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹರೇ ಕೃಷ್ಣ. ಸುಭಾಷಿಣಿ ರಾಧೆ ಮಾತಾಜಿ ಇದ್ದಾರೆ, ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ ಮಾತಾಜಿ? ಹರಿ ಬೋಲ್. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಮಾತಾಜಿ. ರೂಪಾ ಮಾತಾಜಿ ತುಂಬಾ ಚೆನ್ನಾಗ್ ಮಾಡಿದ್ರು. ಮೈತ್ರಿ ವೆರಿ ಗುಡ್. ರಜಾ ಯೂತ್ ಕ್ಲಾಸ್ಗೂ ಬರ್ತಾ ಇತ್ತು ಮೈತ್ರಿ, ಬಟ್ ನಮ್ದೇ ಸ್ಟಾಪ್ ಆಗೋಯ್ತು. ತಿರ್ಗಾ ಸ್ಟಾರ್ಟ್ ಮಾಡೋಣ ಜಗನ್ನಾಥ ರಥಯಾತ್ರೆ ಆದ್ಮೇಲೆ.
ಹಾ ಹ್ಮ್ ಮಾತಾಜಿ. ಓಕೆ ರಜಾ, ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ಬರ್ತಾ ಇರು, ಹಾ ಮಾತಾಜಿ. ಕ್ಲಾಸ್ ಕೇಳಿಸ್ಕೊತಾ ಇರು. ಪ್ಲೀಸ್ ಟೆಂಪಲ್ ಬರಕ್ ಆಗದಿದ್ರು. ಹಾ ಮಾತಾಜಿ. ಥ್ಯಾಂಕ್ ಯು ರಜಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ಇನ್ನೇನ್ ಅನೌನ್ಸ್ಮೆಂಟ್ ಇಲ್ಲ ಮಾತಾಜಿ. ಅದೇ ಜಗನ್ನಾಥ್ ರಥಯಾತ್ರೆಗೆ ಹೇಳ್ಬೇಕಷ್ಟೇ ಎಲ್ಲರಿಗೂ ಬರಕ್ಕೆ. ಎಸ್ ಮಾತಾಜಿ, ರಥಯಾತ್ರೆ ಇದೆ. ಎಲ್ಲರೂ ಬೇಗ ಬೇಗ ರೆಡಿ ಆಗಿ ನಿಮ್ಮ ಲಗೇಜ್ ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳಕ್ ಶುರು ಮಾಡಿ ಇವಾಗ. ಆಮೇಲೆ ಮೈಸೂರಲ್ಲಿ ಇರೋರು ಸ್ನಾನಯಾತ್ರೆ ಇದೆಲ್ಲ ಮಾತಾಜಿ, ಈ ಸಂಡೇ 15th ಗೆ ಎಲ್ಲರೂ ಬರ್ಬೋದು. ದಟ್ ವೆರಿ ವಂಡರ್ಫುಲ್ ಅಪರ್ಚುನಿಟಿ ಟು ಸರ್ವ್ ಕೃಷ್ಣ. ಜಗನ್ನಾಥ ನಾಳೆ ಬರ್ತಾ ಇದ್ದಾನೆ ಮಾತಾಜಿ. ಟೈಮಿಂಗ್ ಮಾತಾಜಿ ಮೋಸ್ಟ್ಲಿ ಅರೌಂಡ್ 2 o'clock ಒಳಗ್ ಬರ್ಬೋದೇನೋ. ಶ್ಯಾಮಕಾಂತ ಮಾತಾಜಿ ಅವರು ಹೋಗ್ತಾ ಇದಾರೆ, ಸೊ ಅವ್ರು ಬೇಗ ಬರ್ಬೇಕಷ್ಟೇ. ಬೇಗ ಹೋಗಿ ಬೇಗ ಬರ್ಬೇಕು. ಮೆಸೇಜ್ ಹಾಕ್ತಾರಲ್ಲ ಮಾತಾಜಿ, ನಾವು ಟೆಂಪಲ್ ಹೋಗ್ಬೇಕಲ್ವಾ ವೆಲ್ಕಮ್ ಮಾಡಕ್ಕೆ. ಹೌದೌದು, ಅದಕ್ಕೆ ಇವತ್ತು ಅದೇ ಫೈನಲೈಸ್ ಮಾಡ್ಕೊಂಡು ಆಮೇಲೆ ನಿಮ್ಗೆಲ್ಲ ಫೋನ್ ಮಾಡೋಣ ಅನ್ಕೊಂಡೆ. ಓಕೆ, ಎಸ್. ಮೈಸೂರಲ್ಲಿ ಇರೋರು ಎಲ್ಲ ಡಿವೋಟೀಸ್ಗೂ ಒಂದು ಒಳ್ಳೆ ಇದು, ಜಗನ್ನಾಥನ ವೆಲ್ಕಮ್ ಮಾಡ್ಬೋದು ನಾಳೆ. ಎಷ್ಟು ಒಳ್ಳೆ ಅವಕಾಶ, ತುಂಬಾ ಖುಷಿ ಆಗುತ್ತೆ. ಅವ್ರು ಹೋಗ್ಬೇಕಾದ್ರೆ ಅಷ್ಟೇ ಕಣ್ಣಲ್ಲಿ ಬರುತ್ತೆ, ಅಷ್ಟು ಸುಂದರವಾದ ಡೀಟೇಲ್ಸ್. ಇಟ್ ಇಸ್ ಮಾತಾಜಿಯವ್ರ ಮೆಸೇಜ್ ಹಾಕ್ತಾರೆ. ಗೋಪಿಸೇನೆಲ್ಲೋ ಹಾಕೋಣಲ್ವಾ ಮಾತಾಜಿ? ಹೌದೌದು, ಹಾಕೋಣ. ಸೊ ಮೈಸೂರಲ್ಲಿ ಇರೋರು ಎಲ್ಲ ಡಿವೋಟೀಸ್ ಬರ್ಬೋದು. ಅಂಡ್ ಅಗೇನ್ ರಥಯಾತ್ರಾ ಡೊನೇಷನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಫಾರ್ವರ್ಡ್ ಮಾಡ್ಬೋದು. ಇಲ್ಲ ನಿಮ್ಗೆ ಗೊತ್ತಿರೋರ್ಗೆ ಹೇಳ್ಬೋದು. ಯಾರಾದ್ರೂ ಒಂದು ಅಲ್ಪ ಕಾಣಿಕೆ ಇರ್ಬೋದು, 50 rupees ಇರ್ಬೋದು, 100 rupees ಇರ್ಬೋದು, ಅದ್ರಲ್ಲಿ ಏನೂ ಇದಿಲ್ಲ. ಜಗನ್ನಾಥನ್ಗೆ ಕೊಟ್ಟರೆ ಅದು ಮಲ್ಟಿಪಲ್ಸ್ ಪುಣ್ಯ ಬರುತ್ತೆ ಅವ್ರಿಗೆ. ಸೊ ಹಾಗಾಗಿ ನಾವು ಏನಾದ್ರು ಸಂಕೋಚ ಪಟ್ಟುಕೊಳ್ಳದೆ ಇನ್ನೊಬ್ಬರಿಗೆ ಹೇಳ್ಬೋದು ಅನ್ಕೋತೀನಿ, ಅಲ್ವಾ ಮಾತಾಜಿ? ಹೌದು, ಕರೆಕ್ಟ್ ಮಾತಾಜಿ. ಯಾಕೆಂದ್ರೆ ತುಂಬಾ ಎಕ್ಸ್ಪೆನ್ಸಸ್ ಇರತ್ತೆ. ಈ ಸಲಿ ರಿಟರ್ನ್ ಗಿಫ್ಟ್ಸ್ ತುಂಬಾ ಕೊಡ್ತಾ ಇದೀವಿ. ದಯವಿಟ್ಟು ಎಲ್ಲರನ್ನು ಮಾತಾಜಿ ಹೇಳ್ದಂಗೆ ಸಂಕೋಚ ಇಲ್ದೆ ಎಲ್ಲರನ್ನು ಕೇಳಿ, ಎಷ್ಟು ಕೊಟ್ರೆ ಅಷ್ಟು ಪರವಾಗಿಲ್ಲ. ಅವರದ್ದು ಒಂದು ಅಲ್ಪ ಸೇವೆ ಆಗತ್ತೆ. ಅವರನ್ನು ನಾವು ಎಲ್ಲರನ್ನು ಇನ್ವಾಲ್ವ್ ಮಾಡ್ದಂಗ ಆಗತ್ತೆ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ರಥಯಾತ್ರೆ ಬಗ್ಗೆ ಗೊತ್ತೇ ಇಲ್ಲ, ಜಗನ್ನಾಥನ್ ಬಗ್ಗೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಸೌತ್ ಅಲ್ಲಿ. ಸೊ ಅವ್ರಿಗೂ ಒಂದು ಅವಕಾಶ ಸಿಗತ್ತೆ, ರಥ ಎಳೆಯುವ ಅದರಲ್ಲಿ ಭಾಗಿಯಾಗುವ ಒಂದು ಏನೋ ಅವ್ರಿಗೊಂದು ಅವಕಾಶ ಸಿಗತ್ತೆ. ಹಾಗಾಗಿ ನಾವು ಸ್ವಲ್ಪ ಮುಂದೆ ಹೋಗಿ ಎಲ್ಲರಿಗೂ ಹೇಳ್ಬೇಕು. ಎಸ್ ಮಾತಾಜಿ, ಮತ್ತೇನು ಅನೌನ್ಸ್ಮೆಂಟ್ ಇಲ್ಲ. ಆಶಾ ಮಾತಾಜಿ ಅಲ್ವಾ ಮಾತಾಜಿ? ಮಾತಾಜಿನೂ ಅಷ್ಟೇ, ಎಷ್ಟ್ ದಿನ ಆದ್ಮೇಲೆ ಪಾಪ ಬರ್ತಿದಾರೆ ಕಂಪೇರ್ ಮಾಡಕ್ಕೆ. ಕ್ಲಾಸು ಕೊಟ್ಟಿಲ್ಲ ಮಾತಾಜಿ. ಭಗವಂತ ಅವಕಾಶ ಕೊಟ್ಟೆ ಎಲ್ಲ ಸಾಧ್ಯ ಆಗುತ್ತೆ ಮಾತಾಜಿ. ಮತ್ತೆ ಮತ್ತೆ ನಮ್ಮ ಮೈಸೂರವ್ರಿಗೆ ಇದೊಂದು ವೈಬ್ಸ್ ಶುರು ಆಯ್ತು. ರಥಯಾತ್ರಾ, ಜಗನ್ನಾಥ ರಥಯಾತ್ರಾ ವೈಬ್ಸ್ ಎಲ್ಲ ನಾವು ಅನುಭವಿಸ್ಕೊಂಡು, ಮತ್ತೆ ಬೇರೆಯವರು ಬೇಗ ಬಂದ್ರೆ ಅದರಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ರಥಯಾತ್ರೆ ಜರಗ್ಲಿ ಅಂತ ಹಾರೈಸ್ತಾ ಮಾತಾಜಿ ನಾನು ಕ್ಲೋಸಿಂಗ್ ಪ್ರೇಯರ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿ ನದೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಪ್ರತಿ ವಾರ ಹೇಳೋ ಹಂಗೆ ಕೃಷ್ಣನ ಕಥೆಗೆ ಒಂದು ಕೊನೆನೇ ಇಲ್ಲ. ಅದು ಮತ್ತೆ ಮತ್ತೆ
ಕೇಳ್ತಾನೆ ಇರತ್ತೆ, ಅದು ನಿರಂತರವಾಗಿ ನಡೀತಾನೆ ಇರತ್ತೆ. ಹಾಗಾಗಿ ಆ ಒಂದು ಸದವಕಾಶ ನಮ್ಗೆ ಸಿಗ್ತಾ ಇರ್ಲಿ, ನಾವು ಈ ಭೂಮಿ ಮೇಲೆ ಇರೋವರೆಗೂ, ಈ ಜನ್ಮದಲ್ಲಿ ಈ ದೇಹದಲ್ಲಿ ಚೈತನ್ಯ ಇರೋವರೆಗೂ ಅಂತ ಆಶಿಸ್ತಾ, ಒಳ್ಳೆ ಭಾವನೆಯಿಂದ ಹಾರೈಸುತ್ತಾ ಅಲ್ಪ ವಿರಾಮವನ್ನ ಕೊಟ್ಟು ಮತ್ತೆ ಮುಂದಿನ ಮಂಗಳವಾರ ನಾವೆಲ್ಲ ಸೇರೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಸಂಪನ್ನಗೊಳಿಸ್ತೇವೆ. ಒನ್ಸ್ ಅಗೇನ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ.